ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳಯನಿ ಕಾಂತೆ ತಾನನಾಂ ತದಿರಿನ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳಯನಿ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ತೈ ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ತಾ ಜಣುತ ಜಣುತ ಧಿಮಿತ ಜಣುತ ತಕತ ಜಣುತ 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 ಜಣು ದೀಂತನ ತನ ದೀಂತನ ತನ ದೀಂತನ ದೀಂತನ ದಿರಿನಾಂ ತೋಂ ತನ ದಿರಿನಂ 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 ಕಿಡದಗತೈ ಧಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗ ತಯ್ಯ ತಯ್ಯ ತಯ್ಯದ ತಕತ ದಿನದ ದಿಮಿತ ದಿನದ ತೋಂತ ದಿನದ ದೀಂತ ದಿನದ 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 ಹಿತ್ತಾಂ ಹಿಂ ದರಿ ಗಿಡದಗ ದರಿ ಗಿಡ ಗಿಡದಗ ತಾಂ ಹಿತ್ತಾಂ ಹಿಂ ದರಿ ಗಿಡದಗ ದರಿ ಗಿಡ ಗಿಡದಗ ತಾಂ ಹಿತ್ತಾಂ ಹಿಂ ದರಿ ಗಿಡದಗ ದರಿ ಗಿಡ ಗಿಡದಗ ತಾಂ ಸರಿ ಗಿಡ ಗಿಡದಗ ತಾಂ ಸರಿ ಗಿಡ ಗಿಡದಗ ತಾಂ ಸರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ಧಿಂ ದರಿ ಗಿಡದಗ ದರಿ ಗಿಡ ಗಿಡದಗ ಧಿಂ ದರಿ ಗಿಡದಗ ದರಿ ಗಿಡ ಗಿಡದಗ ಧಿಂ ದರಿ ಗಿಡದಗ ದರಿ ಗಿಡ ಗಿಡದಗ ದಿತ್ತಾಂ ದಿತ್ತಾಂ ದಿತ್ತಾಂ
ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ ಅಮ್ಮ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಅಮ್ಮ ಅಮ್ಮ ತವ ಪಾದ ಸೇವೆಯ ತವ ಗದಿ ಮಾಡುವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಅರಸು ಉತ್ತರಿಸು ತವ ಪದ ಸೇವೆಯ ತವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಅರಸು ಉತ್ತರಿಸು ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ
ತುಂಗನ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತಿ ತೈ ದಿನದಿ ತಗದಿನದಿ ತೈ ದಿನದಿ ತೈ ದಿನದ ದಿನ ತೈ ದಿನದ ದಿನ ತೈ 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 ದತ್ತ ತೋಂಗ ತೋ ತಗತ ದಿನದಿ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದಿನಾಗಿ ಆದಿಕೇಶವನಂಗ ಧಾಮ ಬಾರು ಮನೆಗೆ ಕಣ್ಣ ಮುಚ್ಚಲು ನಿದ್ರೆ ಕಣ್ಣ ಮುಚ್ಚಲು ನಿದ್ರೆ ಬಾರದಿನಾಗಿ ಬಣ್ಣಿಸಿ ಮಾತನಾಡಲು ಸೇರದಿನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದಿನಾಗಿ
ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಕೊಡಮಡುತ ವರ್ಣಿಪಿನಿ ಕಥಾಮೃತವ जयतु जयतु आदिमायी सर्व भय विनाशिनी करुणदी काये आदिमाये जयतु जयतु आदिमाये सर्व भय विनाशिनी करुणदी काये दय सागरे भक्तिंगा पदद्वयवन मरेगुंडेवती मुततुंगा जयतु जयतु आदिमाये सर्व भय विनाशिनी करुणदी काये आदिमाये जय 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 आदिमाये ತುಂಬಿದ ಮಹಾರ್ಣವದ ಮೇಲೆ ಕಾಣಿಸಿಕೊಂಡಾಗ ಕತ್ತಲೆಯನ್ನು ಕಂಡು ಭಯಭೀತರಾದವರು ನಾವು. ನಿನ್ನ ದರ್ಶನದಿಂದಲೇ ಅಂತರಂಗದ ಭಯವೆಲ್ಲ ದೂರವಾಯಿ. ಸರ್ವ ಭಯ ನಿವಾರಿಣಿಯು ದುರಿತಾಪಹಾರಕ್ಕೆ ಆದ ನಿನ್ನ ಪಾದಕಾಣತರಾಗಿದ್ದೇವೆ, ನಮ್ಮನ್ನು ಉದ್ಧರಿಸಬೇಕು. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನನ ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ತಾಯಿ, ಕರ್ಣದ್ವಯಗಳಿಗೆ ಕೇಳಿಸಿಕೊಂಡಂತಹ ಓಂಕಾರ ನಿನಾದ, ಆ ಓಂಕಾರ ನಿನಾದವನ್ನೇ ನುತಿಸುವಂತಹ ವೇಳೆಯಲ್ಲಿ ಓಂಕಾರವೇ ಆಕಾರವೆದ್ದು ನಮ್ಮ ಮುಂದೆ ಸಾಕಾರಗೊಂಡೆಯ ತಾಯಿ. ಆ ವೇಳೆಯಲ್ಲಿ ನಮ್ಮಲ್ಲಿದ್ದಂತಹ ಅಜ್ಞಾನ ಎನ್ನುವಂತಹ ಕತ್ತಲು ದೂರವಾಗಿ ಸುಜ್ಞಾನ ಎನ್ನುವಂತಹ ಬೆಳಕು ಮೂಡಿದೆ. ತಾಯೇ, ನೀನಲ್ಲದೆ ಅನ್ಯರ ಹರಿಹರು ನಮ್ಮನ್ನು ಪೊರೆಯುವುದಕ್ಕೆ. ಹಾಗಾಗಿ ಸಾನುರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪಿನದ ನಿಮಗೆ ತುಂಬಿದಂತಹ ಅಂಬುದಿಯ ಮಧ್ಯದಲ್ಲಿ ಇಂಬು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ, ಹೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ
ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿಯುಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿತಿರುವಂತ ನೀನೇ ವಿಷ್ಣು, ಪುನೀತನಾದ ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆತಿರುವಂತ ನೀನೇ ಮಹೇಶ್ವರ. ಕೃತಾರ್ಥನಾದೆ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂಥ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ನಿಮಗೆ ಗುಣಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಜನನಿ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಶ್ರಯಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ನಿನ್ನ ಇಚ್ಛೆಯಮ್ಮ. ಮಗನೇ ಮಹೇಶ್ವರ, ತಾಯಿ ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನಾಜ್ಞೆ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮುನ್ನಡೆಯಿರಿ. ಮತ್ತೆ ನಿನ್ನ ದರ್ಶನ ಯಾವಾಗ ತಾಯಿ? ಕಷ್ಟ ಕಲದೋಳಿನ ನಿಷ್ಠೆಗೆ ಭಜಿಸಲು ಕೊಟ್ಟು ಸಂಘರ್ಷಣವಾಗ ಇಷ್ಟದಿ ಪೊರಿವೈರಿಂಗ ಭಯವಿತ್ತೈದಲು ತಟ್ಟನಂತ ದಾನವ. ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವ್ಯಾರು ಚಿಂತೆ ಮಾಡಬೇಕಂತ ಅಗತ್ಯವಿಲ್ಲ. ನೀವು ಮೂವರು ಒಂದಾಗಿ ಏಕೋಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೋದಾದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದೋ ಅಂತರ್ಧಾನಳಾಗುತ್ತೇನೆ, ಜಯ ಜಯ ಅಂತರ್ಧಾನಳಾಗುತ್ತೇನೆ, ಜಯ ಜಯ ಅಂತರ್ಧಾನಳಾಗುತ್ತೇನೆ. ವೈಶರಾಲಿಪುದು ರಾಜಸ ಗುಣ ಅಡಸಿದರೆ ವಿಧಾತನು ಕಡು ಮತವನು ತಾಳಿ ತನ್ನಯ್ಯ ಮನದಲ್ಲಿ ನುಡಿದ ನಿಂತು ಭಯರೋಳು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯೂ ಅತಿತರೆ ನಮ್ಮಲಿ ಹಿರಿಯವರಿಸಿದ ಅರಿತರೆ ನಮ್ಮಲಿ ಹಿರಿಯವರಿಸಿದ ಮರೆಯಲ್ಲ ಇದು ಹರಿಯೂ ಹರಿಹರಾಲಿಸಿ ಸೃಜಿಸುವ ಕಾರ್ಯವ
ನಮ್ಮವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಂತ ಅಮ್ಮ ನಮ್ಮ ಜೊತೆಯಲ್ಲೇ ಇರ್ತಾರಂತಾದ್ರೆ ಯಾವ ವಿಷಯವೂ ಹೇಳುವುದಕ್ಕಿರ್ಲಿಲ್ಲ. ಆದ್ರೆ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಏನು? ನಾಳೆ ಮುಂದಕ್ಕೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುವುದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವರ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ಆಗ್ತದೆ. ಕಾಣಿಸಿಕೊಳ್ಳುವುದು ಬ್ರಹ್ಮಲೋಕ, ಅದರಿಂದ ಆಗುವುದೇ ಬ್ರಹ್ಮ ವಂಶ. ಜೀವಿಗಳೆಂದರೆ ಮಕ್ಕಳ ಹಾಗೆ ಅವರಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಕಾರ್ಯ ತತ್ಪರರಾಗಬೇಕಾಗಿದೆ. ನಮ್ಮೂರಲ್ಲಿ ಒಬ್ಬ ಯಜಮಾನ ಇದ್ರೆ ಒಳ್ಳೇದಲ್ವಾ? ಒಳ್ಳೇದು ಒಳ್ಳೇದು. ಯೋಚನೆ ಮಾಡಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರೆ. ಹೇಗೆ? ಗೌರವ ವರ್ಣೆಯಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವೆಂಬುದಾಗಿ ಅರ್ಥ. ಅಮ್ಮ ಮೊದಲಿಗೆ ನನ್ನನ್ನೇ ಕರೆದಿದ್ದಾರೆ. ಆದ್ರಿಂದ ನನ್ನನ್ನು ಹಿರಿಯರೆಂದು ಒಪ್ಪಿಕೊಳ್ತೀರಾ ನೀವು? ಬ್ರಹ್ಮ, ನೀನು ದೊಡ್ಡವನೇ. ಹಾಗಂತ ಹರಿಸಣ್ಣವನ ಅವನೂ ದೊಡ್ಡವ. ಎಷ್ಟು ದೊಡ್ಡವರಂತ ಕೇಳಿದ್ರೆ ನನಗಿಂತ ಕಡಿಮೆ. ಅದೇಗೆ? ಕಾರಣ ಉಂಟಯ್ಯ. ಅಂದ್ರೆ ನಿಮಗೆಲ್ಲ ಒಂದೊಂದು ಶಿರ, ಅದ ನನಗೆ ಆಗ ಅಘೋರ ವಾಮದೇವ ತತ್ಪುರುಷ ಈಶಾನ ಸದ್ಯೋಜಾತ ಎನ್ನುವಂತಹ ಪಂಚಶಿರಗಳನ್ನು ಹೊಂದಿದ್ದೇನೆ. ಹಣೆ ನೋಡಂತೆ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು ಹೌದು, ಜ್ಞಾನದ ಕಣ್ಣು ಹೌದು. ಒಂದೊಮ್ಮೆ ಆ ಕಣ್ಣನ್ನು ತೆರೆದನಂತಾದರೆ ನೀನು ಸೃಷ್ಟಿಸಿದ, ಆತ ಪಾಲಿಸಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹಾಗಾಗಿ ದೃಢವಾಗಿ ಹೇಳಬಲ್ಲೆ, ನಿಮಗಿಂತ ಅಧಿಕ ನಾನು. ತಲೆ ಹೆಚ್ಚುಂಟು, ಕಣ್ಣು ಹೆಚ್ಚುಂಟು ಎನ್ನುವುದರಿಂದ ನನಗಿಂತ ಹೆಚ್ಚು ಅಂತ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವುದು ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ನನಗೆ ಮತ್ತೆ ಇದೆಯಲ್ಲ. ಜೀವಿಗಳ ಹುಟ್ಟು ಯಾವಾಗ, ಮರಣ ಯಾವಾಗ, ಆಯುಷ್ಯವನ್ನು ಬರೆಯುವುದು ನಾನೇ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಒಂದರೊಂದರೆ ಸಾಯಲೇಬೇಕು. ಹುಟ್ಟಿದ್ದೇವೆ, ಜೀವಿಸುತ್ತಿದ್ದೇವೆ, ಸಾಯುತ್ತೇವೆ ಅಂತ ಗೊತ್ತಿರ್ತಾನೆ ಜೀವಿಗಳಿಗೆ. ಯಾವಾಗಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಎಲ್ಲ ನನ್ನಲ್ಲಿದೆ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆಲ್ಲ ಅಡಕವಾಗಿದೆ. ಸೃಷ್ಟಿಯ ಪ್ರಕಾರ ಘನವೆಂದು ಹೇಳಲಾಗುವುದು. ಹೇಳಬೇಕು. ಒಪ್ಪಿದ್ರಾಯ್ತು. ಏನು ಒಪ್ಪದೆ? ಅಲ್ಲಿಗೆ ನನ್ನ ಸೃಷ್ಟಿ. ನೀನು ಉಳಿದದನ್ನು ಒಪ್ಪಿದ್ರಾಯ್ತು, ಯಾವ ಸಮಸ್ಯೆ ಇಲ್ಲ. ಅದ್ಯಾವುದು? ಸೃಷ್ಟಿಸುವ ಕಾರ್ಯ ಒಂದೇ ಘನ ಅಲ್ಲ, ಉಳಿದದ್ದು ಘನ ಅಂತ ನೀನು ಒಪ್ಪಿದ್ರೆ ಸಮಸ್ಯೆ ಯಾಕೆ ಅಲ್ಲ? ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಘನವಲ್ಲ. ಸಂಕಲ್ಪ ಏನು? ನಾವು ಯಾಕಾಗಿ ಸೃಜಿಸಲ್ಪಟ್ಟವರು? ಇದೆಲ್ಲವನ್ನು ನಿರ್ದೇಶನ ಮಾಡಿದ್ದೇ ಆಕೆ. ಅವಳೆಂದಂತೆ ಕರ್ತವ್ಯ ಪರಾಯಣತೆಯನ್ನು ಮೆರೆಯಬೇಕಾದ ನಮ್ಮ ಮೂವರಲ್ಲಿ ಈಗ ನೀನೊಬ್ಬನೇ ಹಿರಿಯವನಾಗುವುದಕ್ಕಾಗಿ ತೊಡಗಿದೆಯಲ್ಲ. ಅಮ್ಮ ಮೊದಲು ಕರೆದಿದ್ದಾರೆ, ಉದ್ಯೋಗ ಲೋಕ ಗುಣ ಎಲ್ಲ ನನಗೆ ಕೊಟ್ಟಿದ್ದಾರೆ. ಹೌದು ಎಂದಾದರೆ ನೀನು ಯಾಕೆ ಹೇಳಬೇಕದನ್ನೆಲ್ಲ? ನಿನ್ನ ಹಿರಿತನವನ್ನು ಒಪ್ಪಿ ನಿನ್ನನ್ನು ಅನುಸರಿಸಬೇಕಾದವರು ನಾವಲ್ವ ಮನ ಮಾಡಬೇಕಾದ. ನೀವು ತಿಳಿದಿದ್ದೀರ ಅನ್ನೋದಾಗಿ ನಾನು ಒಂದು ಸಂದೇಹ ಏನು ಇಲ್ಲದೆ ಇರುವ ಕಾರಣವೇ ಈಗ ನಾವು ನಿನ್ನ ಮಾತನ್ನು ಖಂಡಿಸಬೇಕಾಗಿ ಬಂದದ್ದು. ನಾವು ಮಾಡುವ ಕರ್ತವ್ಯಕ್ಕೆ ಹಿರಿತನವ ಕಿರಿತನದ ಅಗತ್ಯವೇ ಇಲ್ಲ. ಇರುತ್ತಿದ್ರೆ ಇದೆಲ್ಲವನ್ನೂ ನಿರ್ದೇಶನ ಮಾಡಿದಂತ ಜಗದಾದಿಮಾಯಿ ಇದನ್ನು ಆಡಿ ತೋರಿಸುತ್ತಾ ಇತ್ತು. ಅದರ ಅವಶ್ಯಕತೆ ಇಲ್ಲದೆ ಇರುವ ಕಾರಣದಿಂದಲೇ
ನಮಗೇನು ಬೇಕು ಅದೆಲ್ಲವನ್ನು ಅನುಗ್ರಹಿಸಿದ್ದಾಳೆ. ಗುಣ, ನಾಮ, ಕ್ಷೇತ್ರ, ನಮ್ಮ ಕರ್ತವ್ಯ ಏನು ಎಲ್ಲವನ್ನು ಆಕೆ ನಿರೂಪಿಸಿದ್ದಾಳೆ ಎಂದಾದರೆ ನಾವು ಅದರತ್ತ ಮೊದಲು ಮನ ಮಾಡಬೇಕು. ಹಿರಿತನ ಕಿರಿತನ ಬೇಕು, ಮುಂದಿನ ಭವಿಷ್ಯಕ್ಕೆ ಒಂದು ಅನುಕೂಲ್ಯವೇ ಹೌದು ಅಂತಾದರೂ ಕೂಡ ನೀನೇ ಆಗಬೇಕು ಅಂದಿಲ್ಲ, ಅಥವಾ ನಾವು ಕಿರಿಯರಾಗಬೇಕೆಂದೇನಿಲ್ಲ. ನಮ್ಮ ಉದ್ಯೋಗದಲ್ಲಿ ಒಂದು ತಾತ್ಕಾಲಿಕವಾಗಿ ಗಮನಿಸಿದರೂ ಕೂಡ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ ಅಂತ ಆಗುತ್ತದೆ. ಹೌದಾ? ಕಾಲ ಕಾಲಕ್ಕೆ ಬೇಕು ಬೇಕಾದುದನ್ನು ಕೊಟ್ಟು ಪೊರೆಯುವ ಹದನ, ವರ್ಧಿಸಿ ಪೊರೆ ಮಗನೇ ಅಮ್ಮನ ವಾಣಿ. ಹಾಗಾಗಿ ನಮ್ಮ ಮೂವರಲ್ಲಿ ಯಾಕೆ ಹಿರಿತನ ಕಿರಿತನ ಬೇಕು? ನಾವು ಮೂವರು ಸಮಾನರು, ಈ ಭಾವದಿಂದಲೂ ತೊಡಗುವುದಕ್ಕಾಗುತ್ತದೆ. ಒಬ್ಬಳೆ ತಾಯಿಯ ಮಕ್ಕಳಾಗಿ ಕಾಣಿಸಿಕೊಂಡಿದ್ದೇವೆ. ಇದು ನಾಳಿನ ಲೋಕಕ್ಕೂ ಪಾಠ. ತಂದೆ ತಾಯಿಗಳೇ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಅಣ್ಣಂದಿರಾಗುದಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿನ ಸಂಬಂಧ ಬೇಕಾಗ್ತಲ್ಲ. ಅದಕ್ಕೆ ನಾನು ಒಂದು ವಿಷಯ ಹೇಳಿದ್ದು, ಅದಕ್ಕೆ ಒಪ್ಪಿಗೆ ಇಲ್ಲ. ಬೇಡ ಅಂತಲ್ಲ, ಬೇಕು ಅಂತಂದ್ರೆ ನಾವು ಒಪ್ಪುತ್ತಿದ್ದೆವು. ಅದ್ರ ಅಗತ್ಯ ಇಲ್ಲ ಅಂತಂದ್ರೆ ಮತ್ತೆ ಅದು ಯಾಕೆ ನಮಗೆ? ಹೇಗೆ ಹರನೆ? ಹರಿ ಸರಿ ಸರಿ. ಹರನಿಂದ ಕ್ಷಣ ಸರಿ ನಿನ್ನ ವಚನವು ಪುರಿಯುವ ಶ್ರೇಷ್ಠನು. ಹರಿಹರರಾದಂತಹ ನಮ್ಮಲ್ಲಿ ಭೇದವಿಲ್ಲ ಎಂಬುದು ಲೋಕಮುಖಕ್ಕೆ ತೋರ್ಪಡಿಸಬೇಕು. ಅದಕ್ಕಾಗಿ ನಾನು ನಿನ್ನೊಳೆ ಎರಕವಾಗಬೇಕು. ಸಂತೋಷ. ಹರಿಹರ ನೀವೇ ವರ್ಣಕವಾಗಿರಲಿ ಹರಿ ಸಾತ್ವಿಕನಾದ ನೀನು ನನ್ನ ದೊಡ್ಡತನ ಒಪ್ಪದಿರುವುದನ್ನು ರಜೋಗುಣ ನಿನ್ನಲ್ಲಿ ಆವರಿಸಿದೆ. ನಿಮ್ಗೆ ಇಬ್ಬರಿಗೂ ಗುಣ ಆಗಲಿಲ್ಲ ಎಂದಾದರೆ ನನ್ನ ಗುಣ ಏನು ತೋರ್ಪಡಿಸಬೇಕಾಗಿದೆ. ಹರಿಹರರು ನೀವಿರುವರು ಎರಕವಾಗಿರಲೇ ಇರುವುದೇ ಭೀತಿ ಮನದೊಳಗೆ ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಇನ್ನು ಒಂದೇ ಮಾರ್ಗ. ಆ ಯುದ್ಧಕ್ಕೆ ದೊರಗೈವ ನಾವು ನಮ್ಮೊಳಗೆ. ಅದೇ ಹೌದು ಅಂತಂದ್ರೆ ಮೊದಲಿಂದಲೇ ಅದೇ ಮಾಡಬಹುದಿತ್ತು. ಮೊದಲಿಂದ ಒಪ್ಪಲಿಲ್ಲಲ್ಲ ನೀನು. ಒಪ್ಪಿದ ಮೇಲೆ ಅದನ್ನು ಮಾಡುವುದಾ? ನಾನು ಅಣ್ಣ ಮುಂದಿನ ಹೋಗ್ತೇನೆ, ಹಿಂದಿನಿಂದ ನೀವು ತಮ್ಮಂದಿರು ಬರುವುದಲ್ವಾ? ಹೌದು. ಅದು ನಾಳೆ ಲೋಕಕ್ಕೆ ಪಾಠ ಅಲ್ಲ. ಒಂದು ಮನೆಯಲ್ಲಿ ಹಾಗೆ ಅಲ್ವಾ? ಹಿರಿಯರು ಕಿರಿಯರು ಏಕವಚನ ಬಹುವಚನ, ಮತ್ತೆ ಯಾರಿಗಿರುವುದು ಅದೆಲ್ಲ? ಹಾಗಾದ್ರೆ ಹೊಡೆದಾಟ ಮಾಡಿದ್ರೆ ಹಾಗಾಗುತ್ತದ? ನೋಡುವ. ಇಲ್ಲ, ಹೊಡೆದಾಟ ಮಾಡಿಕೊಂಡ್ರೆ ಮತ್ತೆ ವೈಮನಸ್ಸೆ ಮೂಡುವುದಲ್ವ? ಬ್ರಹ್ಮನ ನಾಲಗೆಯಿಂದ ಹೊರಟ
ಹೊಸ ವಿಷಯಕ್ಕೆ ಆ ಸೃಷ್ಟಿಗೆ ನೀವು ಸ್ಪಂದಿಸಿ ಬರುವುದಿಲ್ಲ ಅಂತ ಆದ್ರೆ ಮತ್ತೆ ಕೈಯಿಂದ ನೋಡ್ಕೊಳ್ಬೇಕಾಗ್ತದೆ. ಹೌದೌದು. ಹಾಗೆ ನೀನು ಮಾಡಿದ ಸೃಷ್ಟಿಯನ್ನೆಲ್ಲ ನಂಬಬೇಕು ಅಂತಿಲ್ಲ. ಏನು ಮಾಡಬೇಕು ಅದನ್ನು ಮಾಡಿದ್ರೆ ನಾವು ಈಗ ಒಪ್ಪಿಕೊಳ್ಳುತ್ತಿದ್ದೆವು. ಎಂದಿಗೂ ನಾಳೆ ಸೃಷ್ಟಿಕರ್ತನ ಅನುಗ್ರಹ. ಹೌದೌದು, ಸೃಷ್ಟಿಕರ್ತ ನೀನೇ. ಈಗ ಅದಕ್ಕೆ ಏನಾದ್ರೂ ನಮ್ಮ ಆಕ್ಷೇಪ ಉಂಟಾ? ಅದೇ ಬೇಡ. ಹಿರಿತನವನ್ನು ಒಪ್ಪುವುದಕ್ಕೆ ಸಮಸ್ಯೆ ಆದದ್ದಲ್ವಾ? ದಾರಿ ಬೇರೆ ಉಂಟು ಬ್ರಹ್ಮ. ಮೂರನೇ ದಾರಿ ಹತ್ತಿರದ್ದ ಎಲ್ಲಿಗೆ? ಸರಿದ ಕಲ್ಪದಿ ಲಯ ಹೊಂದಿದ ಪ್ರಪಂಚವನ್ನು ನಾವು ಶೋಧನೆ ಮಾಡಿ ನಿಜ ಏನೆಂದು ತಿಳಿಯುವ. ಹಾಗಾದ್ರೆ ಮೊದಲು ಶೋಧನೆ ನೀನೇ ಮಾಡು. ಮೊದಲು ನಾನು ಮಾಡ್ಬೇಕು, ಮತ್ತೆ ನೀನು ಮಾಡಿದ್ರೆ ಆಯ್ತು. ಆಯ್ತು, ಸರಿ. ಪಾಯಾದಿ ತಲುಪ ಹೋಗ್ಲಿಕ್ಕೆ ಬೇರೆ ಯಾವ ಕಡೆ ಹೋಗ್ಲಿಕ್ಕೆ ಆಗ್ತದೆ? ತೆರೆದಿದ್ದೇನೆ. ಸರಿ. ಬ್ರಹ್ಮ ಸೃಷ್ಟಿಯ ರಹಸ್ಯವನ್ನು ತಿಳಿಯುವುದರ ಮೂಲಕವಾಗಿ ಬ್ರಹ್ಮನಿಗಿಂತ ಮೊದಲು ತಾನು ಸೃಷ್ಟಿ ಮಾಡಿದ್ರೆ ಲೋಕದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆರೀತೇನೆ. ಭಜಿಸ್ತಾರೆ, ಭಜಕರು ತುಂಬಾ ಮಂದಿ ಆಗ್ತಾರೆ. ಏನೋ ಈ ದುರುದ್ದೇಶದಿಂದ, ಉಪಾಯದಿಂದ, ಮೋಸದಿಂದ ಹೋಗಿದ್ದಾನೆ. ಚಾಣಕ್ಯ ತಂತ್ರ ನಮ್ಗೆಲ್ಲ ಗೊತ್ತಾಗುವುದಿಲ್ಲ ಅಂತ ಭಾವಿಸಿದ್ದಾನೆ. ಕಲಿಯುವುದಕ್ಕೆ ತಿಳಿಯುವುದಕ್ಕೆ ಮುಕ್ತ ಅವಕಾಶ ನೀಡಿದ್ದೇನೆ. ಹರಿಹರನಿಗೆ ಬ್ರಹ್ಮೋಪದೇಶ. ಬ್ರಹ್ಮನ ಉದರದಲ್ಲಿ ಹೋದದ್ದು ಬಾಯಲ್ಲಿ, ಅದರಲ್ಲಿ ಬರಬಾರ್ದು. 9 ದ್ವಾರ, 8 ಮುಚ್ಚಿದ್ದೇನೆ. ಕಲ್ಮಶವುಳ್ಳ ಹರಿ ಕಶ್ಮಲ ಹೊರಬರೋ ದ್ವಾರದ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. ಬರ್ತಾನೆ ನೋಡು. ಹರಿಗ ಹೋಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಯ ಎಲ್ಲ ಹರಿ ಗಮನಿಸಿದೆ. ತಿಳಿಸಬೇಕಾದುದಕ್ಕಾಗಿ ಮೇಲೇರಿದ್ರೆ ಬಂದ ದಾರಿ ಕಾಣುತ್ತಾ ಇಲ್ಲ. ಕೆಳಗೊಂದು ದಾರಿ ಇದೆ, ಹೊರ ನಡೆಯು. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡಿರು ಭರದಲ್ಲಿ ಮಿರಿವ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡಿನು ಭರದಲ್ಲಿ ಬಿರಿವ. ಶೋಧಿಸಿದಿರು ಶೋಧನೆ ಮಾಡಿ ಹೊರ ಬಂದೆ. ಒಳ್ಳೇದು. ಸರಿದ ಕಲ್ಪದಲ್ಲಿರುವ ಸರ್ವ ಪ್ರಪಂಚವನ್ನೂ ಕಂಡೆ. ಒಳ್ಳೇದು. ಹಾಗಾಗಿ ಮುಂದಿನ ಪ್ರಪಂಚ ನೀನೇ ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ನೀನು ಅದೋಕ್ಷಜ. ಸಂತೋಷ. ನನಗೆ ಶೋಧನೆಗೆ ದಾರಿ ಬಾಯಿ ತೆರೆದಿದ್ದೇನೆ. ಬ್ರಹ್ಮನದ್ದು 8, ನಮ್ಮದು 9. ಸುರಧವೈಶರು ಕೇಳಿ ಪರಮೇಶ್ವರರು ಹರಿಯ ಜಠರವ ಪುಗುತ್ತಲಿ ಪರಿಕಿಸಿ ಕಂಡನು. ಸರಿದ ಕಲ್ಪಗಳಲ್ಲಿ ಮರಿಗುಂಡ ಧರಣಿ ಎಲ್ಲವನ್ನೂ. ಸೃಷ್ಟಿಕರ್ತ ನಾನು ಎಲ್ಲವನ್ನಲ್ಲಿಂತ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿ ಇದೆಯಲ್ಲ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳದೆ ಪಂಥ ಬೆಳೆಸಿದೆ. ನನ್ನಿಂದ ಹರಿಯೋ ಅಧಿಕ ಅಂತ ಗೊತ್ತಾಯಿತು. ಮೇಲೆ ಇಲ್ಲ, ಕೆಳಗಿಲ್ಲ, ದಾರಿ ಕಾಣುವುದಿಲ್ಲ, ಕಷ್ಟ ಆಯ್ತು ಅಮ್ಮ. ಸ್ಮರಿಸೆ ಭಕ್ತಿಯೂ ಆದಿಮಾಯೇ ಹರಿಯ ನಾಭಿ ಕಮಲನಾಳದಿ ಮೇರೆವ ಪಥಗೋಚರಿಸಿ ಹೊರಟಾಕ್ಷಣ ಧೀರ್ಯದಲ್ಲಿ
ವಟಪತ್ರದಲಿತ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಒಳ ಸೇರಿದ ವಿಧಾತ ಹೊರಬರುವುದಕ್ಕೆ ದಾರಿಗಾಣದೆ ಆದಿಮಾಯಿಯನ್ನೇ ಪ್ರಾರ್ಥಿಸಿದ ಕಾರಣವೇ ಆ ಮಾಯಿ ಈಗ ನನ್ನನ್ನು ಆವರಿಸಿದೆಯಲ್ಲ. ಜಗಜ್ಜನನಿಯನ್ನು ಪ್ರಾರ್ಥಿಸಿದ ಕ್ಷಣ ಆಲದ ಎಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಅದರ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾಗುತ್ತೇನೆ. ಸರಸಿಜದ ಮೇಲೆ ತಾಯಿರದೆ ಪದ್ಮಾಸನವ ಬರದಿಂದ ಬಲಿದುಕೊಳ್ಳಿರುತ್ತಾಗ ನಾಲ್ದಿಸಿ ನೋಡಿ ಮೇರೆ ಬನಾಲ್ ಮುಗದಿರದೆ ಮೇಲಕ್ಕೆ ನೋಡಲು ವರ ಪಂಚವದನದ್ಯೋ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಚ್ಚರಿಯಾದುದೇನೆಂಬೆ ಸುರತ ವೈಶರು ಲಾಲಿಸಿ ಕಮಲದ ಹಾಡಿನ ಮೂಲಕ ಹೊರಬಂದು ಪದ್ಮಾಸನ ಬಲಿದು ಕಮಲದ ಮೇಲೆ ಕುಳಿತು ಮೂರು ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ವರ ಪಂಚಮದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯು ಅಧಿಕಮ ವಿಚಾರ ಹೇಳಿದ ಹತ್ತಿರ ಬಂದು ನಿದ್ರಾಸಕ್ತನಾಗಿದ್ದಾನೆ. ಹರಿಯೇ ಹರಿಯೇ ಹರಿಯು ಮಲಗಿರ ಯೋಗ ನಿದ್ರೆಯೊಳಿರದೆ ಕರ್ಣನಾಗಿಲ್ ವಿಷಮಯ ಕಿರುಬೆರಳಿನಲ್ಲಿ ಹೊರಗಿಡಗೆ ದಾನ ಮಾಡಿ ರುದಿಸುತ್ತಲಿ
ಅಬ್ಬಬ್ಬ! ಇದ್ದಕ್ಕಿದ್ದ ಹಾಗೆ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರೆ ಎಂತದ್ದು ಕಾಣಲಿಲ್ಲ. ಸುತ್ತಲೂ ಜಲರಾಶಿ ಹೊರತು ಬೇರೇನು ತೋರುತ್ತಾ ಇಲ್ವಲ್ಲ. ಅಪಾರವಾದ ಜಲನಿಧಿಯಲ್ಲಿ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ನಾನೊಬ್ಬನೇ ಇರುವುದೇ? ಹುಡುಕಬೇಕು. ಒಂದು ಜೊತೆ ಸಿಕ್ಕಿತ್ತು ಅನ್ನುವ ಹಾಗೆ ಸಂತೋಷ ಪಡುವಾಗ ಗೊತ್ತಾಯಿತು. ನಿನಗೆ ಬಾಯಿ ಬರುವುದಿಲ್ವಾ? ಅಯ್ಯಯ್ಯೋ, ನಾನು ನಿನಗೆ ಬಾಯಿ ಬರುವುದಿಲ್ಲ ಅಂತ ಆಲೋಚನೆ ಮಾಡಿದ್ದಲ್ವಿ. ನಮಗೆ ಬರ್ತದೆ. ಹಾಗಿದ್ರೆ ನನಗೂ ಬರ್ತದೆ. ಹಾಗಾದ್ರೆ ಬೇಗ ಹೇಳು. ಏನು ಹೇಳಿ? ನಾನು ಯಾರು? ಹಾಗಿದ್ರೆ ಹೇಳು, ನಾನು ಯಾರು? ನನ್ನ ಅಪ್ಪನಲ್ಲಿ ಕೇಳುವ. ನನ್ನ ಅಪ್ಪ ಎಲ್ಲಿ? ಹಾಗೆ ನನ್ನ ಅಮ್ಮನಲ್ಲಿ ಕೇಳ್ತೇನೆ, ಅಮ್ಮ ಎಲ್ಲಿಯಾ? ಆ ಅಪ್ಪ ಅಮ್ಮ ಎಲ್ಲಿ ಅಂತ ಅಜ್ಜನಲ್ಲಿ ಕೇಳುವ. ನನ್ನ ಅಜ್ಜ ಎಲ್ಲಿ? ಹಾಗಿದ್ರೆ ಅಜ್ಜಿ ಇದ್ದಿರ್ಲಬಹುದು. ಅಜ್ಜಿ ಎಲ್ಲಿದ್ದಾರಾ? ನಿನ್ನ ಅಜ್ಜಿ ನನ್ನ ಅಜ್ಜನೊಟ್ಟಿಗೆ ಇರ್ತಾರ? ಯಾಕೆ ನನ್ನ ಅಜ್ಜನ ಜೊತೆ ನಿನ್ನ ಅಜ್ಜಿ ಇರ್ಲಿಕ್ಕಿಲ್ವಾ? ಇರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಅಷ್ಟೇ. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ಅಂತ. ಮತ್ತೆಂತದಕ್ಕೆ ಎದ್ದುಕೊಂಡು ಬಂದದ್ದು? ನೇರ ಬಂದದ್ದೆ. ನಿನ್ನ ಹಾಗೆ ನಾನು ಕೂಡ. ನನಗೂ ಎಂತದ್ದು ಗೊತ್ತಿಲ್ಲ. ನಿನಗೆ ಮೊದಲೇ ಹೇಳಲಿಕ್ಕೇನು? ಹೇಳಬೇಕಂತಲೇ ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಒಟ್ಟು ಸಮಸ್ಯೆ ಆಗಿ ಹೋಯ್ತಲ್ಲ. ತಿಳುವಳಿಕೆಯಲ್ಲಿ ನಾವು ಸಾಮಾನ್ಯ ಕಾಣುವಾಗಲೂ ನೀನು ನನ್ನಂತೆ ಇರುವೆ. ನೀನು ಕೂಡ ಹಾಗೆ. ಹೌದು, ನಮ್ಮೊಳಗೆ ಬಹಳ ಹೋಲಿಕೆ. ಹೇಗೆ? ನನಗೆ ಎಲ್ಲೆಲ್ಲಿ ಅಂತಂದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ನಿನ್ನದು ಹಾಗೆ ಉಂಟು. ಆದ್ರೆ ಒಂದು ಅಲ್ಪ ವ್ಯತ್ಯಾಸ. ಯಾವುದು? ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ. ನೀನು ನನಗಿಂತ ಸ್ವಲ್ಪ ಉದ್ದ. ನೀನು ಗಿಡ್ಡ. ನೀನು ಬಡ್ಡ. ಮಾತಿಗೆ ಮಾತು, ಮಾತು, ನೋಟಕ್ಕೆ ನೋಟ, ನಡೆ ಇದೆಲ್ಲ ಕಾಣುವಾಗ ನನಗೆ ಬಹಳ ಸಂತೋಷ ಆಯಿತು. ಮಾತ್ರವಲ್ಲ, ನಿನ್ನಲ್ಲಿ ನನಗೆ ವಾತ್ಸಲ್ಯ ಹುಟ್ಟುವುದಕ್ಕೆ ತೊಡಗಿ. ಯಾಕೋ ಏನೋ ನನಗೆ ನಿನ್ನ ಮೇಲೆ ಗೌರವಾಭಿಮಾನ ಅಧಿಕವಾಗುತ್ತಾ ಉಂಟು. ಹೌದೇ? ಹಾಗಾದ್ರೆ ಈ ಭಾವವನ್ನೇ ಆಧರಿಸಿ ನಾವಿಲ್ಲಿ ಒಂದು ಸಂಬಂಧ ಮಾಡುವಾನ? ಸಂಸಮಲ್ಲಿ ಇಲ್ಲಿ ಆಗುತ್ತದೇನ? ಆಗದೇನು ಸಂಬಂಧ ಆಗ್ತದ? ಅದು ಹೇಗೆ? ನೀನು ನನಗೆ ತಮ್ಮ ಆಗುವೆಯ? ಹಾಗಿದ್ರೆ ನೀನು ನನಗೆ ಅಣ್ಣ ಆಗುವೆಯ? ನಾನು ಅಣ್ಣ, ನೀನು ತಮ್ಮ. ತಮ್ಮ, ಅಣ್ಣ, ಅನುಜ, ಅಗ್ರಜೋ. ಓ ತಮ್ಮ, ಓ ಅಣ್ಣ, ಏ ತಮ್ಮ. ಎಂತದ? ನನಗೆ ಉದಾಸೀನ ಆಗುತ್ತಿತ್ತು ಒಬ್ಬನೇ. ಹಾಗೂ ಆಗುತ್ತದೆ. ಒಟ್ಟಾಗಿ ಮಾತಾಡುವುದಕ್ಕೆ ತಿರುಗಾಡುವುದಕ್ಕೆ. ನೀನೊಬ್ಬ ಜೊತೆ ಸಿಕ್ಕಿದಾಗ ಈಗ ಹೇಗಾಯ್ತು? ಎಷ್ಟು ಸಂತೋಷ ಹೇಳುವುದಕ್ಕೆ ಹೊರಟದ್ದು. ಆದ್ರೆ ಆಗುತ್ತಿರುವ ಸಂಕಟದ ಒಟ್ಟಿಗೆ ಸಂತೋಷ ಬರಲೇ ಇಲ್ಲ. ಎಲ್ಲಿ ಸಂಕಟ ಆಗುದು ನಿನಗೆ? ಇದ ಅದೆಂತದ? ಹೊಟ್ಟೆ. ಅಯ್ಯೋ, ಇದು ಹೊಟ್ಟೆಯೋ? ಮತ್ತೆ ಇಷ್ಟು ದೊಡ್ಡದು? ಅಯ್ಯೋ, ಓ ಹೌದಲ್ಲ. ನನ್ನ ಹೊಟ್ಟೆ ನನಗಿಂತ ದೊಡ್ಡದುಂಟು, ನಿನ್ನ ಹೊಟ್ಟೆ ಒಳಗೆ ಉಂಟು. ಅದು ಯಾಕೆ ಗೊತ್ತಾಯ್ತಾ? ಯಾಕೆ? ನಿನ್ನದೆಲ್ಲ ಸಣ್ಣ, ನನ್ನದೆಲ್ಲ ದೊಡ್ಡ. ಆದ ಕಾರಣ ನೀನು ತಮ್ಮ, ಆದ ಕಾರಣ ನಾನು ಅಣ್ಣ. ದೊಡ್ಡದವರದ್ದೆಲ್ಲ ನಮ್ಮದು ಒಪ್ಪಂದ ಹಾಗಲ್ಲ. ದೊಡ್ಡವನಾದ್ದರಿಂದ ಅಣ್ಣ. ಕೇವಲ ಹೊಟ್ಟೆ ಮಾತ್ರ ದೊಡ್ಡದಲ್ಲ, ಮತ್ತೆ ಇದರೊಳಗಿನ ಹಸಿವೆಯೂ ದೊಡ್ಡದು. ಹಸಿವೆ ಆಗುತ್ತದೆ. ನನಗೆ ತಿನ್ನುವುದಕ್ಕೆ ಏನಾದರೂ ಬೇಕು, ಕೊಡಿಸು ತಮ್ಮ. ನಾಚಿಕೆ ಆಗುದಿಲ್ವೇ ನಿನಗೆ? ಹೇಳುದಕ್ಕೆ ಅಣ್ಣ ಅಂತ ಹೇಳ್ತಿ, ತಮ್ಮನಲ್ಲಿ ಏನಾದ್ರೂ ತಿನ್ನುವುದಕ್ಕೆ ಕೊಡಿಸು ಅಂತ ಹೇಳ್ತಿ. ಹಸಿವೆ ಆಗುವಾಗ ಹಸಿವೆ ಆಗುತ್ತದೆ ಹೇಳುವುದಕ್ಕೆ ನಾಚಿಕೆ ಅಂತದಕ್ಕೆ. ಈಗ ನಿನಗೆ ಹಸಿವೆ ಆಗುತ್ತದೆ, ನೀನು ಕೊಡ್ಲೇಬೇಕು. ನಿನಗಾಗುದಿಲ್ಲಲ್ಲ? ನನಗೂ ಆಗುತ್ತದೆ. ನನಗೂ ಆಗುತ್ತದ. ಆದ್ರೆ ಏನು ಉಂಟು ಅಂತ ನೋಡ್ಬೇಕಾ ಬೇಡ? ನೋಡ್ಬೇಕು. ಎಲ್ಲಿ ನೋಡುವುದು? ಎಲ್ಲಿ ಉಂಟು? ಕೆಳಗೆ ನೋಡು. ಕೆಳಗೆ ನೀರು
ತಿಂದಾದ್ರೆ ಹಸಿವೆ ಆಗುತ್ತದೆ ಅಂತ ಅರ್ಥ. ನನಗೂ ಆಗುತ್ತದೆ. ಓ, ತಿನ್ಬೇಕು ಅಂತ ಆದ್ರೂ ಮಾಡ್ಬೇಕಾದ್ದೇನು? ಏನಿದೆ? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಈ ನೀರಿನಲ್ಲಿ ಎಂತ ದುಡ್ಡು? ನೀರಿನ ಒಳ ಭಾಗದಲ್ಲಿ ನಮಗಿಂತ ಮೊದಲು ಹುಟ್ಟಿಕೊಂಡದ್ದು ಯಾವ್ದಾದ್ರು ಸಣ್ಣದಿರಬಹುದು. ಬರೇ ಸಣ್ಣದ? ಬರೆ ಸಣ್ಣದು ಒಂದು ಸಿಕ್ಕಿದ್ರೆ ಸಾಕಾಗ್ತದೆ. ದೊಡ್ಡದು ಒಂದು ಇರ್ಲಿಕ್ಕಿಲ್ವಾ? ಏ ದೊಡ್ಡದಿಲ್ಲ, ಸಣ್ಣದು ಸಣ್ಣದು 4 ಸಿಕ್ಕಿದ್ರೆ ಆ. ನಿನಗೆರಡು ನನಗೆರಡು. ತಡ ಯಾಕೆ? ಹೊರ್ಡಾಯೋ, ಹೊಡಿ. ನೀನ್ ಯಾರನ್ನು ಹುಡುಕುದ? ಅದೆಂತದ್ದು? ಓ, ಅದೊಂದು ಗುಲ್ಲೆ. ಓ, ಸಣ್ಣ ಗುಳ್ಳೆ. ನೀರನ್ನು ಮುಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರಿನ ಒಂದು ಮೊಗ್ಗು ಮೇಲೆ ಬಂತು. ಮೊಗ್ಗು ಎಂತ ತಕ್ಕ ನಮಗೆ ಅಂತ ನೋಡುವಾಗ ಅದು ನಿಧಾನವಾಗಿ ಅರಳತೊಡಗಿತು. ಹೇಗೆ? ಮುದುಡಿದ ತಾವರೆ ಅರಳಿದೆ ಮೊದಲಿದ ತಾವರೆ. ಆ ತಾವರೆಯನ್ನು ಪುನಃ ಮುದುಡಿಸಬೇಡ. ಯಾಕೆ ಹಾಗಾಯ್ತು? ಈಗ ತಾವರೆ ಅರಳಲಿ ಇನ್ನಷ್ಟ. ತಾವರೆ ಅರಳಿ ಎಲ್ಲರಿಗೂ ಸಂತೋಷ ಆಗ್ಲಿ ಹಾಗಾದ್ರೆ ಅಂತ ನೋಡುವಾಗ ಅದರ ಮಧ್ಯದಲ್ಲಿ ಒಂದು ಟಿಕ್ಕ ಟಿಕ್ ಉಂಟೇನೆ ಇಲ್ಲಿ. ಟಿಕ್ ಟಿಕ್ ಟಿಕ್. ಓ ಕೀಟ. ಒಂದು ಜಂತು. ತಾತ್ಸಾರ ಮಾಡಬೇಡ. ಯಾಕ? ಅದು ಹೇಗಿತ್ತು ಬಲ್ಲೆ? ಹೇಗಿತ್ತು? ಕೆಂಪು ಕೆಂಪಾಗಿ ಬಿಳಿ ಬಿಳಿಯಾಗಿ ಕಪ್ಪು ಕಪ್ಪಾಗಿ ಉರುಟಾಗಿ. ಓ, ಎಷ್ಟಿತ್ತ ಪ್ರಾಣಿ? ಕುಂದ್ರಳ್ಳಷ್ಟೆಲ್ಲ ಬಣ್ಣ ಉಂಟೇನಾ? ಎಲ್ಲವೂ ಒಂದೇ ಕಡಲ್ಲ. ಕೆಲವು ಕಡೆ ಕೆಂಪು, ಕೆಲವು ಕಡೆ ಕೆಂಪು, ಮತ್ತೆ ಕೆಲವು ಕಡೆ ಕಪ್ಪು, ಕೆಲವು ಕಡೆ ಕಪ್ಪು, ಮತ್ತೆ ಬಿಳಿ ಮತ್ತೆ ಕೆಲವು ಕಡೆ ಉರುಟು ತಿಂದೇನಾ? ಇನ್ನೊಂದು ಬಿಟ್ಟು ಹೇಗೆ ತಿಂದು ಮಾಡ್ಲಿಕ್ಕಿಲ್ಲ ನೀನು. ಜೊತೆಯಾಗಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ಒಟ್ಟಾಗಿ ತಿಂಬನ. ಹಾಗೆ ನನ್ನ ತಿನ್ನುವ ಹೇಳ್ತಿ. ಪ್ರಾಣಿಯನ್ನು ನೋಡ್ಲಿ ಇಲ್ಲ ನಾನು. ನೋಡಲೇ ಇಲ್ಲೋ? ಇಲ್ಲ. ಸತ್ಯ ಸತ್ಯ ಕದ ನೋಡಿ. ಅದಲ್ಲ ಅದು ಕೂಡ ಅದಲ್ಲ, ಅದು ದೊಡ್ಡದು.
ಕಂಪಿಸ್ತಾ ಉಂಟು ಶರೀರ. ಹೌದೌದು. ಬಿಡಿ ಬಿಡಿ, ಜಲದೊಳಗೆ ಅಡಗುವ ಮುನ್ನ ಬಿಡಿ. ಅಯ್ಯೋ ಎಷ್ಟು ಸಲ ಎಷ್ಟು ಸಲ ತಲೆಗೆಟ್ಟವ ನಿನಗೆ ಕಣ್ಣು ಕಾಣುತ್ತದೆ ಇಲ್ವ ಹೇಳು. ಎಲ್ಲಿಗೆ ಹೊಡೆಯಬೇಕು ಎಲ್ಲಿಗೆ ಹೊಡೆಯಬಾರ್ದು ಗೊತ್ತು ಗೊತ್ತಾಗುದಿಲ್ಲ. ಹಾಗೆಲ್ಲ ನೋಡಿ ಹೊಡೆಯುವುದು, ಸಿಕ್ಕಿದಾಗ ಹೊಡೆಯುವುದೇ. ಸಿಕ್ಕಿದಾಗ ಹೊಡೆಯುವುದು ಯಾರಿಗೆ? ಬಿದ್ದದ್ದೆಲ್ಲ ನನಗೆ. ಹೌದಾ? ಮತ್ತೆ ಹಾಗಾದ್ರೆ ನನ್ನ ಎಡಗೈಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದದ್ದು ನೀನಾ? ನಾನೇ. ಅಯ್ಯೋ ಬೇನೆ ಆಯ್ತಾ? ಮತ್ತೆ ಬೇನೆ ಆಗದ ಜೀವ ಇಲ್ವೇನೆ? ಬೇಸರ ಮಾಡಬೇಡ. ನಾನು ಪ್ರಾಣಿ ಎಂದು ಭಾವಿಸಿ ಹೊಡೆದದ್ದು ಹೌದಾದರೂ ಬೇನೆ ಆದದ್ದು ನಿನಗೆ. ನಿನ್ನ ಭಾವನೆಗೆ ನೀರು ಹಾಕ್ಲಿಕ್ಕೆ ನೀರಿನಲ್ಲೇ ಇರುವುದು, ಮತ್ತಿನ್ನೆಂತ ನೀರು ಹಾಕುವುದು. ಆಗ ನೋವಿನ ಪರಿಹಾರಕ್ಕಾಗಿ ಸಿಕ್ಕಿದ ಪ್ರಾಣಿಯ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಇಟ್ಟಿ ಕೊಡ್ತೇನೆ. ಕೈ ಬೇಕಾ, ಕಾಲು ಬೇಕಾ, ತೊಡೆ ಬೇಕಾ, ತಲೆ ಬೇಕಾ ಹೇಳು. ಪೂರ್ತಿ ಇಡೀ ಬಂದ್ರೆಲ್ಲ ಅದ್ರಲ್ಲೇ ಬಂತಲ್ಲ. ಹಾಗಾದ್ರೆ ಇಟ್ಟಿದ್ದೀನಲ್ಲ, ನನಗೆ ಎಂತದ್ದು ಬೇಡವಾ? ಆಗಲಿ, ತಮ್ಮನಿಗೆ ನೋವಾಗಿದೆ, ಅದರ ಪರಿಹಾರಕ್ಕಾಗಿ ಕೊಡುವ. ಆಯ್ತಾಯ್ತು. ಹಾಗಿದ್ರೆ ಕೊಡುದೇ. ಹಾಗಾದ್ರೆ ಇನ್ನೆರಡು ಹೊಡಿ, ತೊಂದ್ರೆ ಇಲ್ಲ. ಹೊಡೆಯುವುದೋ ಸಿಕ್ಕಿದ ಪ್ರಾಣಿಯನ್ನು ಕೊಡುವುದೋ ಪ್ರಾಣಿ ದೊರೆತ ಮೇಲಲ್ಲವಾ? ಅದು ಹೌದಣ್ಣ. ಎಲ್ಲಿ ಉಂಟು ಪ್ರಾಣಿ? ನೀರ ಒಳಗೆ. ಹರಿಯದ ಕಮಲ ನಾಳದಿ ಮರೆಗೊಳ್ಳುತ್ತ ನಿಧಾನ ಮನದಲ್ಲಿ ತರಗರಿಸಿದರು ದೈತ್ಯರಿನ ಬರುವರಿಲ್ಲ. ಏನಿದು ವೈಪರೀತ್ಯ? ಸೃಷ್ಟಿಕರ್ತ ನಾನು, ಕಣ್ಣ ಮುಂದೆ ಎರಡು ಜೀವ, ಹೀಗೂ ಉಂಟೆ? ಜೀವಿಗಳ ಜೀವನಕ್ಕೆ ಆಹಾರ ಅವಶ್ಯವಾಗಿರ್ತದೆ. ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗ್ಲಿಕ್ಕಿಲ್ಲ. ಏನು ಮಾಡುದು? ಪ್ರಾಣ ಉಳಿಸೋ ಬಗ್ಗೆ ಹೇಗೆ? ಅಮ್ಮ ಅಮ್ಮ ಮರುಗಲೇಗೆ ವಿಧಾತ ಮನದಲ್ಲಿ ಸರಿದಿರುವ ಜಾಗೆಂದ ಈ ಪರಿ ಪಡೆಯಬಾರದೆ ಬಂದ ಕಷ್ಟವಾರಿದು ಬೊಂಬೆ. ಅಮ್ಮ. ಏಕಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನಗೊದಗಿ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ. ಮರುಗಬೇಡ ಮರುಗಬೇಡ ವಿಧಾತ ಮರುಗಬೇಡ ವಿಧಾತ ನಾ ಶ್ರೀಗರಿಯ ಸೇರಿಗ ಕಾರಣದೊಳವ ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳಗಲಿ ಹೋಗುವೆನು. ಬರದೊಳೆ ಜನಗೊಂಡು ದೈತ್ಯರ ಹರಿದು ಕೊಡುವನು ಭೀತಿ ಬೇಡೈ. ವರಸುದರುಷನ ಕೊಡುತ್ತವಗೆ ನೀ ಮರೆಯುಳಿಹುದೆಂದೋ ಮರುಗಬೇಡ
ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ಆದಷ್ಟು ರಕ್ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ನಾನು ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗನ, ನಿನಗೆ ಶುಭವಾಗಲಿ. ಜಯ ಜಯ. ನಳಿನಾಭನು ತೊರೆದು ನಿದ್ರೆಯ ಕುಳಿದಿರಲು ಗಿರುದಗೆಯ ಬೀರುತ್ತ ತನ್ನ ಮದನದಲ್ಲಿ ಈ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ನೋಡೋಣ. ಸಾಕಾಗಿ ಹೋಯ್ತು ನನಗೆ. ಎಲ್ಲಿಂದ ಬಂದದ್ದು? ಹೌದಾ? ಹೊರಟದ್ದು ಯಾವಾಗ? ತಲಪಿದ್ದು ಎಲ್ಲಿಗೆ ಯಾವಾಗ? ಒಂದು ಯೋಚನೆ ಬರುವುದಿಲ್ಲ. ಆದ್ರೆ ನಮಗೊಂದು ಸಮಾಧಾನ ಆಯ್ತು. ಯಾಕೆ? ಇಲ್ಲಿಯವರೆಗೆ ಬಂದದ್ದಕ್ಕೆ ಫಲ ಇಲ್ಲ ಅಂತ ಆಗಲಿಲ್ಲ. ಒಂದು ಮಲಗಿದ ವ್ಯಕ್ತಿಯನ್ನು ನಾವು ನೋಡಿದ್ದೇವೆ. ಹೌದಾ? ಈಗ ಎದ್ದು ಆಗಿರ್ಬೇಕು. ಎಲ್ಲಿಗೆ ಹೋಗುದು? ಎದ್ದು ಕುಳಿತಿದಷ್ಟೇ. ಕುಳಿತಿದೆಯಾ? ನಮ್ಮ ಕಣ್ಣಿಗೊಂದು ಬೇತಾನೆ ಅದನ್ನು ಎಲ್ಲಿ ಬಿದ್ದದ್ದು, ಎಲ್ಲಿ ಮಲಗಿದ್ದು? ಇಲ್ಲಿಯೇ. ಇಲ್ಲಿಯಾ? ಒಂದು ಎಲೆಯ ಮೇಲೆ ಕಾಲ ಬರಲು ಬಾಯಿಗೆ. ನೀನು ನಮ್ಮ ನಾಯಕ ಈಗ ಯಾರು ಎಬ್ಬಿಸಿದ್ದು? ಯಾರ್ಯಾರು ಎಬ್ಬಿಸುದಲ್ಲ, ನಾವೇನು ಕತ್ತಲ ಮಾಡಿ ಎಬ್ಬಿಸಿದ್ದ ನಾನು. ಮತ್ತೆ ಎಬ್ಬಿಸಲೇ ಬೇಕೆಂದು ಎಬ್ಬಿಸಿದ್ದು. ಯಾಕೆ? ಇಲ್ಲಿ ಯಾರು ಮಲಗುವುದು ನಮಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಇದು ಮಲಗುವ ಜಾಗ ಅಲ್ಲ. ಮಲಗಬೇಕಾದ್ರೆ ಇಲ್ಲಿಗೆ ಬರ್ಬೇಕಾ? ಬೇಕಾ? ಅಗತ್ಯ ಉಂಟು ಅಲ್ವಾ? ಆದ ಕಾರಣ ಎಬ್ಬಿಸಿದ್ದು. ಆದ್ರೆ ನೀನು ಮಲಗಿದ್ದಕ್ಕಾಗಿ ಒಂದು ಸಂಕೋಚವೂ ಇಲ್ಲದೆ, ಒಂದು ಮುಜುಗರವೂ ಇಲ್ಲದೆ ನಮ್ಮ ಮುಖ ನಡಿ ಇರು ನಗೆ. ಇರು ನಗಲ್ಲ, ಇರು ಒಂದು ಕೊಡ್ತೇನೆ ಅಂತ ಹೇಳುವಾಗ ಪೆಟ್ಟುಕೊಳ್ಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅಷ್ಟು ಚಂದ ಇದ್ದೀನಿ, ಒಂದು ಆಕರ್ಷಣೆ ಉಂಟು. ಎಲ್ಲಿ ಆಕರ್ಷಣೆ? ಎಲ್ಲಿ? ಬಣ್ಣದಲ್ಲಿಯ? ನೋಡು ಮೈ. ಇದು ಮೈಕ ಅಲ್ಲ, ಮೈಯ ಮೈ ಕಪ್ಪು. ಮೇಕಪ್ಪಿಗೆ ಹೌದಾ? ಮೈ ಕಪ್ಪು. ಆದ್ರೆ ನೀನು ಕರಿಮಯ್ಯ. ಕರಿಮಯ್ಯ. ಕಣ್
ಈಗ ಗೊತ್ತಾಯ್ತು. ಕಣ್ಣುಗಳು ನೋಡಿ ಎಷ್ಟು ಪಳ 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 ಪಳ. ನಿನ್ನ ಕಣ್ಣ ನೋಟದಲ್ಲಿ ಒಂದು ಬಳಪ ಕಣ್ಣು. ಹೌದು. ಆಮೇಲೆ ಹಲ್ಲು ನೋಡ್ಬೇಕಾಗ ಅಲ್ಲ ನೋಡು, ಅವನ ಹಲ್ಲಲ್ಲ, ನಿನ್ನದು. ಕರಿ ಮುಖದಲ್ಲಿ ಪಳ 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 ಹೇಳ್ತದ. ಅಂತಹ ನಗೆಯನ್ನು ಬೀರುತ್ತಾನೆ. ಈ ಗಾಢಾಂಧಕಾರದಲ್ಲಿ ಅಪಾರವಾದ ಜಲನಿಧಿಯ ಮಧ್ಯೆ ಕುಳಿತಿದ್ದೀಯಲ್ಲ, ನಮ್ಮನ್ನು ನೋಡಿ ಹೆದರದೆ. ಆಗ ಪ್ರಶ್ನೆ ಬರುವುದು, ಯಾರು ನೀನು? ಹೊರಟ ಮುಂದೆ ಹೊರಟ. ಪ್ರಯೋಜನ ಇಲ್ಲ, ಹುಡುಕಿದ್ದೆ ಬಂತು, ಸಿಗಬೇಕೇ. ಎಲ್ಲೆಲ್ಲಿ ಹುಡುಕಿದ್ರೆ ಮತ್ತೆ ಸಿಗುತ್ತದ? ಅಲ್ಲ, ಸಿಗುವಲ್ಲಿ ಹುಡುಕಬೇಕು. ನನಗಿಂತ ಮುಂದೆ ಅವನೇ ನೋಡುದು ಅಂತ. ಹೌದಾ? ಗೊತ್ತಾಗುದಿಲ್ಲ ಅವ ಹೇಳಿದ್ ಮತ್ತೆ. ನಾನು ಅವನಿಗೆ ಹೇಳ್ತೇನೆ, ಇಂಥಲ್ಲಿ ಉಂಟು. ಅದಕ್ಕಾದ್ರೂ ಮೆಚ್ಚಬೇಕಲ್ಲ, ಅವ್ನು ನೋಡಿ ನಿನ್ನಲ್ಲಿ ಹೇಳ್ತಾನಲ್ಲ. ಅವ ಹೋದ, ಹಿಡಿದೆ, ಜಾರಿದ್ದಲ್ವಾ? ಸಿಗುವ ಹಾಗೆ ಹಿಡಿಲಿಕ್ಕೆ ಆಗಲಿಲ್ಲ. ಅದೇ ನೀರ ಒಳ ಸೇರಿದಂತಹ ಪ್ರಾಣಿಯನ್ನು ಹುಡುಕುತ್ತಾ ಬಂದ್ರೆ ನೀನು ಕಾಣ ಸಿಕ್ಕಿದ್ದಿ. ಹಾಗಾಗಿ ಕೇಳುದಿಷ್ಟೇ, ತೋರು ಬೇಗ ಮೊದಲ ಕಂಡ ಪೋರ ಎಲ್ಲಿ ಹೋದ? ಹಾಗೆ ಈಗ ಅವನ ಬಗ್ಗೆ ಬೇಕಲ್ಲ. ಹೇಳು, ಅವನ ಬಗ್ಗೆ. ಒಂದು ನೀನು ಯಾರು? ಒಂದು ನಾನು ಯಾರು, ಅವನು ಯಾರು ಅಂತೂ ಯಾರು ಯಾರೇ? ಒಟ್ಟು ಯಾರು ಯಾರು? ಯಾರು ಯಾರು? ಅಲ್ಲ, ಅವ ಯಾರು, ನಾನು ಯಾರು? ಹೌದು. ನೀವು ಯಾರು? ನಾವ್ಯಾರು? ಯಾರು ಯಾರು? ಈ ಪ್ರಶ್ನೆ ಈಗಲ್ಲ, ಮತ್ತೆ ಯಾವಾಗಲೇ ನಾವು ನಮ್ಮೊಳಗೆ ಕೇಳಿಕೊಂಡಿದ್ದೇವೆ. ಹೌದಾ? ಕಡೆಗೆ ಒಂದು ಉತ್ತರವನ್ನು ನಾವೇ ಸೃಷ್ಟಿಸಿದೆವು. ಅವ ತಮ್ಮ, ಅವ ಅಣ್ಣ. ತಮ್ಮ ತಮ್ಮ ಅಣ್ಣ ಅಷ್ಟೇ ಅಲ್ಲ. ನಾವು ಪರಸ್ಪರರು ಒಂದಾದ ಕಾಲಕ್ಕೆ ಅಷ್ಟೇ. ಅಷ್ಟೇ. ಆದ್ರೆ ಆಮೇಲೆ ಅವನ ಒಳಗೆ ಎಷ್ಟು ಅಂತ ನನಗೆ ಗೊತ್ತಾಯಿತು, ನನ್ನ ಒಳಗೆ ಏನು ಅಂತ ಅವನಿಗೆ ತಿಳಿ. ಆದ ಕಾರಣ ಅದಕ್ಕೊಂದು ವಿಶೇಷಣೆ ಉಂಟು. ಏನದು? ನನ್ನ ತಮ್ಮ ಉಂಟಲ್ಲ, ಅವ ವೀರ, ಅಣ್ಣ ಶೂರ. ನಾವಿಬ್ಬರು ಧೀರ ಶೂರ ಅಹುದೇ ಧೀರ ಶೂರ ರಘುದೇ ನೀವು
ಮತ್ತೊಬ್ಬ ಶೂ. ಯಾರು ಶೂ? ಯಾರು? ಎಲ್ಲಿ ಶೂ? ಇಲ್ಲಿ ಇಲ್ಲಿ ನೀರಿನಲ್ಲಿ ಎಂತಕ್ಕೆ ಅದು? ನೀರು ಆಡಿದಲ್ಲ ಆ ಶೂರ. ಶೂರ ಕಡಿಮೆ ಆಗ್ಲಿಲ್ವಾ? ಎಂತದ್ದು? ಸಾಕಷ್ಟು ಧೀರ ಶೂರ ಇಬ್ಬರಿಗೆ ಎರಡು ವಿಶೇಷಣ. ಎರಡು ವಿಷಯ. ಒಂದು ನಿಜವಾಗಿ ಹೆಚ್ಚಾಯ್ತದೆ, ಕಡಿಮೆ ಆಗ್ಬೇಕು. ಎರಡು ಸಾಲದ್ದು. ಎರಡು ಸಾಲದ್ದು. ನಿನಗೇನು ಅನುಮಾನ ಈಗ ನಾವು ಧೀರರಲ್ಲ ವೀರರಲ್ಲ ಅಂತ? ಹೌದೆಂದಾಗಿರುತ್ತಿದ್ರೆ ಈಗ ನನ್ನಲ್ಲಿ ಯಾಕೆ ಪ್ರಶ್ನೆ ಮಾಡಬೇಕಾಗಿ ಬಂತ? ಅವ ಎಲ್ಲಿ ಹೋದ? ಅವ ಬಂಡ. ಅವ ತಪ್ಪಿಸಿಕೊಂಡಿದ್ದ. ಅದೇ ತಪ್ಪಿಸಿಕೊಳ್ಳೋದಕ್ಕೆ ಕಾರಣ ಯಾರು? ಯಾರು? ನೀವೇ. ನಿಮಗೆ ಅವನನ್ನೇ ಹಿಡಿಯುವುದಕ್ಕಾಗಲಿಲ್ಲ, ಅವನೇ ನಿಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದಾನೆ. ನಿಮ್ಮ ಧೀರ ಶೂರ ಅಲ್ಲಿ ನಡೆಯಲಿಲ್ವಾ? ಭಯಂಕರ ತರ್ಕಬದ್ಧವಾಗಿ ಮಾತಾಡ್ತಾನೆ. ಅರೆನಿದ್ದೆಯಲ್ಲಿ ಎದ್ದು ಮಾತಾಡುದು ಅಂತ ಯಾರು ಹೇಳಲಿಕ್ಕಿಲ್ಲ. ಪೂರ್ತಿ ನಿದ್ದೆ ಆಗಿ ಬೇಕು ಅಂತ ಮಲಗಿದ್ದು. ಹೌದು, ಬೇರೆ ಕೆಲಸ ಇಲ್ಲ ಅವನಿಗೆ. ಹೊಟ್ಟೆ ತುಂಬಾ ಸಿಕ್ಕಿರ್ಬೇಕು, ಹಾಗಾಗಿ ಮಲಗಿ ನಿದ್ದೆ ಮಾಡಿದ್ದೀನಿ. ನಿದ್ದೆ ಬರ್ತದ? ನಮಗೆ ನಿದ್ದೆ ಬಂದಿದ? ಇಲ್ಲ ಇಲ್ಲ. ಏಯ್, ತಪ್ಪಿಸಿಕೊಳ್ಳುವುದಕ್ಕೆ ಕಾರಣ ಅವನ ಜಾಣಮ್ಮೆ. ನಮ್ಮ ತೋಳು ಬಲ ಕಡಿಮೆ ಆದದ್ದಲ್ಲ ಏನು, ಆದರೂ ನಾವು ಬಿಡಲಿಲ್ಲ. ಮರಳಿ ಯತ್ನ ಸಿಗುವವರೆಗೆ ಒತ್ತಾಡಿದೆವು. ಇಲ್ಲೆಲ್ಲಿಯೋ ಬಂದಿದೆ, ಆಗ ನೀನು ಕಾಣುವುದಕ್ಕೆ ಸಿಕ್ಕಿದೆ. ಆದ ಕಾರಣ ನಿನ್ನಲ್ಲಿ ಕೇಳಿ. ಒಳ್ಳೇದಾಯ್ತು, ನನ್ನಲ್ಲಿ ಕೇಳಿದ್ರಿಂದ ಆಯ್ತು. ಬೇರೆ ಇಲ್ಲಲ್ಲ ಯಾರು? ಬೇರೆ ಯಾರಿಲ್ಲ ಯಾರಿಲ್ಲ. ಅದಕ್ಕೆಲ್ಲ ಸಂತೋಷ ಆದದ್ದು ನನಗೆ. ನನ್ನಲ್ಲಿ ಅದೊಂದು ಪ್ರಶ್ನೆ ಮಾಡೋರು ಇದ್ರಲ್ಲ, ಒಂದು ಸರಿಯಾದ ಉತ್ತರ ಕೊಡು. ಗೊತ್ತಿಲ್ಲ. ನಿನ್ನಲ್ಲಿ ಪ್ರಶ್ನೆ ಕೇಳಿದ ನನ್ನ ತಮ್ಮನಿಗೆ ಬಡಿಬೇಕು. ಮಾತಾಡಿದ್ದು ನೀನಲ್ವೇನ ಮೊದಲು? ನಮಗೆ ನಾವೇ ಬಡ್ಕೊಳ್ಬೇಕಂತ ಹೇಳಿ. ಆ ಬಂಡನನ್ನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಉತ್ತರಕ್ಕಾಗಿ ನಿನ್ನಲ್ಲಿ ಪ್ರಶ್ನೆ ಮಾಡ್ಬೇಕು ಹೇಳು. ನನ್ನ ತಮ್ಮನ ಹತ್ರ ಕೇಳಿದ್ರೆ ಸಾಕಾಗುದಿಲ್ಲ. ಹೌದಾ? ಕೇಳಿ ನೋಡು ಅವನ ಹತ್ರ. ಏನು ತಮ್ಮ? ಗೊತ್ತಿಲ್ಲ. ಆಗೋ ಎಂತದ್ದು ಕೇಳುದಿನ, ಅವನಿಗೆ ಎಂತದ್ದು ಗೊತ್ತಿರುವುದಿಲ್ಲ. ಅಲ್ಲ, ಅವನ ಹಾಗಲ್ಲ ನಾನು. ಮತ್ತೆ ನೀವು ನೋಡಿದ ಬಂಡ ಯಾರೆಂಬುದು ಗೊತ್ತಿಲ್ಲ. ವಿಷಯ ಅರ್ಥ ಆಯ್ತು. ನಾನೀಗ ತಮ್ಮನನ್ನು ಉಲ್ಲೇಖಿಸಿ ಹೇಳಿದ್ದೆ ಯಾಕೆಂದರೆ ಅವ ನನ್ನ ತಮ್ಮ ಅನ್ನುವ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ. ನೀನು ಗೊತ್ತಿಲ್ಲ ಅನ್ನುವುದರಲ್ಲಿ ಹಿನ್ನೆಲೆಯಲ್ಲಿ ಒಂದು ಪ್ರೌಢಿಮೆ ಕಾಣ್ತದೆ, ಒಂದು ಅಹಂ ಕಾಣ್ತದೆ. ಆ ಅಹಂ ಬರಿದೇ ಬರುವುದಲ್ಲ, ಏನೋ ಒಂದು ಇರಬೇಕು ನಿನ್ನ. ಆದ ಕಾರಣ ಕೇಳುವುದು. ಯಾರು ನೀವು? ಯಜಮಾನ. ಅದು ಏನು ಹೇಳಿದಾಗ ಆಗಲಿಲ್ಲ, ಅರ್ಥ ಹೇಳಿದಾಗ ಆಯ್ತು. ಯಜಮಾನ ಯಾವುದಕ್ಕೆ ಯಜಮಾನ, ಅಥವಾ ಯಾರ ಯಜಮಾನರು ನೀನೀಗ ಇದರಲ್ಲಿ? ಈ ಜಲಧಿಗೆ ಒಡೆಯ. ಗೊತ್ತಾಯ್ತೀಗ? ಯಾರು ಇಲ್ಲ, ಅದಕ್ಕೆ ಯಜಮಾನ. ಜಲದಲ್ಲಿ ಮನೆ ಒಡೆಯ. ಜಲಧಿ ಉಂಟಲ್ಲ. ಜಲಧಿ ಅನ್ನುವುದೊಂದು ಜಡ ವಸ್ತುವನ್ನು ನಾವು ತಿಳ್ಕೊಂಡಿದ್ದೇವೆ. ಅದೀಗ ಓಲಾಡ್ತದಲ್ಲ ಸರಿ, ಮಾತಾಡುವುದಿಲ್ಲ, ನೋಡುವುದಿಲ್ಲ. ಆದ್ದರಿಂದ ನಮ್ಮ ಹಾಗಲ್ಲ ನೀರು. ಉಪ್ಪು ನೀರು ರುಚಿ ಇಲ್ಲ ಅದಕ್ಕೆ ಬೇರೆ. ಅದಕ್ಕೆ ನೀನು ಅಧಿಕಾರಿ ಎಂದಾದ್ರೆ ಅದರ ಮೇಲೆ ನಿನಗೆ ಪ್ರಭುತ್ವ ಉಂಟು ಅಂತ ಪರೋಕ್ಷವಾಗಿ ಹೇಳಿದ ಹಾಗಾಯ್ತು. ಹಾಗಾದ್ರೆ ಅದರ ಮೇಲೆ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಾರು ಎಲ್ಲಿಂದ ಬರ್ತಾರೆ, ಯಾರು ಎಲ್ಲಿರ್ತಾರೆ, ಅದೆಲ್ಲ ಗೊತ್ತಿರ್ಬೇಕು. ನಾವು ನೋಡಿದ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಸತ್ಯ ಹೇಳಬೇಕು. ಆ ಪ್ರಾಣಿ ಎಲ್ಲಿದೆ ತೋರಿಸು. ಆ ಪ್ರಾಣಿ ಹೇಗಿದೆ ಅದು ಕೇಳು. ನಾವು ಮೊದಲು ಕಂಡಂತಹ ಪ್ರಾಣಿಗೆ ತಲೆಗಳೈದಿತ್ತು, ನಿನಗೆ ಹಾಗಲ್ಲ, ಒಂದೇ ಶಿರ, ಒಂದೇ ಸಾಕು. ಅದಕ್ಕೆ ಕರ ಎಷ್ಟು? ಎಷ್ಟು ಕರ? ಎರಡು. ನಿನಗೆ 4 ಕೈ. ನೀವು 4 ಕೈ. ಅದು ಕಾಣುವುದಕ್ಕೆ ಬಿಳಿ, ನೀನು ಕಪ್ಪು ಕಪ್ಪು ಕರಿಯ. ಹಾಗಾಗಿ ಕೇಳುದಿಷ್ಟು ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸು. ಇಲ್ಲಂತಾದ್ರೆ ನಿನ್ನನ್ನು ನುಂಗುವೆ. ಅಷ್ಟಾಗ್ಲಿಕ್ಕಿಲ್ವಾ? ಇಲ್ಲ. ಆದ್ರೂ ನುಂಗುವುದೇ. ಇಳಿಯದೆ ಇದ್ರೆ ಇಳಿಸುವುದೇ. ಹೌದಾ? ಇಳಿಸಿ.
ಸಿಕ್ಕಿದ್ರೆ ನಿನ್ನ ಅಂತ ಅಣ್ಣ ಸಿಗಬೇಕು. ತೋರಿಕೆ ಮಾತ್ರ ನಿನ್ನದು, ಹೊಡೆಯುವುದು ನಾನು ಹೊಡೆಯಲಿಲ್ಲವ. ಎಲ್ಲಿ ಹೊಡೆದಿದ್ದು ನಾನು ನೋಡ್ಲೇ ಇಲ್ಲ. ನೀನು ಏನು ಹೊಡೆಯದಿದ್ದರೂ ಯುದ್ಧ ಆಗುವಾಗ ಬೊಬ್ಬೆ ಆದ್ರೂ ಹೊಡೆದಿದ್ದೇನೆ ಇಲ್ಲ. ಅಯ್ಯೋ, ಬೊಬ್ಬೆ ಹಾಕಿದ್ರೆ ಸಾಕ ಪುಣ್ಯಾತ್ಮ. ಅಲ್ಲ, ನಿನಗೆ ಉತ್ಸಾಹ ಬರ್ಲಿಕ್ಕೆ. ಉತ್ಸಾಹ ಬರ್ಲಿಕ್ಕೆ ಈಗ ಪ್ರಾಣಿ ಬಿದ್ದಿದ ಇನ್ನು ಹೊಡೆಯಬೇಡ ಹೇಳಿದ್ ಯಾಕೆ ನಿನ್ನಲ್ಲಿ ನಾನು? ಯಾಕೆ? ಅದು ಇನ್ನು ಹೊಡೆದರೆ ತಿನ್ನುವುದಕ್ಕೆ ಏನು ಸಿಗಲಿಕ್ಕಿಲ್ಲ, ಉಪ್ಪು ನೀರಿನೊಟ್ಟಿಗೆ ನೀರಾಗಿ ಹೋದಿ. ಅಯ್ಯೋ, ಅದಕ್ಕೆ ಹೇಳಿದ. ಆದ ಕಾರಣ ನಾನು ಅದನ್ನು ತಿಂದು ಬರ್ತೇನೆ. ನೀವು ತಿಂದ್ರೆ ಮತ್ತೆ ನನಗಂತದುಂಟು. ಇನ್ನೊಂದು ಸಿಗುವಾಗ ಕೊಡುವ. ಅಯ್ಯೋ, ಅದು ಆಗುದಿಲ್ಲ, ನನಗೆ ಇದೇ ಆಗಬೇಕೀಗ. ಅಲ್ಲ, ಬೇರೆ ಬರ್ತದೆ. ಬೇರೆ ಯಾವಾಗ ಬರ್ತದೆ? ಈಗ ನಾವು ಹೊರಡುವಾಗ ಇದ್ದಾಗ ಉಂಟಾ? ಒಂದು ಬರ್ಲಿಲ್ವಾ? ಹೌದು, ಇನ್ನು ಮತ್ತೆ ಮತ್ತೆ ಬರ್ತದೆ. ಇನ್ನು ಬರುವುದರ ನಿರೀಕ್ಷೆ ಇಲ್ಲ ನನಗೆ. ಈಗ ಇದ್ದದ್ದೇ ಸಾಕು, ನನಗಿದ್ದೇ ಆಗ್ಬೇಕೀಗ. ಆಗ ನನಗೆ ಹಸಿವು ಆಗುದಿಲ್ವೇನೆ? ಹಾಗಾದ್ರೆ ಅರ್ಧ ಮಾಡಿ ತಿನ್ನುವ. ಅರ್ಧ ಮಾಡಿದ್ರೆ ಕಡಿಮೆ ಆಗುದು. ಇಡೀ ಉಂಟಾ? ಇಲ್ಲ. ಮತ್ತೆ ಇದ್ದದನ್ನು ಅರ್ಧ ಮಾಡುದು. ಅಯ್ಯೋ, ಅದು ಕೂಡ ಸಮಸ್ಯೆ ಈಗ. ಹೇಗೆ ಅರ್ಧ ಮಾಡುದು? ಹೇಗೆ? ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ನಿನ್ನ ಪ್ರೀತಿಯ ತಮ್ಮ, ನಿನಗೆ ಜೋರು ಹಸಿವೆ. ಆದ ಕಾರಣ ನಿನಗದರ ಸೊಂಟದಿಂದ ಕೆಳಗೆ ಎಂತದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ಸೊಂಟದಿಂದ ಕೆಳಗೆಲ್ಲ ನಂಗೆ, ನನಗದರ ಸೊಂಟದಿಂದ ಮೇಲಿನದ್ದು ಮಾತ್ರ ಸಾಕು. ಅಯ್ಯೋ ಅಣ್ಣ, ಸಾಕ ನಿನಗೆ? ಸಾಕು, ನೀನು ಅಣ್ಣಲ್ವಾ? ಮತ್ತೆ ಕೇಳಲಿಕ್ಕಿಲ್ಲ ಕೆಳಗಿದ್ದಲ್ಲ. ಇಲ್ಲ ಇಲ್ಲ, ಮೇಲಿದ್ದು ನಿನಗೆ. ನಿನಗೆ ಮೋಸ ಮಾಡಲೆಂದು ನೀನು ಬಂದೆಯ? ಏನು ಮೋಸ? ತಲೆ ಕೆಟ್ಟವ. ಸೊಂಟದಿಂದ ಕೆಳಗೆ ಎಂತದುಂಟು? 2 ಕಾಲು. ಕೋಲಾಟ ಆಡ್ಲಿಕ್ಕೆ ನನಗೆ. ಹಾಗಾದ್ರೆ ಅದು ಬೇಡ. ಅದು ಬೇಡ. ರಕ್ತ ಮತ್ತೆ ಮಾಂಸ ಒಂದು ಪಾಲು, ಎಲುಬು ಮತ್ತೆ ಚರ್ಮ ಇನ್ನೊಂದು ಪಾಲು. ನೆನಪಿಟ್ಟುವ. ಆಯ್ತಾಯ್ತಾ. ರಕ್ತ ಮಾಂಸ ಎಲುಬು ಚರ್ಮ. ನಿನಗೆ ತುಂಬಾ ಹಸಿವೆ ಆಗಿದೆ, ಆದ ಕಾರಣ ನಿನಗದರ ಎಲುಬು ಚರ್ಮ ಎಲುಬು ತುಂಬಾ ಎಲ್ಲ ಕೊಡುವ. ನನಗೆ ಅದರ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕು. ಮತ್ತೆ ಕೇಳಲಿಕ್ಕಿಲ್ಲ. ಇಲ್ಲ ಇಲ್ಲ, ನನ್ನ ತಮ್ಮ ಅಲ್ವಾ? ನನಗೆ ಧೈರ್ಯ ಇಲ್ಲ ನಿನ್ನ. ಅಣ್ಣ, ಇವತ್ತಿನಿಂದ ನಿನ್ನನ್ನು ನಾನು ತ್ಯಜಿಸಿದ್ದೇನೆ. ನನಗೆ ಬೇರೆ ಯಾರಾದ್ರೂ ಅಣ್ಣ ಸಿಕ್ಕಿದ್ರೆ ಒಳ್ಳೇದಿತ್ತು. ನಿನಗೆ ಬೇರೆ ಅಣ್ಣ ಸಿಗಬಹುದು, ಆದ್ರೆ ನನಗೆ ಇಂಥದ್ದೊಂದು ಬೇರೆ ಸಿಕ್ಕಿತ ತಮ್ಮ. ಆದ್ರೆ ತೊಂದ್ರೆ ಇಲ್ಲ, ನನ್ನ ಹೊಟ್ಟೆ ತುಂಬುವುದಕ್ಕೆ ಯಾರಾದ್ರೂ ಅಣ್ಣ ಕೊಡುವ ಇದ್ರೆ ಸಾಕು. ಏನಾಯ್ತು ಹೇಳು ಈಗ. ಮತ್ತೆ ಎಂತದ್ದು ಎಲುಬು ಚರ್ಮ ಎಲುಬು? ನೀನು ಹೇಳುವಾಗ ತುಂಬಾ ಉಂಟು ಆಲೋಚನೆ ಮಾಡಿದ್ದು. ಎಲುಬಿರುವುದು 2, ಚರ್ಮ ಅದೆಂತಕ್ಕೆ ನನಗೆ? ಚಳಿಯಾಗ ಹೊದಿಲಿಕ್ಕೇನ? ಅದು ಬೇಡ, ಇದು ಬೇಡ. ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯುದು, ನೀನು ಹಿಡಿಯುದು. ಒಂದು ಕಾಲು ಒಂದು ಕೈ ನೀನು ಹಿಡಿಯುದು, ನಾನು ಹಿಡಿಯುದು. ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ಆಯ್ತಲ್ಲಿ 2 ಆಯ್ತಾ? ಅದಲ್ಲ, ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು, ಪರಸ್ಪರ ವಿರುದ್ಧ ದಿಕ್ಕಿಗೆ ಎಳೆಯುವುದು. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನಿನಗೆ, ನನಗೆ. ಅಯ್ಯೋ, ಪೂರ್ತಿ ಸರಿಯಾದ್ರೆ ಇದೊಂದು ಸಮಸ್ಯೆ. ತಿರುಗುತ್ತಾ ಇರ್ತದೆ. ಅರಜೀವಾಗಿದೆ, ಪೂರ್ತಿ ಸಾಯುವವರೆಗೆ ವಿಶ್ರಾಂತಿ. ನಾನು ಜನನಿಯ ಸೇರದಿರುವುದಿರೆ ನಳಿನಾಭನು ಸ್ಮರಿಸಿ ಭಕ್ತಿಯೊಳದಿ ಮಾಯೆಯನ್ನು ಮನದೊಳರಿದನು ಧುರದೊಳ ಸದಳ ಹನನಗೊಳಿಸುವೆ ಕಪಟದೊಳಗೆ ಎರುದರ ಧೀರ ಶೂರರ ಪುರಳುದರಿಂದೆಂದ ನನ್ನ ಜೊತೆಯಲ್ಲಿ ಹೋರಾಡಿದ್ರೂ ಜಯಾಪಜಯವನ್ನು ಹೊಂದುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಶಕ್ತಿ ಅಲ್ಲ, ಯುಕ್ತಿಯ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ದೋಳ ಸಾಗದಕ್ಕೆ ಆಶ್ಚರ್ಯವಂತನ ಉಚ್ಚರಿಸುವುದೇ ಅಜ್ಜಳಿಯದ ಬಡರಗುವುದು ಸಂಗರದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ,
ಸಾಹಸ, ಓ. ನಿಮ್ಮಿರುವರ ಪರಾಕ್ರಮ, ಆ. ಅಬ್ಬಾ ನಿಮ್ಮಲ್ಲಿ ಇಷ್ಟು ಉಂಟಲ್ವಾ? ನಮ್ಮಲ್ಲಿ ಇಷ್ಟು ಉಂಟು ಅಂತ ನಮಗೆ ಈಗ ಗೊತ್ತಾಗ್ತದೆ. ನನಗೂ ಗೊತ್ತಾದದ್ದು ಈಗಲೇ. ಆ. ಸಮಯ ಎಷ್ಟಾಯ್ತು? ಗೊತ್ತಿಲ್ಲ. ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯಿತು. ಆಹಾ. ನಡೆದ ಘನಘೋರ ಸಂಗ್ರಾಮದಲ್ಲಿ ಗೆದ್ದವರು ನೀವು, ಸೋತವ ನಾನು. ಈಗ ಗೆದ್ದು ಬಂದಿದ್ದೇನೆ. ನಿಮಗೇನು ಬೇಕು ಕೇಳಿ, ಅನುಗ್ರಹಿಸುವೆ. ಅನುಗ್ರಹಿಸುವೆ. ಪಡಿತೇನೆ ಈಗ. ನಾವು ಗೆದ್ದು ನಿಂದದ್ದು, ನೀನು ಬಿದ್ದಲಿಂದ ಎದ್ದು ಬಂದದ್ದು. ಕೊಡುವುದಾ? ನಾನೇ ಕೊಡುವುದು. ನಾವು ಗೆದ್ದವರು, ಹೌದು, ನಾವು ದೊಡ್ಡವರು, ದೊಡ್ಡವರು. ನಾವು ಕೊಡ್ತೇವೆ. ಕೇಳು, ನಂಬಿಕೆ ಇಲ್ಲ. ನಮಗೆ ಬರಬೇಕಾದ್ರೆ ನೀವಿಬ್ಬರು ಕೈ ತಟ್ಟಿ ಮಾತು ಕೊಟ್ಟರೆ ಕೇಳಿ. ಏನು ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರದಿ ಬಗೆ ಸೊಕ್ಕಿಲಿಗಳ ಹೃದಯನ್ನೊಳು ಬೀಳಿರಿ ಪಕ್ಕನೆ ನೀಡಿರಿ ನಿಮ್ಮಯ ಹಿರಗಳ ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿತು. ಎಂತ ರಾಗ ಇದು? ಎಲ್ಲಿ ಸಿಕ್ಕಿದ್ದು? ಇಲ್ಲೇ ಸಿಕ್ಕಿತು, ನೀರಲ್ಲಿ. ನಮಗೆ ಸಿಕ್ಕಲಿಲ್ಲ ಅಲ್ಲ, ನಮಗೆ ಸಿಕ್ಕಿದ್ದು. ನಿಮಗೆ ಸಿಗ್ಲಿಲ್ಲ, ಈಗ ನೀವು ನನಗೆ ಸಿಕ್ಕಿದ್ದಲ್ವಾ? ಹಾಗಾದರೆ ಮಾತು ಕೊಟ್ಟಿದ್ದೀರಿ, ಅದು ಏನು ಕೇಳಿದ್ರು ಕೊಡಲೇಬೇಕು. ಕೊಡುವುದೇ ಕೇಳು. ಜೊತೆಯಾಗಿ ಕೊಡ್ಬೇಕು. ಇಬ್ಬರು. ಹೌದು, ಇಬ್ಬರೇ. ಮತ್ತೆ ಏಕಮತಸ್ಥರಾಗಿ. ಹೌದೌದು. ಹೇಳು. ಕೊಡುವುದೆಯಾ? ನನಗೆ ನಿಮ್ಮಿಬ್ಬರ ಆ. ಪ್ರಾಣ ಬೇಕು. ಅಯ್ಯಯ್ಯೋ! ಏನ ಮಾಡುವುದು ಎಮ್ಮ ಪ್ರಾಣವ ಕೇಳಿದ ಏನ ಮಾಡುವರೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುವಾಗ ಸಾನುರಾಗದಲ್ಲಿವೆ ಮನದಿರ ಎನ್ನುತ್ತಲೇ ಸಾನುರಾಗದಲ್ಲಿವೆ ಮನದಿರ ಎನ್ನುತ್ತಲೇ ತಾನಮ್ಮುಳೆಂದಂತ ಮಾತ ಏನ ಮಾಡಲಿ ಏನ ಮಾಡಲಿ ಸ್ವಲ್ಪ ಮಾತಾಡಿದ್ದು ಹೆಚ್ಚೆ ಆಯ್ತು. ಸಿಕ್ಕಿ ಬಿದ್ದೆವು. ಆದ್ರೆ ಸಾಯುವವರೆಗೆ ಬದುಕಬೇಕು ಬೇಡ. ಅದು ಒಂದು ಉಪಾಯ ಹೊಳೆದದೆ. ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಸರಿ, ಆದ್ರೆ ಒಂದು ತಹ. ಏನದು? ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ತೆಗಿ ಪ್ರಾಣವನ್ನು ಬಿಟ್ಟಿದ್ದರೆ. ನೀರು ಬೇಡ. ನೋಡಿದರೆ ನೀರಿಬ್ಬರಿಗೂ ಬೇಡವಾ? ಆಹಾ. ನಾನು ಯಾರು? ನೀನು ಯಾರು? ಕಾಪುಗರಿಯ? ನಾರಾಯಣ. ಓ, ಹಾಗೊಂದು ಹೆಸರು ಉಂಟಾ ನಿನಗೆ? ನನಗೆ ಹೆಸರುಂಟು. ಒಳ್ಳೆ ಹೆಸರ. ಹಾ, ಏನು? ಆದ್ರೆ ನಿನ್ನ ಹೆಸರಿಗೆ ಒಂದು ಸ್ವಲ್ಪ ನಾವು ಸೇರಿಸುತ್ತೇವೆ. ಏನದು? ನೀನು ಇನ್ನು ಮುಂದೆ ಕರಿನಾರಾಯಣ, ಕರಿನಾರಾಯಣ. ಹರಿನಾರಾಯಣ ನಿನಗೆ ಹೇಳಿದವ ಕರಿ ನಾರಾಯಣ ಅಂತ. ಅವ ಹೇಳಿದ್ದನ್ನು ನಾನು ಹೇಳಿದ್ದು, ನಿನಗೆ ಹೇಳಿದ್ದಲ್ಲ, ಅವ ಹೇಳಿದ್ದನ್ನು ಹೇಳಿ. ನೀನು ಸಾಧ್ಯ ಇದ್ರೆ ಹರಿ. ಓ ಹೌದು, ಹರಿಯೇ ನಾನು. ಓಹೋ, ಅಷ್ಟೇ ನಿಮಗೆ ಗೊತ್ತಿರುವುದು? ಮತ್ತೆಂತದ್ದು? ಅದಕ್ಕಿಂತ ಆಚೆ ಬೇರುಂಟು. ಅದಕ್ಕಿಂತ ಆಚೆ ಎಲ್ಲಿ ಉಂಟು? ನಿನ್ನ ಬೇರು ಎಲ್ಲಿ ಉಂಟು? ಗೊತ್ತಾಗ್ಲಿಲ್ವಾ? ಇದು ನಿಮಗೆ ಇವರಿಗೆ ಜ್ಞಾನ ದೃಷ್ಟಿ. ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿರ ಮಾರಮಣ ಶ್ರೀರಾಣವ ಶಯನ ನಾರಾಯಣ
ಬ್ರಾಹ್ಮಣರೆನ್ನುವುದು ಅರ್ಥವಾದ ಮೇಲೆ ನಮ್ಮ ಯೋಗ್ಯತೆ ಏನು ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಮಾಡಿದ ಸರ್ವಾಪರಾಧಗಳನ್ನು ನೀನು ಮನ್ನಿಸಿ ನಮ್ಮನ್ನು ಉದ್ಧರಿಸು ಹರಿ ನಾರಾಯಣ. ಅಗಮ್ಯನೇ ಸದಸದ್ರೂಪಿ, ನಿನ್ನ ಯೋಗ್ಯತೆಯನ್ನು ತಿಳಿದು ಇದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕನ್ನಿತ್ತದ್ದೇ ತಡ ನಮಗೀರುವರಿಗೆ ಈಗ ಅರ್ಥ ಆಯಿತು, ನೀನೇ ನಮ್ಮಿರುವರ ತಂದೆ ಅನ್ನುವ ಹಾಗೆ ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಆದರೆ ಕರೆಯುವುದಕ್ಕೆ ಹೆಸರು ಆಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಬೇಕು. ಅನುಗ್ರಹಿಸುತ್ತಾನೆ. ನಾವು ಯಾರು ಸ್ವಾಮಿಯೇ? ಮೃದು ತನು ಹೊಂದೀರ್ಪ ನೀನೇ ಮಧು ಮೃದು ತನು ಹೊಂದೀರ್ಪ ನೀನೇ ಮಧು ಮತ್ತತಿ ಕಠಿಣ ಕರ್ಪುರ ಕದಿಗ ಕಟುಮಕ ದೇಹದಿಂದಿಗ ನೀತ ಕೈಟಭನು ಈತ ಕೈಟಭನು ಮಧು ಕೈಟಭರೆಂದು ಹೆಸರಿರಿಸಿ ಮಧು ಕೈಟಭರೇ ಹಾಗಾದ್ರೆ ಮುಂದಿನ ಪ್ರಪಂಚ ಗುರುತಿಸುವುದಕ್ಕಾಗಿ ನಿಮಗೆ ಈವರೆಗೂ ಹೆಸರಾಗಬೇಕು. ಅಂತಿಂತ ಹೆಸರಲ್ಲ, ನಿಮ್ಮ ಉಭಯರ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ನೀನೇ ಮಧು. ನನ್ನ ತಮ್ಮ ಕಠಿಣತನವನ್ನು ಹೊಂದಿದ ಈತನೇ ಕೈಟಭ. ನನ್ನ ತಮ್ಮ ಕೈಟಭ. ನಾನು ಮಧು. ಮಧು ಇದು ಮಧು ಕೈಟಭ. ಮಧು ಕೈಟಭರು. ನಾವು ಮಧು ಕೈಟಭರೇ. ನೀವೇ ಮಧು ಕೈಟಭ. ಮಧು ಕೈಟಭರು. ಸ್ವಾಮಿ, ನಮ್ಮ ಹೆಸರು, ನಮ್ಮ ಇರವು ಇದೆಲ್ಲವೂ ಅರ್ಥವಾದ ಕಾಲಕ್ಕೆ ಇಲ್ಲಿಂದ ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ನಮ್ಮ ವಿವೇಕ ಎಚ್ಚರಿಸುತ್ತದೆ ಇಲ್ಲಿಂದ ಹೋಗಲೇಬೇಕು. ಯಾಕೆ? ನಾವು ಹೋಗಿ ಸೇರಬಹುದಾದ ತಾಣ ಅತ್ಯುನ್ನತವಾದದ್ದು, ಅತಿ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು. ಹಾಗಾಗಿ ನಮ್ಮನ್ನು ಈ ಬಲೆಯಿಂದ, ನೀನಾಗ ಹೇಳಿದಿಲ್ಲ ನಾನು ಹರಿ, ಈ ಬಲೆಯೊಳಗಿಂದ ನಮ್ಮನ್ನು ಹರಿದು ಮೇಲೆತ್ತಿ ಆ ಕಡೆಗೆ ಒಯ್ದುಕೋ. ಆದರೆ ನಾವು ಕೇಳಿಕೊಂಡ ಒಂದು ಮಾತು ನಮಗೆ ಅಡ್ಡಿ ಆಗದಂತೆ, ಅಂತರಾಯ ಆಗದಂತೆ ರಕ್ಷಿಸಬೇಕು. ಈರುವರ ಕೇಳಿಕೆಯನ್ನು ಉಳಿಸುತ್ತೇನೆ. ನಾನಿರುವಲ್ಲಿವರೆಗೆ ಮಧು ಕೈಟಭರ ಹೆಸರನ್ನೂ ಶಾಶ್ವತವಾಗಿ ಉಳಿಸುತ್ತೇನೆ. ನಿಮ್ಮಿರುವರ ಕೇಳಿಕೆಯ ಹಾಗೆ ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯುವುದಕ್ಕಾಗಿ ಎನ್ನ ಜಂಘೆಯನ್ನು ವಿಶಾಲವಾಗಿ ವ್ಯಾಪಿಸಿದ್ದೇನೆ. ಆಹಾ, ಆಶ್ರಯ ತಾಣವಾದಂತಹ ನಿನ್ನ ಮಡಿಲೊಳಗೆ ನಿನ್ನ ಮಕ್ಕಳಾಗಿ ನಾವು ಪವಡಿಸುತ್ತೇವೆ. ನಮ್ಮನ್ನು ಸ್ವೀಕರಿಸುವುದು. ಹೀಗೆ ಬನ್ನಿ, ಮೋಕ್ಷ ಕರುಣಿಸು. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಭರೀರ್ವರ ಮೇಧಸ್ಸನ್ನು ತೆಗೆದು ಜಲಧಿಯಲ್ಲಿ ಬಿಸುಟು ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇನ್ನು ಮುಂದೆ ಇದೇ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕರ್ತವ್ಯ ವೈಕುಂಠ ಲೋಕದಡಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಯುತ ಶಶೀಂದ್ರ ಜಯ ಬಂಗೇರ ಐಶ್ವರ್ಯ ನಿಲಯ ಕಲ್ಪನೆ ಪದವು ಕುಲಶೇಖರ ಮಂಗಳೂರು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮಂದಿರೇಶ್ವರಿ ಭಾಗವತರ ಹಾಗೂ ಸಭ್ಯಸಭಿಕರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಗೆದ್ದು ಜನನಿಯ ಜಯಲೇ ಮಾಲಿನಿಯೂ ಆ
ಜಯಲಿ ಮಾಲಿನಿಯು ವರದನು ಜಪೇಕ್ಷೆಯಲಿ ಕಾಮಿನಿಯೋ ವರದನು ಜಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಾಪವನು ದೇವಿಯನು ತಲೆ ಕನಕ ಗರ್ಭನ ತಾಪವನು ಕೈವಿಯನು ತಲೆ ವನಕ್ಕಾಗಿ ತಡೆ ತಂದು ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ವನದಿ ಯೋಚಿಸಿದಳು ಜನನೀಯ ಜಯಲಿ ಮಾಲಿನಿಯು ಆ ಆ ಜೈನಮು ಪರಮೇಶ್ವರ ನೀನೇ ರಕ್ಷಿಸು ತಂದೆ. ಪರಮಾತ್ಮದಲ್ಲಿ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನೋರ್ವನ ಜೀವನವನ್ನು ಪಾವನವಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನ ನವ್ಯಾರ್ಥಃ ದಿತಿದೇವಿ. ಅವರ ಪವಿತ್ರವಾದಂತಹ ಗರ್ಭಾಮುದಿಯನ್ನು ಪಾವನಗೊಳಿಸುವುದರ ಮೂಲಕವಾಗಿ ಇದರೇ ಬೆಳಕನ್ನೇ ಕಂಡೆ. ಮಾಲಿನಿ ಎಂಬುದಾಗಿ ಶುಭನಾಮಧೇಯವನ್ನೇ ಇರಿಸಿದರು. ಗಿಡವನ್ನು ಬೆಳೆದು ಮರವಾಗಬೇಕಾದ್ರೆ ಕಾಲಕಾಲಕ್ಕೆ ಹೇಗೆ ನೀರನ್ನು ಪೋಷಕಾಂಶವನ್ನು ಎರೆಯುವುದು ಅನಿವಾರ್ಯವಂತಹ ಕರ್ತವ್ಯವು ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವೇ ಈ ಮಾಲಿನ್ಯ ಜೀವನ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೆ. ಅರಮನೆಯನ್ನು ಬಂದು ಸೇರುವಂತಹ ಸಂದರ್ಭ ಸಂತೋಷದಿಂದ ಮಾತನಾಡುವಂತಹ ತಾಯಿ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರಿಯನ್ನೇ ಸಲ್ಲಿಸುತ್ತಾ ಇದ್ದರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಮನದ ವೇದನೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಲು ಅವ್ವೆ. ನ್ಯಾಯದಲ್ಲಿ ದೊರಕಬೇಕಿತ್ತು ಸ್ವರ್ಗಲೋಕದ ಅಧಿಕಾರ. ಆ ದೇವತೆಗಳು ಮಾಡಿದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ನನ್ನ ಅಷ್ಟು ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವಿಯಾರ್ಥ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದೆ. ಅಸುರಕುಲವನ್ನು ಉದ್ಧರಿಸಬೇಕಾದ್ರೆ ಮಗಳಾದ ಮಾಲಿನಿ ಏನು ಮಾಡಬೇಕು? ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸಿ ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದ? ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡೆ. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ತಪವನ್ನಾಚರಿಸುವುದೇ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನೇ ಹೊಂದುತ್ತಾ ಇದೆ. ಮನಸ್ಸಿನಲ್ಲಿ ಭಯವಂತಹ ಕಾರ್ಮೋಡಗಳೇ ಸುಳಿದಾಡುತ್ತಾ ಇದೆ. ಇದಕ್ಕೆ ಕಾರಣ ನನ್ನ ಸೌಂದರ್ಯ. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾರ್ಥ ನಾನು ಯೌವನವತಿಯಾಗಿ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೆ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅದು ಯೌವನವತಿಯಾರ್ಥ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಈ ಮುಖೇನವಾಗಿ ತಪವನ್ನಾಚರಿಸಿ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕ, ಖಂಡಿತವಾಗಿಯೂ ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಬಿಟ್ಟು ದೇವತೆಗಳು, ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನಾಚರಿಸುವುದು ಎನ್ನುವ ಹಾಗೆ ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪವನ್ನಾಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತು ಮಹಿಷಿಗಳ ಹಿಂಡು. ಸಾಧು ಪ್ರಾಣಿಗಳವು ಯಾರ ತಂಟೆಗೆ ಹೋಗುವುದಿಲ್ಲ, ಅದರ ತಂಟೆಗೆ ಯಾರೂ ಬರುವುದಿಲ್ಲ. ಮತ್ತೇಕೆ ಸಾವಕಾಶ? ಮಹಿಷಿಯ ರೂಪವನ್ನ ಬ್ರಹ್ಮದೇವರ ಕುರಿತಾಗಿ ತಪವನ್ನಾಚರಿಸುತ್ತೇನಂತೆ.
ತಪಸ್ಸಿಗೆ ಭಂಗ ಉಂಟಾಗುತ್ತಾ ಇದೆ ಅಲ್ಲ. ಇದಕ್ಕೆ ಕಾರಣ ಏನೆಂಬುದಾಗಿ ಜ್ಞಾನ ದೃಷ್ಟಿಯಲ್ಲಿ ನೋಡಿದನೆಂದಾದರೆ ಚಿಂತಿಸುತ್ತೆ ಮಾಲಿನಿ. ಮಹಿಷಿ ರೂಪದಲ್ಲಿ ಕುಳಿತು ಬ್ರಹ್ಮದೇವರನ್ನು ಪ್ರಾರ್ಥಿಸುತ್ತಾ ಇದ್ದಾಳೆ. ಇವಳ ಉದ್ದೇಶ ಏನೆಂಬುದಾಗಿ ತಿಳಿದಾಗ 3 ಲೋಕವನ್ನು ಗೆದ್ದು ಸುರಪುರವನ್ನು ಆಳುವಂತಹ ವೀರಾದಿ ವೀರ ಮಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಮಹಿಷಿ ರೂಪದಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವ ಈಕೆ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ನಾನಿನ್ನು ಇಲ್ಲಿರುವುದು ತರವಲ್ಲ, ತಪಸ್ಸಾಗಬೇಕಾಗಿದೆ, ಬೇರೆ ಕಡೆ ಸಾಗುತ್ತೇನೆ. ಏನಿದು ಕರಕರದ ಬವು ಮಾನಿನಿ ಬಳಿಯದಿ ಬಳಲಿಗೆದಿದವು, ಮಾನಿನಿ ಬಳಿಯದಿ ಬಳಲಿಗೆದಿದವು. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯ ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಮಾಲಿನಿ, ಏನಮ್ಮ ನಿನ್ನ ಬಯಕೆ? ಒಲಿದು ಬಂದೆಯ ತಂದೆ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲಿ ಮನದಿರವ ಪುರದೀರನಾಗಿಗ ತರಣನ ಬಯಸೆ, ಪುರದೀರನಾಗಿಗ ತರಣನ ಬಯಸಿ ನಾ ವಿರಚಿಸಿದೆನು ಘೋರ ತಪವಾಗ ದೇವಾ. ಕರುಣ ಸಾಗರ ದೇವನೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೀರಿ. ಪವಿತ್ರವಾದಂತಹ ಪದಪದ್ಮಗಳಿಗೆ ಇದು ಮಾಲಿನಿ ಶಿರವಾಗಿ ವಂದಿಸಿಕೊಳ್ಳುತ್ತಾರೆ. ಶುಭಮಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲಧೂಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ಧರೆಗಿಳಿದೆಯ ತಂದೆ. ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಧ ನೀವು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತು ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಮತ್ತೆ ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರವನ್ನ ದಯಪಾಲಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಆಗುತ್ತಾನೆ ಮಹಿಷ. ತಂದೆ ವರವನ್ನು ನೀಡಿಯುವುದಾಗಿ ಕೇಳಿದ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ, ಹೇಗೆ ನನ್ನ ಹಿರಿಯಾರನ್ನು ಉಳಿಸಲಿ, ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ. ಮರುಗಬೇಡಮ್ಮ. ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು, ಮುನಿವರ ಮೊರೆದ ವಚನವು ತಪ್ಪಲರಿಯದು. ಹರಡಬದಿಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಭ
ಮಾತಲ್ಲೆನುತ ಸಂತೈಸಿದನು ಸಂತೈಸಿದನು ಮರುಗದಿರೋ ಹೆಣ್ಣು ಸಂಸಾರದ ಕಣ್ಣು. ಅಮ್ಮ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದೇ ಗದ್ದು ದುಃಖಿಸುತ್ತಿರುವ ತಾಯಿ, ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ನಾನೇ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಆ ಸುಪಾರ್ಶ್ವಕ ಮುನಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ಹೆಣ್ಣಾದವಳ ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂತಹ ಉದ್ದೇಶದಿಂದಲಾಗಿಯೂ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿಯ ರೂಪವನ್ನಾಂತು ತಪವನ್ನಾಚರಿಸಿ. ತಿಳಿದು ಮಾಡಿದರೆ ಅಪರಾಧ, ತಿಳಿದೇ ಮಾಡಿದರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದಾದದ್ದು ಅದೇ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬರಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಮೂರ್ತಿ ತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಶಾಪ ಪರಿಮಾರ್ಜನೆ ಮೂರು ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ್ದಾನೆ. ಬೆವರಿಳಿಸಿ ದುಡಿದವರಿಗೆ ಗೊತ್ತು ಹಣದ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ. ಆ ಬಡರಿಸಿಗೆಯಲ್ಲಿ ತಿಳಿದಕ್ಕೆ ಸಾಧ್ಯ ಉಂಟು ಹೇಳು. ಅವನು ಮಾಡಿದ ಕೃತ್ಯದಿಂದ ಮಹಿಷನೇ ಹುಟ್ಟುತ್ತಾನೆ, ಸಮಾಧಾನ ತಂದ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತೆ. ವ್ಯರ್ಥ ಆಯ್ತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ ಅನುಗ್ರಹಿಸಕ್ಕೆಂದು ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ, ಮಗನಿಗೆ ಉತ್ತಮ ಸಂಸ್ಕಾರ ನೀಡು. ಶುಭವಾದ ಕನಕ ಗರ್ಭದ ದೇವವನ್ನು ಕೊಂಡು ಮಾಲಿನಿ ಕನಕ ರೋಷವ ತಾಡೆ ಕ್ಷಣದೊಳ್ಳು ನಿಜ ರೂಪವನಳೆಯುತ್ತಲಿ ಮನೆಗೈದಿ ಜನನಿಯಲಿ ಇತ್ತಲಾದಿತಿ ದೇವಿ ವೃಂದಾರಿಯ ತಗಿದ ಕೃತ್ರಿಮದಿಂದಾಗಿ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಚಿತ್ತದಿ ವ್ಯಥೆಯಾನಾತಿರಲು. ಅಯ್ಯೋ ನನ್ನ ಪ್ರಾರಬ್ಧವೇ, ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಹಿರಿಯ ರಸಿ, ದಿತಿದೇವಿ ಶೋಣಿತಾಪುರದ ಬಡತಿ, ಯಾವ ನೆಮ್ಮದಿ ಉಂಟು ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂತ ಸ್ಥಿತಿ ನನ್ನ ಪಾಲಿಗಾಗಿ ಹೋಗಿದೆ. ಪುತ್ರ ಶೋಕದಿಂದ ನನ್ನ ಒಡಲೆನ್ನುವುದು ಕಣ್ಣೀರ ಕಡಲಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣರ್ಯಾರು? ನನ್ನ ತಂಗಿಯ ಮಕ್ಕಳಾದಂಥ ದೇವತೆಗಳು. ನಮ್ಮವರೇ ನಮಗೆ ಹಗೆಯಾಗಿ ಹೋದರಲ್ಲ. ಆದ ಕಾರಣವೇ ಹಗೆಯ ಹೊಗೆಯನ್ನು ಕಾಣಬೇಕೆನ್ನುವಂಥ ಉದ್ದೇಶದಿಂದ ಮಗಳಾದ ಮಾಲಿನಿಯನ್ನು ತಪಸ್ಸಿಗಾಗಿ ಕಳಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದು ಬಂದಳು. ಬಂದಂತ ಮಗಳಿಗೆ ಯೋಗ್ಯ ವರದಾಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರು ಅವರು ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ. ಯಾರಿದ್ದಾರೆ ಇಡೀ ಚೂರು?
ನೀವು ಇಂದು ಕಣ್ಣು ಸುರಿಸಬೇಕಾದ್ರೆ ಏನು ಕಷ್ಟ ಬಂತಮ್ಮ, ಏನಾಯ್ತಮ್ಮ? ಓ, ನನ್ನ ಕಣ್ಣೀರಿನ ಕಥೆಯನ್ನು ಏನು ಅಂತ ಹೇಳಿ ಮಗ. ಏನಾಯ್ತಮ್ಮ? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟು ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಆದ್ರೆ ಏನಮ್ಮ? ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಕಂದ, ಓ, ಹುಟ್ಟಿದಂತ ಮಕ್ಕಳನ್ನು ಆ ದೇವಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ ಮಗನೇ. ಮುಂದೆ ಏನಾಯ್ತಮ್ಮ? ಹೋದಂತ ನನ್ನ ಮಕ್ಕಳನ್ನು ಮಕ್ಕಳನ್ನು ಆ ದೇವತೆಗಳು ಕೊಂದು ಮುಗಿಸಿದರು. ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುರಲೋಕವನ್ನು ಬಯಸುವಂತ ನಿಮ್ಮ ಮಕ್ಕಳು ಪುನಃ ಯಾರು ಬರಲಿವೆ? ಮೋಸ ವಂಚನೆಯಿಂದ ಬಡ ಸುರಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಪನನ್ನು ಬಡಿದು ಓಡಿಸ್ತೇನೆ, ಸುರಗದ್ದಿಗೆಯನ್ನು ಏರ್ತೇನೆ. ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಮಾಡಬೇಕು. ಹೋಗಿ ಬರ್ತೇನಮ್ಮ. ಸಮರದಲ್ಲಿ ಕೈ ಸೋತು ದಿಕ್ಕು ದೇಶದ ಓಡಿ ಹೋಗಿದ್ದಾಳೆ. ಓಡಿ ಹೋಗೋನು ಓಡಿಸುವ ಮುಖ್ಯ ಉದ್ದೇಶವಲ್ಲ, ಯಾವುದನ್ನು ಪಡೆಯಬೇಕೆಂಬ ಆಸೆ ನಾನು ಬಂದಿದ್ದೇನೋ ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸುರೂಪ ಓಡಿ ಹೋಗಿದ್ದಾಳೆ, ಸುರಪೀಠ ಬರಿದಾಗಿದೆ. ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತ ರೆಕ್ಕೆಯನ್ನು ಬೀಸುತ್ತಾ ಆ ದೇವತೆಗಳ ಪಕ್ಷವಾಗಿ ನನ್ನ ಕಣ್ಣ ಮುಂದೆ ಬಂದವ ಯಾರು?
ಬಂದೆ ನಿನ್ನ ಶಿಕ್ಷಿಸಲೆಂದು ಅಶರೀರಿ ಬಂದೆ ನಿನ್ನ ಶಿಕ್ಷಿಸಲೆಂದು. ಬೆಳಗಾವಿ ಚಿನ್ಮಾಲಿ ನಿಮ್ಮವರಿಗೆ ಧೈರ್ಯದ ವಚನಗಳನ್ನ ಹೇಳಿ ನೇರವಾಗಿ ಸ್ವರ್ಗಲೋಕವನ್ನ ಏರಿದ್ದು ಮಾತ್ರವಲ್ಲ, ದೇವತೆಗಳನ್ನ ಬಡಿದೋಡಿಸಿದೆ, ಸ್ವರ್ಗಲೋಕದ ಪೀಠವನ್ನ ಸ್ವಾಧೀನಪಡಿಸಿಕೊಂಡೆ, ಸ್ವರ್ಗಲೋಕದಲ್ಲಿ ನಿನ್ನದಾಗಿರುವಂತಹ ಅಧಿಕಾರವನ್ನ ಸ್ಥಾಪನೆಗೊಳಿಸಬೇಕು ಅನ್ನುವ ಹಾಗೆ ಮಹದಾಕಾಂಕ್ಷೆ ಹೊಂದಿದವ ನೀನು. ಹೌದು. ಆದ್ರೆ ನಿನ್ನ ನಿರೀಕ್ಷೆ ಎಲ್ಲವೂ ಸುಳ್ಳಾಗಿ ಹೋಯಿತು. ಯಾಕೆ ಸುಳ್ಳಾಯ್ತು? ಯಾಕೆ ಬಲ್ಲಯ್ಯ? ಏನು? ನಿನ್ನನ್ನ ಎದುರಿಸುವುದಕ್ಕೆ ಬಂದಿದ್ದೇನೆ ಯಕ್ಷರಾಜ ಪಿಂಗಲಾಕ್ಷ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವ ನಾನು. ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷಣಿಯಿಂದ ನನ್ನ ಕಣ್ಣ ಮುಂದೆ ಬಂದ ಯಕ್ಷಣಿನಲ್ವಾ ನಿನ್ನ ತಲೆಗಡಿ
ಹೊರದಿದಳದಾಗ ಮಾಲಿದಿ ಗೆರಗಿ ಬೀಳಿದನು ಅಮ್ಮ. ಅಳಬೇಡುವೋ, ಹೆದರಿದೀಯ ತಿನ್ನುವುದಕ್ಕೆ ಕುಡಿಯುವುದಕ್ಕೆ? ಹೆದರಿಕೊಂಡು ಬಂದು ಯಾರು ನೀನು? ಯುದ್ಧಕ್ಕೆ ನನ್ನವರೊಂದಿಗೆ ಅಲ್ಲಿಂದ ಬಂದವ. ಎಲ್ಲಿದ್ದಾರೆ? ಅವರು ಯಾಕೆ ಬರಲಿಲ್ಲ? ಮತ್ತೆ ನೀನ್ ಯಾಕೆ ಬಂದದ್ದು? ಹೇಳು. ಹೇಳಬೇಕು ಅಂತಲೇ ಬಂದದ್ದಮ್ಮ. ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುತ್ತಿಲ್ಲ. ಅದ್ಯಾಕೆ ಹಾಗೆ? ಯಾವ ಬಾಯಲ್ಲಿ ಹೇಳುದಮ್ಮ? ಇರುವ ಬಾಯಲ್ಲಿ ಹೇಳು. ಯಾವ ನಾಲಿಗೆಯಲ್ಲಿ ಹೇಳುದಮ್ಮ? ಬೇರೆ ಬೇರೆ ಉಂಟಾ? ಅದರಲ್ಲೇ ಹೇಳು. ಹೇಗೆ ಹೇಳುದಮ್ಮ? ಈಗ ಬಂದು ಹೇಗೆ ಮಾತನಾಡಿದೆ ಹಾಗೆ ಮಾತನಾಡು. ವಿಷಯ ಗಂಭೀರ ಉಂಟಮ್ಮ. ಏನದು? ಲಾಲಿಸಬೇಕಮ್ಮ. ಲಾಲಿಸಬೇಕು ತಾಯೇ ವಿಚಾರವನ್ನು ಹೇಳಬೇಕು ಅಂತಲೇ ಬಂದದ್ದು. ಏನದು? ಹೇಗೆ ತೊಡಗಬೇಕು, ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುವುದಿಲ್ಲ. ಯಾಕದು? ಇಲ್ಲಿಂದ ಹೊರಡುವಾಗಲೇ ಯಜಮಾನರು ಹೇಳಿದ್ರು, ಹೇಳಿ ಒಬ್ಬೊಬ್ಬರಲ್ಲ ಎಲ್ಲ ಹೇಳಿ, ಇಲ್ಲಿರುವವರಲ್ಲ. ಮತ್ತೆ ಹೊರಡುವಾಗ ಹೇಳಿದ್ರು, ನಮ್ಮವರೆಲ್ಲ ತಯಾರಾಗಿ ನಾವೆಲ್ಲರೂ ಜೊತೆಯಾಗಿಯೇ ಹೋಗುವ. ಇಲ್ಲಿಗೆ ಒಂದು ಬಾರಿಗೆ ನಾಲ್ಕಕ್ಕೆ ಹೋಗುವ. ನಾಲ್ಕಕ್ಕೆ ಹೋಗಿ ಬರುವ. ನಾವೆಲ್ಲರೂ ಸೇರಿಕೊಂಡು ಹೋಗುವ. ಯಾಕೆ ನಾವು ಹೋಗಬೇಕು? ಯಾಕೆ ಹೋಗಬೇಕು? ಒಂದು ಬಾರಿಗೆ ಹೋದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ರು. ಹಾಗಂತ ನಮಗಿಂತ ಮೊದಲು ಹೋದವರಿಲ್ವಾ? ಇದ್ದಾರಾ? ನಮಗಿಂತ ಮೊದಲು ಹಲವು ಬಾರಿಗೆ ಹೋದವರಿದ್ದಾರೆ. ಹೋದವರು ಯಾರು ಹಿಂದೆ ಬರಲಿಲ್ಲ. ಯಾಕೆ? ಯಾಕೆ? ಅಲ್ಲಿ ಕೊಟ್ಟದ್ದು ಹೆಚ್ಚಾಗಿ. ಹಾಗೆ. ಹಾಗಾಗಿ ನಾವು ಈ ಸಲ ಮೊದಲ ಸಲ ಹೋಗುವ, ಮೊದಲ ಬಾರಿಗಾದ್ರೂ ಹೋಗುವ, ಸ್ವರ್ಗ ಸಿಗುತ್ತದ ನೋಡುವ ಅಂತ ಹೇಳಿ ಇಲ್ಲಿಂದ ಹೊರಟೆವು. ನಾಲ್ಕಕ್ಕೆ ಹೊರಟೆವು, ನಾಲ್ಕಕ್ಕೆ ಮುಟ್ಟಿದೆವು. ನಾಲ್ಕಕ್ಕೆ ಮುಟ್ಟಿದೆವು, ಆ ನಾಲ್ಕಕ್ಕೆ ಸ್ವರ್ಗಕ್ಕೆ. ಅಲ್ಲಿ ಹೋಗಿ ನೋಡ್ತೇವೆ ಜನರಾಶಿ, ಜನರಾಶಿ, ಜನರಾಶಿ. ನಮ್ಮ ಹಾಗೆ ಮೊದಲ ಬಾರಿಗೆ ಹೋದವರಲ್ಲ, ಅವರು ಅಲ್ಲೇ ಇದ್ದವರು. ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅವರು ಮೊದಲೇ ಕುಡಿತಿದ್ದಾರಮ್ಮ. ಯಾವ್ದ್ರ ಬಗ್ಗೆ ಮಾತ್ರ? ಮೇಲಿದ್ದವರು ಆ ಅಮೃತ ಕುಡಿದವರು. ಅಮೃತ ಕುಡಿದಿದ್ದಾರೆ. ನಮ್ಮನ್ನು ನೋಡಿದ ಕೂಡಲೇ ಒಮ್ಮೆಲೆ ಯುದ್ಧ ಆರಂಭ ಆಯ್ತು. ಯುದ್ಧ ಆರಂಭ ಆಯ್ತು. ಅವರು ಕುಡಿದು ಯುದ್ಧ ಮಾಡುದು, ನಾವು ಕುಡಿಲಿಕ್ಕೆ ಸಿಗ್ಲಿಲ್ಲ ಅಂತ ಯುದ್ಧ ಮಾಡುದು. ಅಂತ ಯುದ್ಧ ಜೋರ್ ಜೋರ್ ಆಗುತ್ತಾ ಉಂಟು. ಹೌದಾ? ಜೋರ್ ಯುದ್ಧ ಆಗ್ತಾ ಇದ್ದಾಗ ಹಿಂದಿನಿಂದ ಬಂದು ಇವರಲ್ಲ
ಯಜಮಾನ ನೇರ ಬಂದು ಮಧ್ಯಕ್ಕೆ ನಿಂತುಕೊಂಡು ಯುದ್ಧ ಉತ್ಸಾಹದಿಂದ ನಿಂತುಕೊಂಡದ್ದೇ ತಡ ಆ ಕಡೆಯಿಂದ ಬಂದ್ರಲ್ಲ, ಒಬ್ಬರಲ್ಲ ಇಬ್ಬರಲ್ಲ 8 ಮಂದಿ ಅಷ್ಟದಿಕ್ಪಾಲಕರು 8 ಮಂದಿ ಬಂದ್ರು. ಅಷ್ಟ ಅಂತ ಹೇಳಿದ್ರಿ 8 ಮತ್ತೆ 9 ಎಂಟೆಯ ಮತ್ತೆ ಅಷ್ಟೇ ದಿಕ್ಪಾಲಕರು ಅಷ್ಟೇ ಬರ್ಬೇಕಷ್ಟೇ. ಬಂದು ಸುತ್ತ ನಿಂತುಕೊಂಡ್ರು. ಅಗ್ನಿ ವರುಣ ವಾಯು ಕುಂಬ್ರ ನಿರ್ವತಿ ಯಮ ಅಗ್ನಿವಾಯು ಕುಬೇರ ನಿರುತಿ ಯಮ ವರುಣ ಸುತ್ತ ನಿಂತುಕೊಂಡ್ರು. ಸುತ್ತ 8 ಜನ, ಮಧ್ಯದಲ್ಲಿ ಯಜಮಾನರು ಒಬ್ಬರೇ. ಆಯ್ತು, ಯಜಮಾನರು ಒಬ್ಬರೇ, ಸುತ್ತ 8 ಜನ. ಅದಕ್ಕೆ ನೀರು ಯಾಕೆ ಆಡುವುದು? ಯಜಮಾನ್ರು ಹೆದರ್ಲಿಲ್ಲ, ಹೆದರುದು ಬೇಡ, ಹೆದರ್ಲಿಲ್ಲ. ಅಲ್ಲಿಗೆ ಒಂದು ರಮ್ಮು ತಗೊಂಡು ಒಂದು ಸುತ್ತು ತಿರುಗಿ ಚೈಂಕ 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 ಅಂತ ಬಿಟ್ಟದ್ದೇ ತಾಡ ಹೋದ್ರಲ್ಲ. ಬಂದಂತ ದೇವತೆಗಳೆಲ್ಲ ಓಡಿ ಹೋದ್ರಮ್ಮ. ಹೌದಮ್ಮ, ಸಂತೋಷದ ವಿಚಾರ ಇದು. ನೀನ್ ಯಾಕೆ ಆಡುವುದು? ಓಡಿದ್ರಮ್ಮ. ಎಂತದು? ಮತ್ತೆ ಅವರೆಲ್ಲ ಓಡಿ ಹೋದದ್ದು ನಿನಗೆ ಬೇಸರ ಆಯ್ತು? ಮತ್ತೆ ಸಂತೋಷ ಆಗಬೇಕು, ನಗರಗತ ಹೇಳಬೇಕು ನೀವು. ಅಳಬಾರ್ದು. ಅಳುವುದಕ್ಕೆ ವಿಷಯ ಉಂಟು. ಏನದು ವಿಷಯ ಉಂಟು? ಅದು ಮುಂದಿನ ಭಾಗದಲ್ಲಿ ಬರ್ತದೆ. ಇನ್ನದೇ ಇವತ್ತು ದೇವತೆಗಳೆಲ್ಲ ಓಡಿ ಹೋದ್ರು. ಇನ್ನು ಯಾರು ಬರ್ತಾರೆ ಅಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಯಾರದು? ಕೈಯಲ್ಲಿ ಗುಜಿರಿ ಇಟ್ಕೊಂಡು. ಕೈ ನೋಡುದಲ್ಲ, ಮುಖ ನೋಡೋದ ಸ್ವಲ್ಪ. ನಮ್ಮ ನೋಡಿದ್ರೆ ಕಪ್ಪಳಕ್ಕೆ ಬಾರಿಸಿರ ಪಾಪಿ. ಅವ ಬಂದವ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು. ಮುಖ ನೋಡುವಾಗ ಬಂದದ್ದು ಸೂರಪ್ಪ. ದೇವೇಂದ್ರ ಬೆಡಿಗಣ್ಣ ಬಿಡುಗಣ್ಣ ಬಂದ ಆ ಕಡೆಯಿಂದ ನಿಂತ್ಕೊಂಡ. ಅವ ಆ ಕಡೆಯಿಂದ ಯುದ್ಧ ಮಾಡ್ರಿ, ಈ ಕಡೆಯಿಂದ ಜೋರ್ ಯುದ್ಧ. ಹೇಗೆ? ಎಂತ ಯುದ್ಧ, ಭಯಾನಕ, ಭೀಕರ, ಗಣಗಂಭೀರ, ಸಾಂಕ್ರಾಮಿಕ. ಹೌದು, ಸಾಂಕ್ರಾಮಿಕ ತಪ್ಪಿತ್ತ? ಸಂಗ್ರಾಮವದು. ಸಂಗ್ರಾಮ, ಜೋರ್ ಯುದ್ಧ. ಯುದ್ಧ ಆಗಿ ಯುದ್ಧದ ಕೊನೆಗೆ ಏನು? ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದ. ದೇವೇಂದ್ರನ ಸಂತಾನದವನ ಮತ್ತೆ ಯಾಕೆ ನೀನಾಡುವುದು? ಸಂತೋಷದ ವಿಚಾರವಿದು, ಸಂಭ್ರಮಿಸಬೇಕಾದದ್ದು. ಸ್ವರ್ಗ ಎನ್ನುವುದು ನಮ್ಮ ಪಾಲಾಯಿ. ಮತ್ತೆ ಯಾಕೆ ಅಳುತ್ತಿ ಬಾಪ? ನಗರಗತ್ತ ಹೇಳು. ಅಳಬಾರ್ದ. ಅಳುವುದಕ್ಕೆ ವಿಷಯ ಉಂಟು. ಏನದು? ಅದು ಮುಂದಿನ ಭಾಗದಲ್ಲಿ ಬರ್ತದೆ. ಒಮ್ಮೆ ಮುಗಿಸಿ ಹೋಗ್ತೀಯ. ದೇವತೆಗಳೆಲ್ಲ ಓಡಿ ಹೋದ್ರು. ದೇವೇಂದ್ರ ಕೂಡ ಓಡಿದ. ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿ ನಿಮ್ಮ ಗಣ್ಣ ನೇರ ಹೋಗಿ ಮಶಾನದ ಮಡಿಕೆ ಬಾರಿಸಿರೋ ಪಾಪಿ ಮಗನೇ. ಮಶಾನದ ಸಿಂಹಾಸನವನ್ನೇರಿ. ಸಿಂಹಾಸನ ಅಲ್ಲ. ಯಾರು? ಸಿಂಹಾಸನ. ಸಿಂಹಾಸನದಲ್ಲಿ ಕೂತು ಚಪ್ಪಾಳೆ ಬಡಿದ ಕೂಡ್ಲೆ 6 ಮಂದಿ ಹೆಣ್ಣು ಆಪು ಸೀರೆ ನಾಯಮರಿಗಳು ಬಂದು ಇದ್ದವರೆಲ್ಲ ಸೇರಿಸಿಕೊಂಡು ಬಡಿದ. 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿಯರು, ನಾರೀಮಣಿಯರು. ನಂಬೆ ಊದುಮತಿ ಮೀನಕ್ಕ ಮಂಡಾಲ್ ದೋಷ. ಎಲ್ಲಿ ಎಲ್ಲ ತಿರುಗಾಡಿ ಕೊಡುವಂತೆ. ರಂಬೆ ಊರ್ವಶಿ ಮೇನಕಿ ತಿಲೋತ್ತಮೆ ಮಂಜು ಘೋಷ. ಮಂಡಾಲ್ ದೋಷ ಇಲ್ವಾ? ಇನ್ನೊಂದು ಮಲಗುದು ಬಿಟ್ರೆ ಬೇರೆ ಎಂತದುಂಟು? ಬಂದ ಅವ್ರದ್ದು ನಿತ್ರಾಣ ಆರಂಭ ಆಯ್ತು. ನಾಟ್ಯ. ಎಂತ ನಾಟ್ಯ, ಎಂತ ಬಾಯ್ತಾಳ. ಮೊದಲಿಗೆ ನಾದರೂ ನಿನ್ನತ್ತೈ, ಅದಾದ್ಮೇಲೆ ದಿನಕ್ಕೆ, ಮತ್ತೆ ಕಡೆಗೆ ಪೋಂಡ ಪೋಂಬೆ ಎಲ್ಲ ಚಿಕ್ಕೊತ್ತೈ, ಕಡೆಗೆ ತೈತತ್ತ ಅಪಶಕುನ ಮಾತನಾಡು. ನಾಟ್ಯ ಕಾರ್ಯಕ್ರಮ ಮುಗಿಯಿತು. ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಮೇಲಿಂದ ಹಾರಾಡಿಕೊಂಡು ಬಂದದ್ದು. ಯಾರು ಬಂದದ್ದು ಅಂತ ಗೊತ್ತಿಲ್ಲ. ಹಾಲಾಡಿ ಅಲ್ಲ, ಹಾರಾಡಿಕೊಂಡು ಬಂದದ್ದು. ಯಾರು ಅಂತ ಗೊತ್ತಿಲ್ಲ. ಬಂದವ ನೇರ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು, ಏನೋ ಕೂತದ್ದೇನೋ ಆಚಂತ ನೋಡು, ಈಚ ನೋಡು, ನಾನು ಯಾರಲ್ಲಿ ಮಾತಾಡುದು, ಎಂತ ಮುಖ ಅಂತ ನೋಡುದು, ನನ್ನ ಮುಖದಲ್ಲಿ ಎಂತ ಮಂದ ಕುಡಿತಾ ಉಂಟು. ಹೌದಾ? ಇಳಿಯ ಕೆಳಗಿಳಿಯ ಮಂಗನ ಮುಖದವನೇ. ನಾನಲ್ಲ ಬಂದವ, ನಿಮ್ಮ ಗಂಡನಲ್ಲಿ ಹೇಳುದು. ಹಾಗೆ ಅಷ್ಟಕ್ಕೆ ನಿಮ್ಮ ಗಂಡ ಹೇಳಲಿಲ್ಲ. ಬಂದವ ಕೂಡ ಬಿಡ್ಲಿಲ್ಲ. ಗಂಡನ ಹತ್ತಿರ ಬಂದು ನಿಮ್ಮ ಗಂಡ ಕೂತಿದ್ದಂತ ಪೀಠಕ್ಕೆ ಒಂದೇ ನಾನಲ್ಲ ಅವ ತುಳಿದದ್ದೇ ತಡ. ನಿಮ್ಮ ಗಂಡನಿಗೆ ಸೀಟು ಬಂದು ಅದು ನಿಂತ್ಕೊಂಡ್ರು. ಹೊಡಿಲಿಕ್ಕಂತ ಹೀಗೆ ಕೈ ಎತ್ತಿದ್ರು. ಅಲ್ಲಿಗೆ ನಿಲ್ಲಿಸಿ ಅವ ಬಂದವ. ಜನ ಯಾರು ಅಂತ ಗೊತ್ತಿಲ್ಲ. ಹೊಡೆದು ಈಗ ನಾಳೆ ಕೇಳಿದ್ರೆ ಯಾರಿಗೆ ಹೊಡೆದದು ಅಂತ ಆದ್ರೆ ಹೇಳಿಕ್ಕೆ ಹೆಸರಾದ್ರೂ ಬೇಕು. ಅದು ಹೌದು. ಬಂದದ್ದು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿಂದಲೇ ಕೇಳಿದ್ರು, ಯಾರು ನೀನು ಬಂದಯ ಸಬೇಟ್? ಯಾರು ನೀನು ಬಂದ ಸುಬಟ? ಸಬೇಟ್ ಅಲ್ವಾ? ನೀನು ತಿರುಗಾಡುದಲ್ಲ. ಕೇಳಿದ್ರು. ಅಷ್ಟೊತ್ತಿಗೆ ಅವ ಹೇಳಿದ, ನಾನು ಸುಮ್ಮನೆ ಬಂದದ್ದಲ್ಲ. ದೇವೇಂದ್ರ ಒಂದೇ ಹೇಳಿದ,
ಯಕ್ಷ ರಾಜ ಯಕ್ಷ ರಾಜ ಯಾರವನ ಕೆಲಸದವ ಯಕ್ಷ ರಾಜ ಯಕ್ಷರಾಜ ಸಿಂಗಲ್ ಬಾಕ್ಸ್ ಪಿಂಗಳಾಕ್ಷ ಅತಿ ಹೇಳಿದ್ದೆ ತಾಡ ಯಜಮಾನಿಗೆ ಕೋಪ ಬಂದು ಮೂರು ಕುತ್ತ ಆರ್ಲಿಕ್ಕೆ ಆರಂಭ ಮಾಡಿ ಸಿಟ್ಟು ಬಂದ್ರೆ ಹಾಗೆ ಅಬ್ಬೋ, ಎಂತದ್ದು ಆರದಿಂದ ಶಿಖರವರೆಗೆ ಇರುವುದವರಿಗೆ ಜೋರ್ ಆರ್ಲಿಕ್ಕೆ ಆರಂಭ ಮಾಡಿச்சு ಸೆಕೆ ಎಂತದ್ದು ನಾಲ್ಕದಿಂದ ಶಿಖರದವರೆಗೆ ಸಿಕ್ಕದವರಿಗೆ ಎಂತದ್ದು ಆರಿದ್ದು ಎಂತದ್ದು ಅವರು 3 ಆರುವಾಗ ಇವ 33 ಆರ್ಲಿಕ್ಕೆ ತೊಡಗಿದ ಹೌದಾ ಒಬ್ಬ 33ಕ್ಕೆ 3 ಸಾಕಪ್ಪ ಒಮ್ಮೆ ಆರುದು ಒಮ್ಮೆ ಮೊಣಕಾಲಲ್ಲಿ ತಿರುಗುದು ತಿರುಗಿ ನಿಮ್ಮ ಗಂಡನ ಹತ್ತಿರ ಬಂದು ಗಂಡ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಳಕ್ಕೆ ಬಾಗಟ್ಟು ಅವರಿಗೆ ಹೌದು ಅಲ್ಲಿ ಅವರಿಗೆ ಹಾರ್ತಾ ಇದ್ರು ಸಜ್ಜೆ ಅಲ್ಲ ಅಲ್ಲಿಗೆ ನಿಂತುಕೊಂಡಿದ್ದಾರೆ ನಿಂತುಕೊಂಡದ್ದು ಹೌದು ನಂತರ ಏನು ಮಾಡಿದ್ರು ಅಲ್ಲಿಗೆ 3 ಸುತ್ತಿ ತಿರುಗಿ ತಟ್ಟಂತ ಬಿದ್ದದ್ದು ಹೌದು ಏನಾಯ್ತು ಬಂದ ಒಮ್ಮೆ ಹೀಗೆ ಇಣುಕಿ ನೋಡಿದ ಬಂದ ಅವನಷ್ಟಕ್ಕೆ ಹೋದ ಸೋತು ಓಡಿದ್ರು ಹೇಗೆಂತ ಗೊತ್ತಿಲ್ಲ ನನ್ನವರಿಗೆ ಏನಾಯ್ತು ಯಜಮಾನರು ಬಿದ್ದಿದ್ದಾರೆ ಹೇಳುವುದು ಕಾಣುವುದಿಲ್ಲ ಏನಾಯ್ತು ನೋಡ್ಬೇಕಿತ್ತು ಯಜಮಾನರಿಗೆ ಏನಾಯ್ತು ಅಂತ ಹೇಳಿ ಹತ್ತಿರ ಹೋಗಿ ಹೀಗೆ ನೋಡ್ತೇನಮ್ಮ ಯಜಮಾನರಿಗೆ ಏನಾಯ್ತು ಅಂತ ಹೀಗೆ ನೋಡುವಾಗ ಯಾವ ಬಾಯಲ್ಲಿ ಹೇಳುದಮ್ಮ ಯಾವ ನಾಲಿಗೆಯಲ್ಲಿ ಹೇಳುದಮ್ಮ ಹೀಗೆ ನೋಡುವಾಗ 2 ಕಣ್ಣು ಗುಡ್ಡೆ ಹೊರಗೆ ಬಂದಿದೆ ಇಷ್ಟುತ್ತ 4 ಹೊರಗೆ ಬಂದಿದೆ ನಿಮ್ಮ ಕಣ್ಣ ಸತ್ಯ ಮರಣದ ವಾರ್ತೆಯನ್ನು ಕೇಳುವಂತಹ ಪರಿಸ್ಥಿತಿ ನನಗೊದಗಿ ಬಂತಲ್ಲ ಶಿವನೇ. ಯಾವ ಜನ್ಮದಲ್ಲಿ ಯಾವ ಹೆಣ್ಣಿಗೆ ಯಾವ ಪಾಪ ಮಾಡಿದ್ದೀನೋ ನಾ ತಿಳಿ. ಈ ಕಾಲಕ್ಕಾಗುವಾಗ ನನ್ನ ಸ್ಥಿತಿ ಹೀಗಾಗಿ ಹೋಯಿತಲ್ಲ. ಹಾಗಾದ್ರೂ ನಾ ಇನ್ನು ಯಾರಿಗಾಗಿ ಬದುಕಬೇಕು, ಯಾತಕ್ಕಾಗಿ ಬದುಕಬೇಕು? ಜೀವನ ಎನ್ನುವುದು ಉಜ್ವಲವಾಗಬೇಕು. ನಾನಾ ರೀತಿಯ ಆಸೆ ಆಕಾಂಕ್ಷೆಗಳಂತಹ ಗೋಪುರವನ್ನೇ ಇರಿಸಿಕೊಂಡವಳೆ ನಾನು. ಅದೆಲ್ಲ ಇಂದಿಗೆ ನುಚ್ಚು ನೂರಾಗಿ ಹೋಯಿತು. ಇಲ್ಲ, ನನ್ನವರಿಲ್ಲದ ಪ್ರಪಂಚದಲ್ಲಿ ನಾನು ಬದುಕುವುದಿಲ್ಲ. ನನ್ನವರಿಲ್ಲದ ಜೀವನ ನನಗೆ ಶೂನ್ಯ. ನನ್ನವರೊಂದಿಗೆ ನಾನು ಕೂಡ ಸಾಯುತ್ತೇನೆ. ನಾನು ಕೂಡ ಸುಮ್ಮನೆ ಸತ್ತವರು ಜೀವಿ ಪರೇ ಸಮರ ಸಮರ್ಥನಾಗಿ ತರುಣ ಮಗಿ ಜಾಸುರ
ವದನಗಳ ಪಿತ್ತರಿದೆ ಗದನಗಳ ಸುಮನದ ಮೊತ್ತವನು ಸದೆ ಬಡಿದು ಆ ಕವನತ್ತಿಯಲ್ಲಿ ವಶಗೈವೆ ಎನ್ನುತ್ತಲೇ ಕರೆದ ಆ ಮಗನ ಸತ್ತವರಿಗಾಗಿ ಹತ್ತಿರದಿಂದಾದರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ. ಇಲ್ಲ, ನಾ ಅಳ್ಳಬಾರದು, ನಾ ಸಾಯಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ಹೆಣ್ಣಾದಂತಹ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು? ಆ ದೇವತೆಗಳು. ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿ ಬಂತ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನೇ ತಂದು ಬಿಟ್ಟಿರಲ್ಲ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರದ ನಿಂತು ಗಹಗಳಿಸಿ ನಕ್ಕಿರ. ಇಲ್ಲ, ಹಾಗಾದ್ರೆ ಆ ಕಷ್ಟದ ಸ್ಥಿತಿಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಯಾರಲ್ಲಿ ಯಾಕಾಗಿ ಹೇಳಬೇಕು? ವಿಧಾತನಿಂದ ಬರುವಂತಹ ವರಬಲ ಇದೆ. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯುವಂತಹ ಮಗನನ್ನು ಪಡೆದಿದ್ದೇನೆ ನಾನು. ಮಹಿಷನಿದ್ದಾನೆ, ಬಲಯುತನಿದ್ದಾನೆ, ರಾಜಾಂಗಣಕ್ಕೆ ಆಟ ಆಡುವುದಕ್ಕೆ ಹೋಗಿದ್ದಾನೆ. ಮಗನನ್ನೇ ಕೂಗಿ ಕರೆದು ಸಮಸ್ತ ವಿಚಾರವನ್ನು ತಿಳಿಸಿ ದೇವತೆಗಳಾಥ ನಿಮಗೊಂದು ಕಥೆಯನ್ನು ಕಾಣಿಸದಿದ್ದರು. ತಿಥಿ ಸಂಜಾತೆ ಮಾಲಿನಿ ನಾನಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಮಗನೇ, ಬಾ ಕುಮಾರ.
ಮಹೇಶ. ಕರೆದ ತಾಯೇ? ಹೌದು ಕಂದ. ಕರೆದೆಯ ಅಮ್ಮ? ಹೌದು ಮಗನೇ. ಕರೆದೆಯೋ ಜನನಿ? ಹೌದು ಮಹೇಶ. ಪವಿತ್ರವಾದಂತಹ ಚರಣೋದ್ಭವಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಅಮ್ಮ. ಮಗನೇ. ರಾರಾಜಿಸುವ ರಾಜ ಆಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆಂಡನ್ನು ಆಟವಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ಹೆತ್ತಪ್ಪೆಯ ಕರುಳಿನ ಕೂಗು ಕೇಳಿಸಿತು. ಆ ಸ್ವರವನ್ನೇ ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸುವಾಗ, ಯಾಕಮ್ಮ ಹೀಗೆ? ಎರಡು ಕರಗಳನ್ನು ಶಿರದ ಮೇಲಿರಿಸಿ ಧಾರಾಕಾರವಾದಂತಹ ಕಣ್ಣೀರನ್ನು ಸುರಿಸುತ್ತಾ ಈ ರೀತಿ ಮಲಗಬೇಕು ಅಂತ ಇದ್ರೆ ಏನಾಯ್ತಮ್ಮ ನಿನಗೆ? ಕಷ್ಟ ಅಮ್ಮ ಅಮ್ಮ ಅಮ್ಮ, ನಿಮ್ಮ ಪಾಲಿಗೆ ಕಷ್ಟ ಒದಗಿರಂತೆ. ಹೌದು ಮಗನೇ. ಯಾರಿಂದ ತಾಯಿ? ಅಮ್ಮ, ಮಗನೇ. ನಮ್ಮವರು ಏನಾದರೂ ನಿಮಗೆ ತೊಂದರೆಯನ್ನು ಮಾಡಿದರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿದೋ ತಾಯಿ, ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರ ಮಹಿಷಾಖ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ ತಾಯಿ. ಹೇಳಲಿ ಮಗನೇ. ಮುದ್ದು ಕಂದ ಕಂದ ನಮ್ಮ ಬಾಳು ಬೀದಿದು
ತೆಗೆದುಕೊಂಡು ಬಂದೆಯ? ಹೌದು ತಾಯಿ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು ನಿನ್ನಲ್ಲಿ? ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತಿ? ಹಾಗಂದ್ರೆ ಹೇಗಮ್ಮದು? ನಿನ್ನ ತಂದೆ, ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೇನೆಂಬುದಾಗಿ ಹೊರಟಂತಹ ವಿಚಾರ ನಿನಗೂ ಸ್ಪಷ್ಟವಾಗಿ ತಿಳಿದಿದೆ ತಾನೆ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದಂತೆ ಪರಿಣಾಮದಲ್ಲಿ ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದಾಡಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಅಲ್ಲಿಯ ಪೀಠವನ್ನು ನನ್ನ ತಂದೆಯವರು ಏರಿದರೆ. ಅಮ್ಮ 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 ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ? ಕಣ್ಣೀರು ಯಾಕಮ್ಮ ನಿನಗೆ? ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಮಗ. ಯಾಕಮ್ಮ ಹಾಗೆ? ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆ, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ನಗಿತಮ್ಮ. ಅಮ್ಮ ಮಗನೇ, ಇದು ಮಾತು ಸತ್ಯವೇ ಅಮ್ಮ? ಹೌದು ಕಂದ. ಇನ್ನೊಮ್ಮೆ ಹೇಳಬೇಡ, ನನಗೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅಯ್ಯೋ ಅಮ್ಮ ಮಗನೇ, ಸ್ವರ್ಗಲೋಕದಲ್ಲಿ ನನ್ನ ಅಪ್ಪ ಮಡಿದು ಹೋದರೆ ಅತುಲ ಪರಾಕ್ರಮಿ ಎನ್ನಿಸಿದಂತಹ ನನ್ನ ತಂದೆಯ ಪಾಲಿಗೆ ಅಕಾಲ ಮೃತ್ಯು ಬಂದು ನಗಿತಿ. ಹೌದು ಮಗನೇ. ಹಾಗಾದ್ರೆ ನನ್ನ ಅಪ್ಪ ಇನ್ನು ಬರುವುದಿಲ್ವೇ ಅಮ್ಮ? ಬರುವುದಿಲ್ಲ ಕಂದ. ಅಯ್ಯೋ 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 ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಮಗು ಅನಾದಿಯಮ್ಮ. ನನಗೆ ಇನ್ನು ಯಾರಿದ್ದಾರೆ? ನಾನಿದ್ದೇನೆ ಕಂದ. ಅಮ್ಮ ಅಮ್ಮ, ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರ್ದಂತೆ. ನನ್ನ ಅಪ್ಪ ಸತ್ತಿದ್ದಾರೆ, ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗಳಾದಂತಹ ನನ್ನ ಕರ್ತವ್ಯವೇ. ನನ್ನ ಅಪ್ಪನನ್ನು ಕೊಂದವ ಯಾರಮ್ಮ? ಯಕ್ಷ ಸಮರಕ್ಕೆ ಬರಲಮ್ಮ. ನನಗೆ ಲಕ್ಷ್ಯವೇ ಅಲ್ಲ. ಒಂದೊಂದೆಗೆ ಆ ಮುಕ್ಕಣ್ಣನೇ ಜರಿಗಿಳಿದು ಬಂದರೆ
ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಸಿ ಅಪ್ಪಣೆ ಕೊಡು. ಹೊರಟೆ. ಸಂತೋಷವಾಯಿತು. ತನಯದಾಡಿದ ನುಡಿಗೆ ತನಯನಾಡಿದ ನುಡಿಗೆ ಮಾವಿನೇ ಮನದಿ ಹರುಷವರಾತು ನುಡಿದಳೋ ಮಗನೇ. ಆದಿವಿಷದ ಗೆಲಬಗುದು ಸಮರದಿ ನಿನಗೆ ಗದವ ಆದಿವಿಷದ ಗೆಲಬಗುದು ಸಮರದಿ ನಿನಗೆ ಗನವಲ್ಲ ವನಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನನಗೆ ಬೀಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ಶಿರವನ್ನು ಕಡಿದು ನಾನು ಬರ್ತೇನೆ. ಕಂದ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷ. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡು. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳಿ ಲೆಕ್ಕಾಚಾರವೇ ಅಲ್ಲ, ದೃಢಕ್ಕೆ ಸಮಾನರವರು. ಹೌದು ತಾಯಿ. ಆದರೆ ಯುದ್ಧರಂಗದಲ್ಲಿ ಸೋತಂತ ಅವರು ಹರಿಯ ಮೊರೆಯನ್ನು ಹೋಗುತ್ತಾರೆ. ಅವನ ಅಪ್ಪ ಬೇಕಾದ್ರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು. ಸುರರ ಪಕ್ಷವನಾಂತಿ ಬರುತ್ತಾನೆ. ಏನು ಮಾಡುತ್ತಾನಮ್ಮ? ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ. ಅಮ್ಮ ಅಮ್ಮ ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವು. ಆದರೆ ಮೋಸವೋ ಕಪಟವೋ ಹಿಂದಿನಿಂದ ಯುದ್ಧವನ್ನು ಮಾಡುವುದಕ್ಕೆ ಬಂದರೆ ಇದರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಇಷ್ಟರವರೆಗೆ ನೀನು ಹೇಳಿಕೊಟ್ಟದ್ದಿಲ್ಲ. ಅಮ್ಮ, ಇದನ್ನು ಜಯಿಸಬೇಕು ಅಂತ ಇದ್ರೆ ನನಗೆ ದಾರಿಯನ್ನು ನೀನೇ ತೋರಿಸಬೇಕು. ನೀನೀಗಲೇ ಕಾಡನ್ನು ಸೇರಬೇಕು. ಯಾಕಮ್ಮ ಕಾಡು? ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ತಪಸ್ಸು ಅಜೇನಂತಹ ವರವನ್ನು ಪಡೆಯಬೇಕು. ತದನಂತರ ಸ್ವರ್ಗಲೋಕವನ್ನೇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಮರಸರನ್ನು ಬಡಿದೋಡಿ ಸ್ವರ್ಗದ ಸುರಗದ್ದುಗೆಯನ್ನು ಏರಬೇಕು ಮಗನೇ. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ. ಇದರಲ್ಲಿ ನಿನಗೆ ಯಾವುದೇ ಸಂದೇಹವೇನ. ಅಮ್ಮ ಮಗನೇ, ಇನ್ನು ಮುಂದೆ ನೀನು ನೊಂದುಕೊಳ್ಳಬೇಡ. ನೀನು ಒಂದಲ್ಲ 1000 ವಿಚಾರವನ್ನು ನಾನು ಹೇಳಿದರೆ ನಿನ್ನ ಆ ವಿಚಾರಗಳನ್ನು ನಾನು ಈಡೇರಿಸಿಕೊಡ್ತೇನೆ ತಾಯಿ. ಅಮ್ಮ, ಇಷ್ಟರವರೆಗೆ ನಿನ್ನ ಯಾವುದೇ ಮಾತುಗಳನ್ನು ನಾನು ವಿರೋಧಿಸಿದವನಲ್ಲ. ಈ ಮಗನ ಶ್ರೇಯಸ್ಸಿಗೆ ಬೇಕಾಗಿ ನೀನು ಆಶೆ ಪಡುವೆ ಎಂದಾದರೆ ದೇಹ ಬಲವೊಂದು ಸಾಲದು, ದೈವ ಬಲವು ಅಗತ್ಯವಾಗಿ ಬೇಕಾಗಿದೆ. ಅದನ್ನು ಸ್ವಪ್ರಯತ್ನದಿಂದಲೇ ಪಡೆಯಬೇಕು. ಏಕಾಗ್ರತೆ ಬರುವುದಕ್ಕಾಗಿ ಕಾರಣವೇ ಸರಿ ಎನ್ನುವ ಹಾಗೆ ನೀನು ಸೂಚಿಸಿದೆಯಲ್ಲ. ಪುಷ್ಕರ ಕ್ಷೇತ್ರವನ್ನು ಸೇರಿಕೊಳ್ತೇನೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿ ವರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ಅಮ್ಮ, ತುಂಬಾ ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ಬರಿಗೈಲಿ ಹೋಗುವುದಲ್ಲ ಮತ್ತೆ ಹಿಡಿದಕ್ಕೋ ಈ ಖಡ್ಗವನ್ನು. ಅಮ್ಮ ಮಗನೇ, ಈ ಖಡ್ಗದ ಅಗತ್ಯ ನನಗಿಲ್ಲ. ನನ್ನ ರಕ್ಷಣೆಗಾಗಿ, ವಿರೋಧಿಗಳನ್ನು ಸದೆ ಬಡಿಯುವುದಕ್ಕಾಗಿ ನನ್ನಲ್ಲಿ ಬಲಿಷ್ಠವಾದಂತಹ ಉಭಯ ಕೋಡುಗಳಿವೆ. ಇದು ಸಾಕು ತಾಯಿ ನನಗೆ. ಇನ್ನು ಮುಂದಕ್ಕೆ ಶೋನಿತಾಪುರದ ಪ್ರತಿ ರಕ್ಷಣೆ ನಿನಗೆ ಮಗನೇ. ಅರ್ಥವಾಯಿತು, ಅರ್ಥವಾಯಿತು. ಮಕ್ಕಳಾಟಿಕೆಯನ್ನು ಬಿಡು ಮಹಿಷ. ಇನ್ನು ಮುಂದೆ ಬಾಲಿಶನೂ ಆಗಿರಬೇಡ, ಪ್ರೌಢನಾಗಿ ಕಾಣಿಸಿಕೋ. ಮಾತ್ರವಲ್ಲ, ಈ ಶೋಣಿತಾಪುರದ ಪ್ರಜೆಯ ರಕ್ಷಣೆಯನ್ನು ನನ್ನ ಪಾಲಿಗೆ ಈ ಖಡ್ಗದ ಮುಖೇನ ನೀನು ಸೂಚಿಸಿದೆಯಾ? ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಕೀರ್ತಿ ಹೆದ್ದಾರಿಯಾಗಿರಲಿ ಮಗನೇ. ಧನ್ಯನಾದೆ.
ಇದ್ದವರನ್ನು ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ದಂಡೆತ್ಯವಾಗಿ ಇಂದ್ರಾದಿ ಸುಮ್ಮನಸರನ್ನು ಸೋಲಿಸಿದರೆ ಹರಿಯ ಕಪಟದಿಂದ ಗಿರಿಕಾನನ ಗುಹೆಗಳನ್ನು ಅಲೆಯುವ ಹಾಗಾಯಿತು. ಇದಕ್ಕೆಲ್ಲ ಕಾರಣ ನಮಗೊಬ್ಬ ಸಮರ್ಥ ನಾಯಕನಿಲ್ಲಲ್ಲ. ಏನು ಮಾಡೋಣ ಏನು ಮಾಡೋಣ ಮಿತ್ರರೇ, ವಿಷಯ ತಿಳಿಯಿತು. ಏನು? ಶೋಣಿತಾಪುರದಲ್ಲಿ ದಿತಿಸುತ್ತೆ ಮಾಲಿನಿಗೆ ಮಗ ಒಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ರೆ ನಮಗೆಲ್ಲ ಭಯ. ಹುಟ್ಟಿದ್ದು ಮಾತ್ರವಲ್ಲ, ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಈ ಕಾಲಕ್ಕೆ ಅಜೇಯನಾಗಿ ಮೆರೆಯುತ್ತಿದ್ದಾನಂತೆ. ಮೆರೆಯುತ್ತಾ ಇದ್ದಾನೆ, ಆದ್ರೆ ನಾವೇನು ಮಾಡೋಣ? ಹಾಗಾದ್ರೆ ತಡ ಮಾಡುವುದಲ್ಲ, ಈಗಿಂದೀಗಲೇ ಅವನ ಬಳಿ ಸಾಗೋಣ. ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ, ನಿಮ್ಮನ್ನು ನೋಡುವಾಗ ಅಂಗವಿಕಲರ ಹಾಗೆ ಕಾಣಿಸ್ತಾ ಇದ್ದೀರಿ. ಅಂಗವಿಕಲರಿಗೆ ಮೊದಲ ಆದ್ಯತೆ ಉಂಟಿಲ್ಲ. ಇಲ್ಲಿರುವಂತಹ ಒಂದೊಂದು ಆಸನವನ್ನು ನೀವು ಸ್ವೀಕರಿಸಿಕೊಳ್ಳಿ. ಯಾರಯ್ಯ ನೀವು? ಎಲ್ಲಿದ್ದವರು? ಇಲ್ಲಿಗೆ ಯಾಕೆ ಬಂದಿರಿ? ನಿಮ್ಮ ಹೆಸರೇನು? ಎಲ್ಲವನ್ನು ಅರುಹಿ. ಲಾಲಿ ಪೂದಾದಾರೆ ಮಾಲಿನಿ ಸುಕುಮಾರ ನಮ್ಮನ್ನು ಅನ್ಯರು ಅಂತ ಭಾವಿಸಬೇಡ. ನಿನ್ನ ಹಿರಿಯರು, ನಿನ್ನ ಜಾತಿ ಮಕ್ಕಳು. ನಿಮ್ಮ ಹೆಸರೇನು? ಶಂಕಾಸುರ, ಇವ ದುರ್ಗಾಸುರ, ವಿಠಲಾಸುರ, ಕಾಮರ, ಶಿಕ್ಷರ, ವಾತ, ಇವ ಅಮುಖ, ಇವರೆಲ್ಲ ನಮ್ಮವರಯ್ಯ. ನಿಮ್ಮನ್ನೆಲ್ಲ ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ನಾವು ಬಹಳ ಮುಂಚೆ ಇದ್ದವರಯ್ಯ. ಓ, ಹಾದಿಯಲ್ಲಿ ಹಿಂದೆ ಇದ್ದವರು. ನಿನ್ನ ಅಪ್ಪನಿಗಿಂತ ಮುಂಚೆ ನಾವೆಲ್ಲ ಇರ್ಲಿದ್ದು. ಹಾದಿಯಲ್ಲಿ ಅಂತ ಹೇಳಿದ್ರೆ ಅದೇ ಹಿಂದೆ ಇದ್ದವರು. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನಾವೆಲ್ಲ ದಂಡೆತ್ತಿ ಹೋಗಿ ಪರಿಣಾಮ ಇಂದ್ರಾದಿ ಸುಮ್ಮನಸರ ಪಡೆದು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡೆವಯ್ಯೋ. ಅಲ್ಲೇ ಇರಬಹುದಿತ್ತಲ್ವ, ಮತ್ತೆ ಯಾಕೆ ತಿರುಗಾಟ? ಕೈಗೆ ಬಂದದ್ದು ಬಾಯಿಗಿಲ್ಲದಾಗಿ ಹೋಯ್ತು. ಅದು ಯಾಕೆ ಹಾಗೆ? ಆ ಕಪಟಿಯಾದ ಇಂದ್ರ ಮಹಾ ಕಪಟಿಯಲ್ಲಿಗೆ ಹೋದ. ಯಾರವ? ಅವನೇ ನಾರಾಯಣ. ಏನು ಮಾಡಿದ? ಅವ ಬರಲಿಲ್ಲ. ಮತ್ತೆ ಚಕ್ರ ಬಿಟ್ಟ. ಏನಾಯ್ತು? ಚಕ್ರ ತಿರುಗುತ್ತಾ ಬಂದು ನಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿತಯ್ಯ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಆಮೇಲೆ ಇಷ್ಟರವರೆಯಲ್ಲಿ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಗವ್ವರಗಳಲ್ಲಿ ಗೆಡ್ಡ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಿದ್ದಂತಹ ಕಾಲಕ್ಕೆ ಕೇಳಿ ಬಂತಲ್ಲ ಒಂದು ಸುದ್ದಿ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗ ಹುಟ್ಟಿದ್ದಾರೆ. ವೀರಾದಿ ವೀರನಂತೆ, ಶೂರಾದಿ ಶೂರನಂತೆ ಬ್ರಹ್ಮದೇವರಿಂದ ಬೇಕು ಬೇಕಾದಂತಹ ವರಗಳನ್ನು ಕೇಳಿ ಪಡೆದಿದ್ದಾನಂತೆ. ಈ ವಿಷಯವನ್ನು ತಿಳಿದು ನಮ್ಮ ಕಷ್ಟವನ್ನು ನಿನ್ನಲ್ಲಿ ಹೇಳುವುದಕ್ಕಾಗಿ ಓಡೋಡಿ ಬಂದವರಯ್ಯ.
ಮತ್ತೆ ಅದು ನಾನೇ 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 ನನ್ನ ಪ್ರಚಾರ ಅಲ್ಲಿಯವರೆಗೆ ಬಂತ. ನನ್ನನ್ನು ನಂಬಿಕೊಂಡು ಇಲ್ಲಿಯವರೆಗೆ ನೊಂದು ಬಂದವರಿದ್ದೀರಿ. ನೊಂದು ಬಂದಂತಹ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಯಾಕೆ ಒಂದು ತೊಟ್ಟು ನೀರನ್ನು ಕುಡಿಯುವುದಿಲ್ಲ. ಮತ್ತೆ ಬದುಕುವುದು ಹೇಗೆ? ಬದುಕುವುದು ಒಂದು ವೃತ್ತ ನಮ್ಮದು. ವೃತ್ತ ಇವತ್ತು ಮಾತ್ರವಲ್ಲ, ನಮ್ಮ ಉದ್ದೇಶ ಪೂರ್ತಿಯಾಗುವವರೆಗೆ. ಹೇಗದು? ನೀನು ಸಿಕ್ಕಿದ ಮೇಲೆ ವೃತ್ತವನ್ನು ನಾವು ಕಟ್ಟಿಕೊಂಡದ್ದು. ಅಯ್ಯ ಮಹಿಷಾಸುರ, ನಿನಗೊಂದು ಗೊತ್ತಿರುವ ವಿಚಾರವನ್ನು ನೆನಪು ಮಾಡ್ಲಿಕ್ಕೆ. ಯಾವುದದು? ಇಂದ್ರಾದಿಗಳಿಂದ ನಮಗೆ ಮಾತ್ರ ನ್ಯಾಯ ತತ್ವವಯ್ಯ. ಈ ಹಿಂದೆ ನಿನ್ನ ಏನಾದ ವಿದ್ಯುನ್ಮಾನಿಯನ್ನು ಅಕ್ಷರ ಮೂಲಕ ಇಂದ್ರ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿದ್ದೆ. ನಾವೇ ಸರಿ, ಅನೇಕ ವಿಧ ದೇವತೆಗಳು ಬರಲಿ.
ಮಾತ ಮಹಿಷಾಸುರ ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ಯಾಕಕ್ಕೆ ಅಭಿಯೋಗವನ್ನು ಬೆಳೆಸಿದ್ದಾನೆ. ಅವನನ್ನು ಎದುರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವೇ ಹೌದು. ಮೂರು ಮೂರ್ತಿಗಳು ಲೋಕದ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ, ಅದನ್ನು ಉಳಿಸಿಕೊಳ್ಳಬೇಕಾದ್ದು ಹೊಣೆ. ಹಾಗಾಗಿ ಅಧಿಕಾರವನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಆಯುಧ ಹಿಡಿದುಕೊಳ್ಳಿ, ವಾಹನ ಯಾರೇ ಮುಂದಾಗೋಣ.
ಜಗಬಿಟ್ಟು ಜಲವನ್ನು ಗೋವಿಂದ ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಳೆ ತುರಿತೇನು ಲೇಸಾಯ್ತು ಲೇಸಾಯ್ತು. ಯಾಕೆ ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಏನಾಗಬೇಕು? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಲಿಯನ್ನು ಕೊಲಿಸಿದಂತಹ ದ್ರೋಹಿ ನೀನು. ಅದರ ಪರಿಣಾಮವಾಗಿ ಮೂರು ಲೋಕದ ನಾಯಕ ನೀನು. ಈಗ ನನ್ನ ಸೇವಕನಾಗುವ ಅಕೀಶ ಎಲ್ಲವೂ ಆ ವಿದ್ಯುನ್ಮಾಲಿಯ ಸುಕುಮಾರ ಅಲ್ವಾ ನೀನು? ಹೌದಾ? ಮಾಲಿನಿ ಜಾತ ಬ್ರಹ್ಮದೇವನಿಂದ ವರವನ್ನು ಸಂಪಾದಿಸಿ ನಾಕಲೋಕವನ್ನು ಸುಲಭವಾಗಿ ನನ್ನ ವಶಪಡಿಸಿಕೊಳ್ಳಬಹುದೆನ್ನುವ ಉದ್ದೇಶದಿಂದ, ಉದ್ದೇಶ ಅಲ್ಲ ಇದು ದುರುದ್ದೇಶದಿಂದ ಇಲ್ಲಿಗೆ ಸಾಗಿ ಬಂದೆಯ. ಮೂರು ಮೂರ್ತಿಗಳನ್ನು ಮೆಚ್ಚಿಸುವುದರ ಮುಖೇನವಾಗಿ ಶತಯಾಗವನ್ನು ಮಾಡುವುದರ ಮುಖೇನ ಈ ನಾಕದ ಅಧಿಕಾರವನ್ನು ಪಡೆದವ ಇಂದ್ರ. ಮೂರು ಮೂರ್ತಿಗಳ ಪ್ರಸಾದ ನನ್ನಲ್ಲಿ ಇರುವಾಗ ನಿನ್ನ ಬಲ ಯಾವ ಲೆಕ್ಕವ ನನಗೆ? ಇಲ್ಲಿಗೆ ಬಂದಿದ್ದಿ, ನಿನ್ನ ಸಂಸ್ಕಾರ ಇದರಲ್ಲಿ ಗೊತ್ತಾಗುತ್ತದೆ. ಹಿರಿಯವ ನಾನು ಇಂದ್ರ, ನನ್ನ ಕಾಲಿಗೆ ಬಿದ್ದು ಕೇಳಿದ್ರು ಅಧಿಕಾರ ಬಿಟ್ಟು ಕೊಡುವ ಅಧಿಕಾರ ನನಗಿಲ್ಲ. ಹಾಗಾಗಿ ಹೇಳುವುದಿಷ್ಟೇ, ಬಂದ ದಾರಿಯಂತೆ ಹಿಂದೆ ತೆರಳು, ಇಲ್ಲದಿದ್ರೆ ಹಿಡಿದಿರುವ ವಜ್ರದಿಂದ ಕೋಡು ತೆಗೆದ. ಯಾವುದೋ ದೇವತ್ವದಿಂದ ನಿನಗೆ ಸಿಕ್ಕಿದ ಪ್ರಸಾದ, ಇದನ್ನು ಎಲ್ಲರಿಗೆ ಹಂಚುವುದಕ್ಕೆ ನಿನ್ನ ಹೊಟ್ಟೆಯಲ್ಲಿ ಏನು ಸಂಕಟ? ನೀನು ಕಾಡಿನಲ್ಲಿ ತಪಸ್ಸು ಮಾಡಿದ ಫಲ ಅಲ್ವಾ ಇಲ್ಲಿಗೆ ಬಂದದ್ದು? ಅದು ಸಾಧನೆ ಅಲ್ವಾ? ಸಾಧನೆ. ನಾನು ಮೇಘವಂತ ಪರ್ವತವನ್ನು ಏರಿ ಕೂತ ಕಾರಣ ಸಮಯ ಇತ್ತು 100 ಯಾಗ ಮಾಡಿ, ನಮಗೆ ಸಮಯ ಇಲ್ಲ. ಸಮಯ ಮಾಡಿಕೊಳ್ಳಬೇಕು, ನಮಗೆ ಬೇಕಾದ್ರೆ ಮಾಡಿಕೊಳ್ಳಬೇಕು. ನೋಡು, ಸಮಯ ಇಲ್ಲದಿದ್ದು ತೊಂದರೆ ಇಲ್ಲ. ನಮಗೆ ಯೋಗ್ಯತೆ ಎಷ್ಟುಂಟು ಅಂತ ಗೊತ್ತುಂಟು ನನಗೆ. 3 ಲೋಕವನ್ನೇ ಗೆದ್ದಾಳುವಂತಹ ಶಕ್ತಿ ನಾನು ಹುಟ್ಟುವ ಮೊದಲೇ ನನ್ನ ಅಮ್ಮ ಪಡೆದಿದ್ದಾಳೆ. ಬೇಡ ಬೇಡ, ಬಂದವರು ಹೋಗಿದ್ದಾರೆ. ಆಮೇಲೆ ನಾನು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿ 3 ಮೂರ್ತಿಗಳನ್ನೇ ಗೆದ್ದಾಳುವಂತಹ ಮಹಿಷ ಸಂಪಾದಿಸಿದ್ದು. ಹಿಡಿದ ವಜ್ರಾಯುಧದ
ಭಾಗದಲ್ಲಿ ಅಂತ ಪುಡಿ ಮಾಡ್ತೀಯ ತಲೆ ತಲೆ ಇದು ಕರ್ಪೂರದ ಗೊಂಬೆ ಅಂತ ಅದಕ್ಕಿಲ್ವಾ? ನಮ್ಮವರೇ ಹೇಗಾಯ್ತೀಗ ಇಷ್ಟು ಆಗಬೇಕು ಅಂತ ಇತ್ತು ನಿಮ್ಮ ಆಶೆ ಈಡೇರಿತಲ್ಲ ಸ್ವರ್ಗದ ಪೀಠದ ಜೊತೆಯಲ್ಲಿ 3 ಲೋಕದ ಒಡೆತನ ನನ್ನ ಪಾಲಿಗಾಯಿತು ಕೇವಲ 3 ಲೋಕದ ಒಡೆಯ ಮಾತ್ರ ಅಲ್ಲ ನಾನೇ ದೇವರು ನನ್ನನ್ನೇ ಒಪ್ಪಿಕೊಳ್ಳಬೇಕು ನನ್ನನ್ನೇ ಪೂಜಿಸಬೇಕು ನನ್ನನ್ನೇ ಗೌರವಿಸಬೇಕು ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಋಷಿ ಮುನಿಗಳಿದ್ದಾರೆ ಮರ್ಯಾದೆಯಿಂದ ಮಾತನಾಡಿಸಿ ಒಪ್ಪದೆ ಹೋದರೆ ಅವರ ಶಿರ ಕತ್ತರಿಸಿ ಒಬ್ಬರನ್ನು ಬಿಡಬೇಡಿ ಯಾರು 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 ಯಾರದು ಚಂದ್ರ ನಿಮಗಾದರೂ ಸರಿ 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ ಆದರೆ ಮಹೇಶನ ಹೇಳಿಕೆ ಇಲ್ಲದೆ ಸಂಚರಿಸ ಕೂಡ ಇಲ್ಲದಿದೆ ನಿಮ್ಮ ಗ್ರಹಣ ಬಿಡಿಸಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ನಮ್ಮ ಮಾತುಗಳನ್ನು ಕೇಳಿದವರೆಲ್ಲ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ ನಮ್ಮವರೇ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳೆಲ್ಲ ಇವೆ ಅಂತೆ ಎಲ್ಲವನ್ನು ಅನುಭವಿಸಬೇಕು ಈ ಕಡೆ ಬನ್ನಿ ಹೊರೆಯಬೇಕಲೇ ಮಣಿನಾಥ ಅವತರಿತು ನೀ ಕಮಲ ಸಂಜಾತ ದುರುಳರ ಟೊಳಿಯನ್ನು ಹೊರೆಯುವುದೇನೋ ದರೆಯನ್ನು ಗೌರವ ನೀನೋಲ ಬಲ್ಲೇ ಹೊರೆಯಬೇಕಲೇ ಮಣಿನಾಥ ನೀನೇ ಎಲ್ಲರೂ ಎದ್ದು ಹೇಳಿ ಇದು ಪುಣ್ಯಕ್ಷೇತ್ರ ಕಾರಣಿಕ ಕ್ಷೇತ್ರ ಬೇಸರಕ್ಕೆ ಬಂದವರು ಇನ್ನು ಸಂತೋಷದ ಹೋಗಬೇಕು ಏನಾಯ್ತು ಮುಕ್ಕೋಟಿ ದೇವತೆಗಳಾದಂತಹ ನಾವು ಇಲ್ಲಿಗೆ ಬಂದು ಮುಟ್ಟಿಸುವುದಕ್ಕೆ ಬಲವಾದ ಕಾರಣ ಇದೆ ಏನಪ್ಪ ಮಹಿಷನ ಬಾಧೆಯಿಂದ ತತ್ತರಿಸಿದ್ದೇವೆ ಅವನ ವಧೆಯಾಗಬೇಕು ದಾರಿ ದಾರಿ ರಾತ್ರಿಯಲ್ಲಿ ತಂಪಿನ ಕೆಳವನ್ನು ಬೀರುವುದರ ಮೂಲಕವಾಗಿ ಲೋಕವನ್ನು ಬೆಳಗುವ ಯಾರು ಸೂರ್ಯ ಚಂದ್ರದೇವ ಹೌದಾ ಅಂತಹ ಚಂದ್ರದೇವನಿಗೆ ಗ್ರಹಣ ಬಾಧಿಸ್ತದೆ ಎನ್ನುತ್ತಿರುವಾಗ ದೇವತೆಗಳಾದ ನಿಮ್ಗೆ ಸೋಲು ಬಂತು ಅಂತ ಬೇಸರ ಮಾಡಬೇಡಿ ಕಷ್ಟ ಮಾಡಬೇಡಿ ಮಹಿಷನ ಬಾಧೆ ಅಲ್ವಾ ಹಣ ಬಂಗಾರ ಭೂಮಿಯನ್ನು ಕೊಟ್ಟದನ್ನು ಹಿಂದೆ ಪಡಿಬಹುದು ಆದ್ರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆಯುವ ಸಾಧ್ಯ ಇಲ್ಲ ಎಂಬ ದಾರಿ ಒಂದೇ ವೈಕುಂಠ ಶ್ರೀಮದ್ರವಾರ ಮಡಗೋವಿಂದ ನಾರಾಯಣ ಕೇಶವ ಮಾಧವ
ಸುಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಗರ ನಡೆದರಬೋ ಚರಣಕ್ಕೆ ಬಂದಿದೆ ಹರಿಗರ ರುಂದಾಗಿ ದುರುಳ ನಗದೊಳು ಶಂಕರದೇವ ನಾವು ಕುಳಿತು ಮಾತಾಡ ಉಳಿದವರು ಚಂದ್ರಗಾದ ಜಿಲೆಯೊಳಗಾಗಿ ಏನು ಮಾಡುವ ಕಳನವದಿದು ಬಯತೆ ಯೋಜಿದುದ ಇರಲಿದ ನಳಿನ ಭವದುರರದರೊಳಗೊಂಡು ನಡೆಸಲು ವೈಕುಂಠನು ಕಾಣದೀಗೆ ವೈಕುಂಠವನ್ನು ಬಿಟ್ಟು ಕೈಲಾಸಕ್ಕೆ ಬಂದ್ರೆ ಹರಿಹರು ಎಲ್ಲಿದ್ದಾರೆ ಯೋಚಿಸಿದಾಗ ಆಶ್ಚರ್ಯವಾಗಿ ಚಂದ್ರ ಕಾಂತಶೀಲ ಬಳಿಬಹುದು ಹರಿಹರನ ಪದಕ್ಕೆ ನಗಿದ ಕೆದರುವ ದುರುಳ ಮಗಿಜಾತುರನ ಪಾದೆಯ ಕವಿಗರಿದು ನಲಿನಿವೆ ನಮ್ಮನ್ನು ಹೊರಬುದೆ ನಾನು ಓ ಹರಿಹರರೇ ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಹೇಳಿ ಹೇಳಿ. ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕಳಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡ್ತಾ ಇದ್ದಾನೆ, ನೀವೇ ಪಡೆಯಬೇಕು. ಕೇಳಿದ ಜನದೊಳಗೆ ನನ್ನೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ, ನನ್ನಲ್ಲಿ ಐಕ್ಯವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗೆಡವಿದ್ದೆ. ಕಡಲೊಳಗೆ ಅಂತಸತ್ತು ಹೊರಹೊಮ್ಮಿದ್ದೇನೆ. ಮಹಿಷನ ಬದಗಾಗಿ ದೇವತೆಗಳ ತೇಜ ಜರಗಿಳಿದೆ ಸುರರು ಜಯ ಜಯವೆಂದು ನುತ್ತಿ ಕೈದರು ಮಹೇಶ್ವರ ತಾಯೇ ಇಂದ್ರಾದಿ ಸುಮನಸರೇ ಜಗನ್ಮಾತಿ ಏಳಿರಿ ಎದ್ದೇಳಿರಿ
ಸದ್ಧೈರ್ಯ ತಾಳಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಂತರ್ಮುಖವಾದ ದಿವ್ಯ ತೇಜಸ್ಸನ್ನು ಬಹಿರ್ಮುಖಗೊಳಿಸಿದ್ದೀರಿ. ಆ ಶಕ್ತಿಯೆಲ್ಲವೂ ಐಕ್ಯವನ್ನು ಹೊಂದಿ ದಿಗಂತರಗಳನ್ನು ವ್ಯಾಪಿಸಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ಪ್ರಕಟಗೊಂಡವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗುವಂತೆ ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಮಾತೆಲಾಲಿಸು ಖಳಮಗಿದರು ವಿಧಾತೆ ಇದೀಗ ಬರಬರದೀಯ ಸುರವಾದ ಎಲ್ಲ ಬಂದೆಗೆ ನಿರ್ದೀಯಿಂದ ಮಾತೆ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲ ಸಂತೋಷಗೊಂಡಿದ್ದೇವೆ. ಆದರೆ ಅಂತರಂಗದಲ್ಲಿ ಭಯವೇ ಕಾಡುತ್ತಾ ಇದೆ ಅಮ್ಮ. ಮಾಲಿನಿಯ ಜಾತನಾದ ಮಹಿಷ ವಿಧಾತನ ವರಬಲದಿಂದಲೇ ಕೊಬ್ಬಿ ಧೂಳರಾದ ಶಂಕದುರ್ಗಾದ್ಯರನ್ನು ಒಡಗೂಡಿ ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಸದೆ ಬಡಿದು 3 ಲೋಕವನ್ನು ತನ್ನ ಅಂಕೆಯಲ್ಲಿಟ್ಟು ಮೆರೆದಾಡುತ್ತಾ ಇದ್ದಾನೆ. ಖಳನಾದರೂ ನಿರ್ಭೀತಿಯಿಂದ ಇದ್ದಾನೆ. ನಿನ್ನ ಮಕ್ಕಳಾದ ನಾವು ಭಯಭೀತರಾಗಿದ್ದೇವೆ. ಮಕ್ಕಳೇ, ಮಾಲಿನಿಯ ಜಾತನಾದ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕ ಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸುವಾಗ ಶಂಕದುರ್ಗಾದ್ಯರು ಅಲಕ್ಷ್ಯ ಧೈರ್ಯಸ್ಥರಾಗಿರಿ. ಜಯ 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 ಎನ್ನಲು ಜಯ ಜಯ ಎಂದು ಸಗಲರು ಮಣಿಯಲಾಗಿಯೇ ಜಯ ಜಯ ವಿಶ್ವಕರ್ಮನು ಗಣಧರದಿ ಶೋಭಿದುವೆ ಭೂಷಣ ವದನ ಅರ್ಪಿದನು. ಜಯ 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 ಇಂದ್ರಾದಿ ಸುಮನಸರಿ ನಾವೆಲ್ಲ ನಮಗೊದಗಿದ ಕಷ್ಟ ಪರಂಪರೆಗಳನ್ನು ಜಗನ್ಮಾತೆ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವು ನಿಂತಿದ್ದಾಳೆ. ನಾವೆಲ್ಲ ದುಷ್ಟಮಾನಸರಾದೆವು. ಖಳವದೆಗೆ ಹೊರಟು ನಿಂತ ಶುಭ ವೇಳೆ ನಿರಾಭರಣ ಸುಂದರಿ ಆದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮರು ಮುಂದೆ ಬಂದಿದ್ದಾರೆ. ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದಮೂಲದಲ್ಲಿ ಇರಿಸಿದ ಕ್ಷಣ ದೇವ ನಾರಿಯರು ಜೊತೆಯಾಗಿ ಬಂದು ಲೋಕ ಮಾತೆಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ, ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಸೇವೆ ಮಾಡುವ ವನಜನಾಭನು ಕರದ ಚಕ್ರವ ಸ್ವೀಕರಿಸಬೇಕು. ತ್ರಿಜೂರವನು ಕನಗ ಕರ್ಮನು ಪ್ರಮದವ ಎದ್ದು ವಾದಿದನು ವಿನಯದಲೆ ಸುರಭ ಗುಳಿಗವ ಜಯುದವುಗಳ ಮಾಡಿದು ಮಾತೆಯ ಪಾದದೊಳಿದುದ ನುಡಿದಿದರು ಭಯದಿಗೆ ಜಯ 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 ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯೆಗಿದೆ. ಅವಳಿಗೆ ನಮ್ಮ ಕೈ ಆಯುಧದ ಅಗತ್ಯವೇ ಇಲ್ಲ. ಆದರೂ ಅದರ ಪಾವಿತ್ರ್ಯಕ್ಕಾಗಿ ನಾವೆಲ್ಲ ಸರ್ವ ಸಮರ್ಪಣಾ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಅಷ್ಟಭುಜ ಪರಮೇಶ್ವರಿ ಹೊರಟು ನಿಂತಿದ್ದಾಳೆ. ಎಲ್ಲಿದ್ದಾನೆ ಪರ್ವತರಾಜ?
ಬ್ರಹ್ಮನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ದೇವತಾ ನಾರಿಯರ ಅಲಂಕಾರದಿಂದ ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಡ ಮಹಿಷನ ಬಲಿಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿ. ಏನಿದು ಆಶ್ಚರ್ಯ! ಪರಿಪರಿಯ ಉತ್ಪಾದಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗರನ್ನು ಕೊಂದವಂತೆ. ವಿಚಾರಿಸುವೆ. ಏನು ಧೈರ್ಯ ನಿನಗೆ? ಅಷ್ಟಭುಜಗಳುಳ್ಳ ನಾರಿಯೇ, ತಟ್ಟನ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನ ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹಿಷ. ಮಹಿಷ
ಅಪ್ರಮತ್ತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗಡಿಸಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದೆಯ ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿ ಸುರರ ಪೊರೆಯ ಬಂದವಳು ವರಬಲ ಉಂಟು ನನ್ನಲ್ಲಿ. ಬ್ರಹ್ಮದೇವ ಕೊಟ್ಟಿದ್ದಾನೆ. 3 ಲೋಕದ ಒಡೆಯ ನಾನಿದ್ದೇನೆ. ನೀನು ಸಾಮಾನ್ಯವಾದ ನಾರಿ, ನೀನು ಬದುಕಬೇಕೆಂದಿದ್ದೆ. ಶಿವವನ್ನು ಕಡೆಗೆ ಕಳುಹಿಸು, ಕತ್ತಿಯನ್ನು ಕೆಳಗಿರಿಸು. ನನ್ನ ವಾಮಭಾಗ ಯಾರು? ಸರ್ವತಂತ್ರ ಸ್ವತಂತ್ರ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲನ ಮೃತ್ಯು
ಮರ್ದಿನಿ ವಿಜಯನ ಸಕಲದಲ್ಲಿ ಮೈದಾಸುರ ಮರ್ದಿನಿ ನಮಾಮಿ ಅರುಷದಲ್ಲಿ ನಾಟವನ್ನು ಸ್ವಾದಿತು ಮರೆಯದೆಯ ಚರಣವನ್ನು ನೀನಿರದೆ ದುಷ್ಟ ದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಾಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿನಗಿನ್ನು ಭಯವಿಲ್ಲ ಮಗನಿ. ಮುಂದಕ್ಕೆ ದುರುಳರಿಂದ ಕಷ್ಟ ಬಂದ್ರೆ ಏನು ಮಾಡಲಿ ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಸೋಣಿದವ ತಲವನ ತುಂಬದಾನವ ಅಧಿಕ ವಿಭವದಲ್ಲಿ
ಯಾರನ್ನು ತಿಳಿದುಕೊಂಡು ತುಂಬಾ ಆತುರವನ್ನು ಕೇಳಿದ್ದೇನೆ. ನಾವೇ ಸರಿ ಹೊರಟು ಬಂದ ವಿಚಾರ ಅನೇಕ ವಿದ್ಯೆ. ನನಗೂ ಮನೆಗೆ ಶುಭದ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಸರಿ, ಶುಂಭ ಹಾಗೂ ನಿಶುಂಭ ಎಂಬ ಅಭಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ಕೊಟ್ಟು ವಿದ್ಯೆ ಕುರಿತು ತಪಸ್ಸನ್ನಾಚರಿಸಿ ಧರೆಯೋ ನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನಕಾರ್ಯಗಳ ವಿದ್ಯೆಯಿಂದಲೇ ವರಬಲವನ್ನು ಪಡೆದಂತಹ ನಾವು ಭೂಲೋಕವನ್ನು ಸೇರಿ ಭೂಜರ ಗರ್ಭವನ್ನು ಮುರಿದು ಕಪ್ಪವನ್ನು ಸಂಗ್ರಹಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸದೆಬಡಿದಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಉಳಿದಿರುವುದು ಒಂದೇ ಲೋಕ, 4 ಲೋಕ. ಯಾಕೆ ನಮ್ಮ ಅಟ್ಟಹಾಸವೇ ಹಾಗೆ. ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಇನ್ನು ಅಂತ ಈ ಸುರಪೀಠವನ್ನು ಶುಂಭರ ಅಂತ ನಮ್ಮ ಪಾಲಿಗೆ ಬಿಟ್ಟು ಕೊಟ್ರೆ ಬಿಟ್ಟಳು. ಇದರ ಎಚ್ಚರ ತೋರಿಸು ನಿನ್ನ ಸಾಮರ್ಥ್ಯ.
ಲೋಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟು ಕೊಡು ಶುಂಭ. ನಿನ್ನಂತಹ ಅನೇಕ ದಾನವರು ಸಮರಕ್ಕೆ ಬಂದು ಸೋತು ಹತರಾಗಿ ಯಮಪಾಲಯವನ್ನು ಸೇರಿದ್ದಾರೆ. ಯಾಕೆ ಬಲ್ಲೆಯ? ಇದು ಶಕ್ತಿಪೀಠ, ಮೂರು ಮೂರ್ತಿಗಳ ಪ್ರಸಾದ. ಅದನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಮೂರು ಮೂರ್ತಿಗಳ ದಯ ನಮ್ಮ ಮೇಲಿರಲು ನಾವು ಯಾರಿಗೂ ಅಂಜುವುದಿಲ್ಲ. ಹಾಗಾಗಿ ಹೇಳುವುದು, ನಾಕದ ಅಧಿಕಾರದ ಆಸೆಯನ್ನು ಬಿಟ್ಟು ತೆರಳುವೆಯೋ ಬಿಟ್ಟು ಶುಭವಾಗಲಿ, ಜಯವಾಗಲಿ. ಜೈ 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 ಜೈ. ಬಹಳಷ್ಟು ಮಾತಾಡಿದ್ದಾನೆ ದೇವ. ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ. ಹೌದಾ? ನಾಗದ ಪೀಠವನ್ನು ಏರಿಕೊಂಡವರು ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಯುದ್ಧ ಮಾಡಿದಂತ ಆಯಾಸ ವಿಶ್ರಾಂತಿ ತರಳುವ. ನಮಸ್ತಸ್ಸೈ ನಮೋ ನಮಃ. ಜಯ 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 ಜಯ. ಏಳಯ್ಯ ಏಳಯ್ಯ ದುರಬಲ ಮೋಳುಗೊಡ್ಡು ಜಾಗೆ ಕೂಡ ಮಗಿದ ಮಗುವ ಸೋಲಿದೆ ನಾಗವ ಆಳುತ್ತಿರಲು ಕಾಲನಾರಯ ಗದಿರೇನು ಏಳಯ್ಯ ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯವನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆ ನನ್ನನ್ನು ಪ್ರಾರ್ಥಿಸಿಕೊಂಡಿದೆ. ಗೋಳಿಡುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಕುತ್ತುವಂತೆ ಹೇಳಿಕೋ ಮಗನೇ. ಜನನಿಗೆ ವಿನಪ ಗಣಪರಾದ್ರವಿ ಸುಂದರೂ ಅನುಭವದಲ್ಲಿ ತುರದರು ನಾಗವನು ಪಾಲಿಸುವೆ ಕಳನು
ತಲೆಯನ್ನು ತಗ್ಗಿಸಿದ್ದೇವೆ. ಹೆಣ್ಣನ್ನು ಭಾಗಿಸಿ ಪರಿಪರಿಯಾಗಿ ನಿನ್ನನ್ನು ಹುಟ್ಟಿಸುವುದಕ್ಕೂ ಕಾರಣ ಇದೆ ತಾಯಿ. ದುರುಳನಾಗಿ ಮೆರೆದಾಡಿದ ಬಂದು ಮಾಲಿನ್ಯ ಜಾತ ಮಹಿಷನೆಂಬ ದಾನವನನ್ನು ತಡೆಯುವುದರ ಮುಖೇನವಾಗಿ ಲೋಕಕ್ಕೆ ಸುಭೀಕ್ಷೆಯನ್ನು ಒದಗಿಸಿದವಳು ನೀನು. ಸ್ವರ್ಗವನ್ನು ಆಳ್ವಿಕೆ ಮಾಡುತ್ತಿದ್ದೆ. ಆದರೆ ದಾನವರು ಸುಮ್ಮನೆ ಬಿಡಬೇಕೆ? ಧನುದೇವಿಗೆ ಮಕ್ಕಳಾಗಿ ಹುಟ್ಟಿದ ಶುಂಭ ನಿಶುಂಭರೆಂಬ ದಾನವರ ಆಗಮನವಾಯಿತು. ಎದುರಿಸುವುದಕ್ಕಾಗಿ ಮುಂದಾದೆ. ಅವರ ವರದ ಬಲದ ಮುಂದೆ ನನ್ನ ಸಾಮರ್ಥ್ಯವೇ ಕುಂದಿ ಹೋಯಿತು ತಾಯಿ. ಹಾಗಾಗಿ 14 ಲೋಕದ ವಿಭುವಾಗಿ ಮೆರೆದಾಡುತ್ತಿರುವಂತಹ ಕೂಡ ಶುಂಭ ನಿಶುಂಭರನ್ನು ತರಿದು ಲೋಕಕ್ಕೆ ಕಲ್ಯಾಣವನ್ನು ಒದಗಿಸುವುದರ ಮುಖೇನವಾಗಿ ನಮ್ಮನ್ನು ರಕ್ಷಿಸಮ್ಮ ಉತ್ತರಿಸುತ್ತಾರೆ. ಕರುಣಿಸಿದ್ದೇನೆ ಅಭಯ. ಕರುಣಿಸುವುದೇ ಅಭಯವನ್ನು ನುಡಿದಳು. ಕಿರಿದು ಸಮಯ ಬೇಗೆ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನ್ನು ಮರೆತಿ ನಿಜವನು ತುಗಿನಗಿರಿಯಳು ಇರುದ ನೋಡುವುದು ಎನ್ನ ಲೀಲೆಯ ಹರುಷದೊಳಗೆಂದನು ದ್ವಿಧ ಜರಿಗರು ಶ್ರೀದೇವಿ. ಭೀತರಾದಂತಹ ನಿಮಗೆ ಅಭಯ ಪ್ರದಳಾಗಿದ್ದೇನೆ. ನಮಗೆ ಬೇಕಾದದ್ದು ದೇವಿಯ ಪ್ರಸಾದ, ಅದು ನಮಗೆ ಬೇಕು. ಮಹಿಷನಿಗಿಂತಲೂ ಇಮ್ಮಡಿ ವರ ಬಲಾನ್ವಿತರೇ ಶುಂಭ ನಿಶುಂಭರು. ಹೌದು ತಾಯಿ. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಅಧಿಕಾರ ಕಳೆದುಕೊಂಡಿದ್ದೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಹೌದಷ್ಟೇ. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆಯೋ ಅಂತವರು ವಧ್ಯರೇ ಸರಿ. ಈಗ ನಡೆಯುತ್ತಾ ಇದ್ದಾರಲ್ಲ. ಕಿರಿದು ಸಮಯದ ಒಳಗಾಗಿ ದುರ್ಲದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುವುದಮ್ಮ? ದುರುಳರ ಉಪಟಳ ಅಂತ ಆಡುತ್ತಾ ಇರುವೆ. ಅಲ್ಲಲ್ಲಿ ತಿರುಗುವಂತಿಲ್ಲ. ಕಂಡರೆ ನಿಮ್ಮನ್ನು ಬೆಂಬಿಡುವುದಿಲ್ಲ. ನಿಮ್ಮ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ ಶುಭವಾಗಲಿ. ಅಳುವ ಕುಮನದರಿಗೆ ಧೈರ್ಯವ ತಿಳುಗಿ ಬಳಿಗಾಯಿರುವಿಣಿಯೇ ಬಳಿಗೈದು ಗೆಲುವಗೆ ಅಸಾಧ್ಯ ಎಂದು ಬೇಗೆ ತಿಳಿದಳ ಜನದೊಳಗೆ ಏನು ಮಾಡೋಣ? ಮೋಗದ ಬಲೆಗೆ ತಿಳುಗಿದೆ ಧನುಜರೆಲ್ಲದೆ ಕೊಲುವಗೆ ಎನ್ನುವುದಲೇ ತನ್ನ ಮನದೊಳಗೆ ತಿಳಿದರು. ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಯೆ ಯೋಜಿಸಿ ಮಗಮಾಯೆ ಸರಿ ಸರಿ ದೈದವೃಂದವ ಮುಗಿದೆ ದೈದವೃಂದವ ಮುಗಿದೆ ಸುಂದರಾಂಗವ ತಡೆದಂದು ಕೌಶಿಗೆಯಾಗಿ ನೀವುದಳು ಮೆರವ ಕದುಮವನ ನಿಂದಳು ಮೆರವ ಕದುಮವನದೊಳು
ಕಳುಹಿಸಿಯಾಯಿತು. ಅಳಬೇಕಾದವರಲ್ಲೂ ಅಲ್ಲ ಸುಮನಸರು, ಹೂವಿನಂತಹ ಮನಸ್ಸುಳ್ಳವರು ಸುಮನಸರು. ಅವರೇ ಅಳುವುದಕ್ಕೆ ತೊಡಗಿದ್ದಾರೆ ಅಂತಾದರೆ ದುರುಳರ ಉಪಟಳ ಎನ್ನುವುದು ಅಧಿಕವಾಗಿದೆ ಎನ್ನುವುದು ಸ್ಪಷ್ಟವಾಯಿತಲ್ಲ. ಹಾಗಾಗಿ ಆ ಭಯಗಳನ್ನು ಕೊಟ್ಟು ಕಳುಹಿಸಿದ್ದೇನೆ. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ಕರೆದುಕೊಡ್ತೇನೆಂಬ ಹಾಗೆ. ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡೆದು ಅಸಾಧ್ಯ. ಬ್ರಹ್ಮನ ವರ ಎನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾ ತರೆಯಬೇಕು ಎಂದಾದರೆ ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂಥ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರು. ಮಧುಕೈಟಪರ ವಧಾ ಪ್ರಕರಣದಲ್ಲಿ ಮಹಾಕಾಳಿಯಾದೆ, ಮಹಿಷಾಸುರ ವಧಾ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯಾದೆ. ಈ ಹೊತ್ತು ಮಹಾ ಸರಸ್ವತಿ ರೂಪದಿಂದ ಪ್ರಾಕಟ್ಯವನ್ನು ಹೊಂದಿದವಳಿದ್ದೇನೆ. ದುರುಳರಾದರೂ ಅಜ್ಞಾನದಲ್ಲಿದ್ದಾರೆ, ಅವರಿಗೆ ಜ್ಞಾನ ಬರಬೇಕು ಎನ್ನುವ ಕಾರಣಕ್ಕಾಗಿ ವಧೆ ಯಾವ ಸಂಕಲ್ಪದಿಂದ ನಡೀತಾ ಇದೆ ಎನ್ನುವಂತಹ ಜ್ಞಾನ ಅವರಲ್ಲಿ ತುಂಬಿಕೊಳ್ಳುವುದಕ್ಕೆ ಮಹಾ ಸರಸ್ವತಿಯ ರೂಪ. ದಿನಕರ ಕೋಟಿ ತೇಜದಿಂದ ನನ್ನ ತನುಕಾಂತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಹೆಚ್ಚಿಸಿಕೊಳ್ಳುವಲ್ಲಿ ಕ್ಷೇತ್ರ ಯಾವುದು ಕೇಳಿದರೆ ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲೋಸುಗವಾಗಿ ಕದಂಬ ಕಾಮಿನಿಯಾಗಿ ನಾನಿಲ್ಲಿ ನೆಲೆಗೊಳ್ಳಬೇಕಲ್ವೇ? ಹಾಗಾದರೆ ಬೆಳಕನ್ನು ಅರಸಬೇಕು ಅಂತಾದರೆ ಮೂಗಿಗೊಂದು ಬಡಿಯಲೇಬೇಕು. ಆ ಕಾರಣಕ್ಕೆ ತಾನು ಕಾಂತಿಯನ್ನು ಪರಿಸರದಲ್ಲಿ ಪಸರಿಸಿ ಬಿಡ್ತೇನೆ. ಹೀಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಉಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ವನ ಮಧ್ಯದಿ ನೂತನದಿ ಸೃಜಿಸು ಕಾಂಚನದ ಉಯ್ಯಾಲೆಯನ್ನು ಏರಿಕೊಳ್ಳುತ್ತ ಧನುಜರ ತನುಮನ ಮೋಹಿಪ ತೆರದಲ್ಲಿ ಅನುಪಮೆಯಾದಂತಹ ನಾನು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ.
ಬ್ರಹ್ಮದೇವಿಗೆ ಮಕ್ಕಳಾಗಿ ಈ ಪೃಥ್ವಿ ಬೆಳಕನ್ನು ಕಂಡವರು ನಾವು. ಹೌದೌದು. ಚಂಡಮುಂಡರು ಲೋಕ ಪ್ರಚಂಡರು ಆಗಬೇಕೆಂಬುದ ಉದ್ದೇಶದಿಂದ ಕನಕ ಗರ್ಭನ ಕುರಿತು ತಪಸ್ಸನ್ನು ಆಚರಿಸಿದೆವು. ಹೌದೌದು. ಉಳಿದ ವಿಧಾತ 3 ವರಗಳನ್ನು ಇತ್ತ. ಯಾವುದೆಲ್ಲ? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದೆ ಪರಾಕ್ರಮವನ್ನು ತೋರ್ಪಡಿಸಬೇಕೆಂಬ ಉದ್ದೇಶದಿಂದ ತರಣಿ ಬಾಲಕರ ದರ್ಪವನ್ನೇ ಇಳಿಸಿದೆವು. ನಿಜ ಇಳಿದೆವು ಕೆಳಗೆ ಪಾತಾಳಕ್ಕೆ ಸುರಕಾದಿಗಳನ್ನು ಮೆಟ್ಟಿದೆವು. ಹೌದು, ಸೇರಿದೆವು ನಾಕವನ್ನು. ನಮ್ಮಿಂದ ಮೊದಲ ಹೋದಲ್ಲ ಯಾರವ? ದೊಡ್ಡ ಅಣ್ಣ ಶುಂಭ. ಈ ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕ್ಕೆಂಬುದಾಗಿ ಅಂತ ಆಹ್ವಾನವನ್ನು ಇಟ್ಟೆವು. ಹೌದು, ನಾರದ ಬಂದ ಸಂಧ್ಯೆ ಸೆಗೆದ ಕಾರಾಗಣ ಸಚ್ಚಾರವನ್ನು ಕೈಗೊಂಡು ಖಂಡಿತ ಎಲ್ಲಿ ನೋಡಿದ ದೇವತೆಗಳ ಮತ್ತೆ ಇಲ್ಲ, ಆ ಬಗ್ಗೆ ಚಿಂತೆಯೂ ಇಲ್ಲ. ಆದರೆ ಹಸಿವೆ ಬಾಯಾರಿಕೆ ಬಹಳ ತಿರುಗಾಡಿದ್ದೇವೆ. ಪರಿಣಾಮವಾಗಿ ಹಸಿವೆ ಬಾಯಾರಿಕೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ತುಂಬಾ ಕಷ್ಟ. ಎಲ್ಲಿ ಉಂಟು ತಿನ್ನುವುದಕ್ಕೆ ಉಂಟಾ? ತಿನ್ನುವುದಕ್ಕೆ ಅಲ್ಲಿ ಕೇಳಿದ್ರೆ ಸಿಗುವುದಿಲ್ಲ. ಕುಡಿಯುವುದಕ್ಕೆ ಬೇಕು. ಕುಡಿಯುವುದು ತಿನ್ನುವುದಕ್ಕೆ ಮಾಂಸ, ಕುಡಿಯುವುದಕ್ಕೆ ರಕ್ತ. ಸಿಗುವ ಜಾಗ ಯಾವುದು? ಕದಂಬ ಕಾಂತಾರ. ಹೇಳಿದ ಮೃಗ ಬೇಟೆ. Thank you.
ತನುವ ಶ್ರಮವನು ಕಳೆವೆಂದೆನು ಆಗ ಬರಲು ಆಗ ಬರಲು ಕಥಂಬ ಮನದೆಡೆಗೆ ಆಗ ಬರಲು ತಮ್ಮ ಅಲ್ಲಿ ಆಗ ಕುಳಿತದಿಲ್ವಾರ ಏ ತಮ್ಮ ನೀನು ಆ ಕಡೆ ನೀನು ಇಲ್ಲಿ ಪಾಪ ಅವ ನನ್ನ ತಮ್ಮ ಅಲ್ಲ, ನನ್ನ ತಮ್ಮನಿರುವುದು ಇಷ್ಟಕ್ಕೆ. ನೀನು ಹಾಗೆ ಕೇಳ್ತೆ ಅಂತ ಗೊತ್ತುಂಟು, ಹಾಗಾಗಿ ನಾನು ನೋಡ್ತಾ ಇದ್ದದ್ದು. ಏನು ನೋಡಿದೆ? ಕೇಳಿದ್ಯಲ್ಲ ಕೇಳುವಾಗ ನಾನು ಹುಡುಕ್ತಾ ಇದ್ದೆ. ಹೌದಾ? ನೀನು ಎಲ್ಲಿದ್ದಿದ್ದ ನನಗೆ ಗೊತ್ತಾಗ್ಲಿಲ್ಲ. ನಾನೊಂದು ಸಣ್ಣ ಪ್ರಾಣಿಯನ್ನು ನೋಡಿ ನೀನು ಅಂತ ಭಾವಿಸಿದ್ದಲ್ವೇನೋ? ಹೌದು. ಯಾವ ಪ್ರಾಣಿ? ಪ್ರಾಣಿ ಎಷ್ಟಿತ್ತು? ಒಂದೇ ಆ ಕಡೆ ಈ ಕಡೆ ನೋಡ್ತಾ ಉಂಟು. ಈಗಲೂ ಆ ಕಡೆ ಈ ಕಡೆ ಎತ್ತರ ಎಷ್ಟಿರ್ಬೋದು? ಎಷ್ಟಕ್ಕೆ? ನಾನು ಇಷ್ಟಕ್ಕಿರುದಾ? ಅಲ್ಲ, ನೀನು ಸ್ವಲ್ಪ ಇಷ್ಟಕ್ಕೆ. ಹೌದು. ನನ್ನ ಹಾಗೆ ಉಂಟಾ? ತುಂಬಾ ವ್ಯತ್ಯಾಸ ಇಲ್ಲ. ನನ್ನ ಮುಖದ ಕಾಣುವುದಕ್ಕೆ ಆದ್ರೂ ಚಂದ ಉಂಟು. ನನ್ನ ಅದಕ್ಕಿಂತಲೂ ಚಂದವೇ ನನ್ನ. ಹೌದೌದು. ಅಣ್ಣ, ಏನೋ ಮೃಗ ಬೇಟೆಗಾಗಿ ಒಂದೊಂದು ದಾರಿಯಲ್ಲಿ ಹಿಡಿದು ಮುಂದೆ ಬಂದವರು ನಾವು. ಹೌದೌದು. ಹಸಿವನ್ನು ನೀಗಿಸಿಕೊಳ್ಳುವುದು ನಾವೇ, ನಮ್ಮ ಪ್ರಯತ್ನವೇ. ಹೌದೌದು. ನಾವೇ ಕೊಲ್ಲುವುದು. ಯಾವೆಡೆಗೆ ಹೋದೆ, ಯಾವ ಪ್ರಾಣಿಯ ಕೊಂದೆ, ಎಷ್ಟು ತಿಂದೆ ಹೇಳುವ ನನ್ನ ಮುಂದೆ. ಈ ದಾರಿಯನ್ನು ಹಿಡಿದ ಮುಂದೆ ಹೋಗುವಾಗ ಅಣ್ಣ ತಮ್ಮ ಜಿಂಕೆ ಮರಿ ಒಂದು ಕಾಣುವುದಕ್ಕೆ ಸಿಕ್ಕಿತು. ಹೌದಾ? ನನಗೊಂದು ಸಂಶಯ. ಹೇಗೆ? ಜಿಂಕೆ ಮರಿ ಹೌದಾ ಅಲ್ವಾ ಅಂತ. ಅದಕ್ಕೆ ಹತ್ತಿರದಲ್ಲಿ ನೀನಿದ್ದೆ ಎಂಬುದಾಗಿ ಭಾವಿಸಿ ಜಿಂಕೆ ಮರಿನಾ ಇದು ಜಿಂಕೆ ಮರಿನಾ ಜಿಂಕೆ ಮರಿನಾ ಕೇಳಿದವ ನಾನು. ಹಾಗೆ ನಾನು ಹೇಳಿದ ಕೇಳಲಿಲ್ಲ. ಹಿಡಿಮಗ ಬಿಡಬೇಡ ಅವನ್ನ ಹೇಳಿದವ ನೀನು. ಹೌದು. ಹಾಗಾಗಿ ಒಂದೊಂದೇ ಕಿವಿಯಲ್ಲಿ ಹಿಡಿದು ಗರನೆ ಗರನೆ ತಿರುಗಿಸಿದ ಜಿಂಕೆ ಮರಿ ನನ್ನ ನೋಡಿ ಹೆದರಿ. ಹೌದಾ? ಆಮೇಲೆ ಏನು ಮಾಡಿದೆ? ತಿಂದೆ ರಕ್ತ ಕುಡಿದೆ. ಒಳ್ಳೇದು ಬೇಡ. ಹೊಟ್ಟೆ ತುಂಬಿತ. ನಾವು ಸ್ವಲ್ಪ ತಿಂದದ್ದು ತಡವಾಗಿ ಸ್ವಲ್ಪ ಹೊಟ್ಟೆ ತುಂಬಿದೆ. ನಾನು ಅಲ್ಲಿ ಮಲಗ್ತೇನೆ, ಒಂದು ಗಾಳಿ ಹಾಕು. ಯಾರು? ನೀನೆ. ಮತ್ತೆ ಯಾರು? ನಿನಗೆ ಗಾಳಿ ಹಾಕ್ತಿದ್ಯಾ? ನಾನು. ಯಾವಾಗ? ಆಮೇಲೆ ಈಗ ಬೆವರದು ಹಾಕುದ ಆಮೇಲೆ. ಹೌದೌದು, ನನ್ನದು ಹೋಗ್ಬೇಕಲ್ಲ. ಅಣ್ಣ, ನಿನಗೆ ಗಾಳಿ ಹಾಕ್ಬೇಕಾದ್ರೆ ನನಗೆ ಹಾಕ್ಬೇಕಲ್ಲ. ಆಗುದಿಲ್ಲ. ಏನು ಮಾಡುವ? ಹಾಗಾದ್ರೆ ನಾವು ಗಾಳಿ ಬೊಗಸೈ ಗಾಳಿ. ಪ್ರಯೋಜನ ಇಲ್ಲ. ನಮ್ಮ ಆಜ್ಞಾ ಆಧಾರ ಕರೆದ ಅಲ್ಲ ಮಾರುತ, ಕರೆದು ಆಜ್ಞಾ ಹೊರಡಿಸು. ಬಾರ ಇಲ್ಲಿ. ಆಗದಿಂದ ಸಮಾಜನ ಸುರಿತಾ ಉಂಟು, ನಿಲ್ಲೋದಕ್ಕೆ ಕಷ್ಟ ಆಗ್ತಾ ಉಂಟು. ಬರುದಿಲ್ವ? ಹೌದು. ಅವ ತಿರುಗಿದು ನಮ್ಮನ್ನು ಕಂಡ್ರೆ ಆಗುದಿಲ್ಲ. ಅವ ತಿರುಗಿ ಕಂಡ್ರೆ ಅಲ್ಲ, ಮತ್ತೆ ಅವನಿಗೆ ಎದ್ದು ಬಂದ್ರೆ ಬೇರೆ ಯಾರಾದ್ರೂ ಕೂತಾರು ಅಂತ ಹೆದರಿಕೆ. ಹತ್ತಿರದಲ್ಲಿ ಅವ ನೋಡು, ಯಾವಾಗ ಇವ ಹೇಳ್ತಾನೆ ಅಂತ ಕಾಯಿತು. ಹೌದೌದು. ಅವ ಅಗ್ನಿ ಅಲ್ವಾ? ಅಗ್ನಿ. ನೀನು ಹತ್ತಿರ ಹೋದ್ರೆ ಕಷ್ಟವೇ. ಹೌದೌದು. ಬೇಡ, ನಾವು ಇಲ್ಲೇ ಇರುವ. ಹೌದು ತಮ್ಮ, ಮಾರುತರಿಗೆ ಆಜ್ಞೆಯನ್ನು ಹೊರಡಿಸಿದ್ದೇವೆ. ಹಾಗೆಂದು ಈ ಜಾಗವನ್ನು ಸರಿಯಾಗಿ ನೋಡಿದ್ಯಾ? ಇದು ಬಹಳ ತಗ್ಗು ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಬೀಸಿ ಬರುವುದಕ್ಕೆ ಕಷ್ಟವಾಗಿ, ಅದಕ್ಕಾಗಿ ಆರ್ಜಿಸಿದ ಮನೋವೇಗದಿಂದ ಯಾರು ತಳುವನಾದ ಮಯದನಿಗೆ ಹೇಳಿದೆ ಬೇಡ. ನಲವಿನು ಉಯ್ಯಾಲೆಯಲಿ ಕುಳಿತು ಮತ್ತೆ ದೇವಿಯು ಕುಳಿತು ಪಾಡುವ ಗಾಯನ. ಇದು ಕುಳಿತು ಪಾಡುವ ಗಾಯನ. ಅಲ್ಲ, ನೀನು ಈರುವರು ಆದಿದು ಈ ತಗೊಳ್ಳೇ ಇರಬೇಕು. ವಿನಯ ಬಿಡಿರುವ
ಏನಾಗ್ತದೆ? ಆಗ್ಬೇಕು ಅಂತ ಇಲ್ಲ. ಶ್ರೀರಾಜ ತುತ್ತರದಿಯನ್ನು ಏರಿದ ಕಾಲಕ್ಕೆ ಮಾರುತ ತಂಪು ದಪ್ಪಾಗಿ ಬೇಯಿಸಿದೆ. ಬೇಯಿಸುವಿಕೆಗ ದೇಹಕ್ಕಾಗಿದ್ದಂತ ಆಯಾಸಗಳೆಲ್ಲ ಜರ್ರನೆ ಜಾರಿ ಹೋಗಿ ಹೋಗಿದೆ. ಹೊಸ ಉಲ್ಲಾಸ ಹೊಸ ಉತ್ಸಾಹ ಹೋಯ್ ಇದಕ್ಕೆಲ್ಲ ಕಾರಣವಾದದ್ದು ಹೇಗೆ? ಆ ಸ್ವರ ಒಂದು ಕೇಳಿ ಬಂದಿದೆ. ಆಗಿದ ಆ ಕಡೆಯಿಂದ ಕೇಳ್ತಾ ಉಂಟು. ಯಾವ ಸ್ವರ? ಅರ್ಥವಿಸಿಕೊಂಡೆಯಾ? ಅರ್ಥವಿಸಿದೆ. ಯಾವುದು? ವೀಣೆಯನ್ನು ಹಿಡಿದಿರುವಂತಹ ಶಾರದಾ ಮಾತೆಯೇ ಬಂದು ಗಾಯನವನ್ನು ಹಾಡ್ತಾ ಇದ್ದಾಳೆ. ಅವಳೇ ಬಂದಳು. ಒಮ್ಮೆ ಸುಮ್ಮನಿರ. ಯಾಕೆ? ಗೊಂಡಾರಣ್ಯ 8 ದೇವಳಂತ ಬಂಟನು ಕೊಡಿ ಅರಣ್ಯವನ್ನು ಪ್ರವೇಶ ಮಾಡಿದ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಮಾಡ್ಲೇಬೇಕಲ್ಲ. ಅಂತದ್ರಲ್ಲಿ ವಾಣಿದೇವಿ ಬಂದಾಳ. ಅವಳು ಬರ್ಲಿಕ್ಕಿಲ್ವಾ? ಖಂಡಿತವಾಗಿಲ್ಲ. ಯಾಕಿಲ್ಲ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಕೆತ್ತುವಲಿ ಕೆತ್ತಿ ಮೆತ್ತುವಲಿ ಮೆತ್ತಿ ವಿನೂತನವಾಗಿ ತಯಾರಿಸಿ ಗುಲಕಕ್ಕೆ ಕಳುಹಿಸುತ್ತಾನೆ. ಹಾಗಾಗಿ ವಾಣಿಯಲ್ಲ. ವಾಣಿಯಲ್ಲ ಅವಳಲ್ಲ ಅಂತ ಆದ್ರೆ ಮತ್ತೆ ಯಾರ? ಹಾಡುವ ಸಮರ್ಥರಿದ್ದಾರೆ. ಅವನೇ ಯಾರು?
ಸಂಗೀತಗಾರ ಅವನು ಹಾಡ್ಲಿಕ್ಕೆ ಇರುವ ಅವ ಅಲ್ಲ. ಹಾಗಾದ್ರೆ ನಾರದ ನೀರದ ಕರದಲ್ಲಿಗೆ ಭಾರತ ನಮ್ಮಲ್ಲಿಗೆ ತೋರದ ಕಾರ ವಿಶಾರದ ಅವನವ್ಯ ಶಾರದ ಅಣ್ಣ ನಾರದನು ತುಂಬರನು ಶಾರದೆಯೋ ಯಾರೇ ಆದ್ರೇನು ಕೇಳುವ ಸ್ವರವನ್ನು ಹಿಡಿಯೋ. ಪುಣ್ಯಾತ್ಮ ಅದು ಕಂಠ ಅಲ್ಲ, ಅದು ಎಲ್ಲರಿಗೂ ಕಂಟಕ. ನಿನ್ನಿರುವ ತಲೆಗೆ ನಮ್ಮ ಹಾಡಿಲ್ಲ. ಒಳ್ಳೇದು ಬಿಡು. ಬಿಡಿ ಬಿಡಿ ಹಿಡಿ 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 ಸ್ವರ ಬೇಡಿ ನೋವ ನಾಗೆ ತರಲು ನಡೆ ತರಲು ಇವಳು
ಆಶ್ಚರ್ಯವಲ್ಲದೆ ಮತ್ತೇನು? ಖಂಡಿತ ಕೇಳಿದಂತ ಆತರ ಒಂದೇ ಹಿಡಿದು ಮುಂದತ್ತಿ ಬರುವಂತಹ ಕಾಲಕ್ಕೆ ಏನು ಆಶ್ಚರ್ಯ! ಸರಣಿ ಕೋಟಿ ಪ್ರಕಾಶ ಕಣ್ಗಳಿಗೆ ರಾಚಿದ ಅನುಭವ. ಹೌದೌದು. ಎಲ್ಲಿಂದ ಈ ಬೆಳಕು ಬಂತು? ಹೇಗೆ ಈ ಬೆಳಕು ಬಂತು? ಯಾವ ಎಡೆಯಿಂದ ಈ ಬೆಳಕು ಬಂತು? ಶೋಧನೆ ಶೋಧನೆ. ಹೌದು ಹೌದು. ಮಾಡುತ್ತಾ ಮುಂದತ್ತಿ ಒಂದೇ ಒಂದು ಆದ್ರೆ ಹುಡುಕುತ್ತಾ ಹೋದೆವು. ಶರಣದ ಉಯ್ಯಾಲೆಯ ಮೇಲೆ ಬಾಳೆಯವರೊಳು ಕುಳಿತ ಸಣ್ಣ ಹೊಡಿತಲ್ಲ, ಸಣ್ಣವಳೆ ಅಲ್ಲ, ಬರೇ ಸಣ್ಣವಳಲ್ಲ ಅಲ್ಲ. ಹೌದು. ಅವಳ ಬೆಳೆದಂತಹ ರೀತಿಯನ್ನು ಕಾಣುವಾಗ ಯಾರಾದರೂ ಮೆಚ್ಚಲೇಬೇಕು. ಹೌದೌದು. ಈಗ ಮದುವೆಗೆ ಪ್ರಾಯಕ್ಕೆ ಕಾಲು ಇರಿಸಿದ್ದಾಳ ಏನು ಅಂತ ತರುಣಿವಳು. ಅಣ್ಣ ತಮ್ಮ, ಇಷ್ಟರವರೆಗೆ ನಾವು ಈ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದವರಿದ್ದಾರೆ. ಈ ರೀತಿಯ ವಿಶೇಷತೆಯನ್ನು ಕಂಡವರು ನಾವಲ್ಲ. ಎಲ್ಲಾ ಕಡೆ ಕತ್ತಲೆ ಆವರಿಸಿದಂತಹ ಪ್ರದೇಶದಲ್ಲಿ ಬೆಳಕೊಂದು ಚೆಲ್ಲಿದ್ದೆ. ಹೌದು. ಒಬ್ಬ ಸೂರ್ಯ ಬೆಳಗಿದ್ರೆ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವೇ ಸರಿ. ನಿಜ. 100 ಸೂರ್ಯರು ಒಮ್ಮೆಲೆ ಬೆಳಗಿದ ಹಾಗೆ ಅಲ್ಲ, ಕೋಟಿ ಸೂರ್ಯರು ಇರಬಹುದು, ಒಮ್ಮೆಲೆ ಬೆಳಕನ್ನು ಚೆಲ್ಲಿದ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ. ಅತ್ಯಂತ ರೂಪಸಿಯಾಗಿ ಕಾಣುತ್ತಾ ಇದ್ದಾಳೆ. ಆಕಾಶದಿಂದ ಮಿಂಚಿನ ಗೊಂಚಲ ಹೆಣ್ಣಿನ ರೂಪ ನೋಡುತ್ತಾರೆ ನಮ್ಮ ಮುಂದೆ ಗೋಚರಿಸ್ತಾ ಇದ್ದಾಳು. ಅದೆಲ್ಲ ಬ್ರಹ್ಮದೇವರ ಕೈಯಲ್ಲಿಂದ ಚಿನ್ನದ ಹೊನ್ನದ ಕೈಗೆ ನಡೆಯೋ ಕೈಗುಳ್ಳ ಪೌಳಾರ್ಧರ ಕಪ್ಪು ಕಂಠದ ಹಂಸ ಗಮನೆ. ನಿಜ. ಅಡಿಯನ್ನು ಮುಡಿಯನ್ನು ಕಟ್ಟಿ ತುಟಿ ಹಾವ ಭಾವ ಒಣಗುವ ಯಾರೋ ಭಾಗದ ಸುಮ್ಮನೆ ಸಾಧ್ಯವಿಲ್ಲ. ಹೌದು ತಮ್ಮ. ಭಾಗದಿಂದ ನಾನು ಆಲೋಚನೆ ಮಾಡುದು ನೋಡಿದ್ಯಾ? ಏನು ಆಲೋಚನೆ? ಚಿಗರೆಯ ಮರಿಯೊಂದು ಇವಳ ಜಂಗಾ ಪ್ರದೇಶದಲ್ಲಿ ಕುಳಿತು ಇವಳ ಮುಖವನ್ನೇ ನೋಡುತ್ತಾ ಇದೆ ಎಂಬುದಾಗಿದ್ರೆ ಇವಳ ರೂಪಕ್ಕೆ ಆ ಚಿಗರೆಯ ಮರಿಯೊಂದು ಸೋತದ್ದು ನೋಡಂತೆ. ಹೌದೌದು. ಮೂಕ ಪ್ರಾಣಿಗೂ ಕೂಡ ಇವಳ ಸೌಂದರ್ಯದ ಬಗ್ಗೆ ಅರ್ಥವಾಗಿದೆ. ಸಾಧ್ಯ. ನಲಿನ ಮುಖಿಯರ ಸಕಲ ಸೃಷ್ಟಿಯ ಕಲಶವಿದೆ, ಸೌಂದರ್ಯ ವಸನ ವಿಲಾಸವಿದೆ, ಪ್ರತಿ ರಮಣನ ವೈಭವದ ರತ್ನಕೋಶವಿದೆ, ಗಲನೆಯರ ಶ್ರೀಮಂತ ಬಡಿ ತಪೋದರ ಕುಲಜರಿಗೆ ಸ್ಮರಣೀಯಾಗಿ ಕಂಗೊಳಿಸ್ತಾ ಇದ್ದಾರೆ. ಎಂತವರ ಮನಸ್ಸನ್ನಾದರೂ ಒಂದೊಮ್ಮೆಗೆ ಕೋರೈಸಬಲ್ಲಂತಹ ರೂಪವನ್ನು ಹೊಂದಿರುವ ಈಕೆ ಯಾವ ಲೋಕದವಳಿರಬಹುದು? ಈ ಲೋಕದವಳೋ ಅಲ್ಲ, ದೇವಲೋಕದವಳೋ ಅಲ್ಲ, ಪಾತಾಳದವಳೋ? ಇವಳ ಲೋಕದ ಸತಿಯೋ? ನಮಗೆ ಒಂದೊಂದು ಹೊಳೆಯುತ್ತದೆ. ಹೊಳೆಯುವುದಲ್ಲ. ಇವಳು ಯಾರ? ಇವಳು ಯಾರಿರ್ಬೋದು? ಯಾರೆಂಬುದಾಗಿ ನನ್ನ ಗೋಚರಕ್ಕೆ ಬಂತು. ಯಾರ? ಇವಳು ಲಕ್ಷ್ಮಿ. ಅವಳಲ್ಲ, ಹರಿಗೆ ವಕ್ಷಸ್ಥೆ ಆಗಿದ್ದಾಳೆ. ಅವಳಲ್ವಾ? ಹಾಗಾದ್ರೆ ಭಾರತಮ್ಮ. ಭಾರತ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ರಂಬೆ. ರಂಬೆ ನೀ ಏನೆಂಬೆ? ಹಾಗಾದ್ರೆ ರತಿ. ರತಿಯಲ್ಲ. ಅಣ್ಣ ಏನ? ಆದ್ದರಿಂದ ಮದುವೆ ಆದವರೇ ಸುದ್ದಿ ಮಾತಾಡ್ತಾ ಇದ್ದೇವೆ. ಹೌದೌದು. ಮಾತಾಡಿ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಅವರ ಕಾಲನ್ನು ನೋಡ್ಬೇಕೆಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಹಾಗಂತ ಮದುವೆ ಆದ ಕುರುಹು ಉಂಟಂತ. ಹಾಗೆ ಈಗ ನೋಡುವಾಗ ಮದುವೆ ಆದ ಕುರುಹು ಯಾವುದು ಕಾಣುವುದಿಲ್ಲ. ಹಾಗಾಗಿ ನಮಗಾಗಿ ಬಂದವಳು ಇವಳು. ಅಂದ್ರೆ ನಮಗಾಗಿ ಬಂದವಳು ಎಂಬುದಾಗಿದ್ರೆ ಇವಳು ಅವಾಗಲೇ ಬಂದಿದ್ದಾಳೆ. ಯಾರೋ ಹೇಳಿರ್ಬೇಕು ಕದಂಬವನದಲ್ಲಿ ಹೊಂಟಕಾರಿ ಯುವಕರಾದಂತ ಚಂಡಪುಂಡರು ಇದ್ದಾರೆ ಎಂಬುದಾಗಿ. ಹಾಗಾಗಿ ನಮ್ಮನ್ನು ಹುಡುಕಿದ್ಲು, ನಾವು ಸಿಗಲಿಲ್ಲ ಬಳಿಗೆ. ಹಾಗಾಗಿ ಕಾಡಿನ ಮೂಲೆಯಲ್ಲಿ ನಾವು ಎಲ್ಲಿದ್ದೇವೋ ಹತ್ತಿರಕ್ಕೆ ಬರಬೇಕೆಂಬುದಕ್ಕಾಗಿ ಒಂದು ಗಾಯನ. ಹಾಗಾದ್ರೆ ನಾವು ಬರಬೇಕಾದ್ರೆ ಸ್ವರ ಎಲ್ಲಿಂದ ಎಂಬುದಾಗಿ ನಮಗೆ ಹುಡುಕೋದಕ್ಕೆ ಕಷ್ಟ. ಅದಕ್ಕೆ ಒಂದು ರೀತಿಯ ಪರಿಮಳವಾಗಿ ಬೀರಿದ್ರೆ ಸಾಕಾಗುವುದಿಲ್ಲ. ಕತ್ತಲಾವರಿಸಿದಂತೆ ಕಾಡಲ್ಲಿ ನಮಗೆ ದಾರಿ ಕಾಣಬೇಕೆಂಬುದಾಗಿ ಮುಖದಿಂದಲೇ ಒಂದು ಬೆಳಕನ್ನು ಚೆಲ್ಲಿದ್ದಾಳೆ. ಎಲ್ಲ ನಮಗಾಗಿ ಬಂದಿದ್ದಾಳೆ ಎಂಬುದಾಗಿದ್ರೆ ಹೀಗೆ ಬಿಟ್ಟು ಬಿಡುದಲ್ಲ. ಮತ್ತೆ ಅಣ್ಣ ಒಂದು ತೀರ್ಮಾನ ಮಾಡುವ ನಾವು. ಹೇಗೆ? ಇವಳನ್ನು ಹೀಗೆ ಬಿಟ್ಟರೆ ಆಗ್ತದಾ? ಮತ್ತೆ ಮದುವೆ ಯಾರಿಗೆ? ನನಗೆ. ನಿನಗೆ ಮದುವೆ ಆದ್ರೆ ನಾನು ಸಾಯುವುದಿಲ್ವಾ? ನನಗೆ ಮದುವೆ ಆದ್ರೆ ನೀನು ಯಾಕೆ ಸಾಯಿ? ಮತ್ತೆ ಹೇಗೆ ಸಾಹಿತ್ಯ? ನಾವಿಬ್ಬರು ಯಾರು? ನೀನು ಸತ್ಯವನ್ನು ವಿಳಿತೇನೆ. ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಬಂದವರು. ಮದುವೆಯನ್ನು ವಿಚಾರಕ್ಕೆ ಹೋದೆವು ಅಂತ ಆದ್ರೆ ಮರಣ ನಮಗೆ ಬರ್ತದೆ. ಹಾಗಾಗಿ ಮದುವೆ ವಿಚಾರವೇ ಬೇಡ. ಇವಳ ವಿಚಾರ ಸುಮ್ಮನಲ್ಲಿ. ನಿನ್ನ ನಿರತ ಕೊಂಡಾಡುತ್ತ ಇರುವರು
ನೋಡಿರುವಾಗ ಅಲ್ಲೊಂದು ಆಶ್ಚರ್ಯ. ಯಾವ ರೀತಿ? ಒಂದು ಗಾಯನ ಕೇಳಿ ಬರ್ತಾ ಇತ್ತು. ಎಲ್ಲಿ ನಿಮ್ಮನಿಗೆ ನೋಡುವಾಗ ಕದಂಬವನದಲ್ಲಿ ಹೆಣ್ಣು ಬೆಳೆದಿನ ವಿಯಾಲಿ ನಾಡುತ್ತಾ ಇದ್ದಾಳೆ. ಅಂತಿಂತ ಹೆಣ್ಣು ಅವಳಲ್ಲ, ಅವಳಂತೆ ಕೆಲವು ಈ ಪ್ರಪಂಚದಲ್ಲಿ ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅವಳನ್ನು ನೋಡಿದರೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವಣ್ಣ. ಅವಳಿಗೆ ತಕ್ಕ ವರಗ ನಮ್ಮದಾಗಿ ಪ್ರಶ್ನೆ ಮಾಡಿದ್ರೆ ನಾವೇ ಮನದಿಯನ ಜಗದಿಗೆ ತಿಳುಕುದೆ ವನಜನೇಂದ್ರಿಯ ವರಿಸದಿರೆ ಎಂದೆನ್ನುವುದ ನಿಜ ಇದೆ. ನಮ್ಮಂದಿರೇ, ನಿಮ್ಮ ಮಾತುಗಳನ್ನು ಕೇಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಹೋಗಿ ಕರೆದರಲೇ? ನೀವು ಹೋಗುದು ಬೇಡ, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಂಡೇನು ಸುಗ್ರೀವ ಪಾರಯ್ಯ ಹೇಳಿದೆಯಾ? ಕೇಳೆಯ ಸುಗ್ರೀವ ಬೇಡು ಮೊದಲೆಲ್ಲದ ಜೀವ ಜಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಮೆರವ ಕದಂಬ ಮನದೊಳಗೆ ಉಯ್ಯಾಲೆಯಲ್ಲಿ ತದಿ ಮೆರವಳಂತೆ. ಜ್ಞಾನವೃದ್ಧನ ಹೌದು, ವಯೋವೃದ್ಧನ ಹೌದು. ಈ ಹೊತ್ತಿಗೆ ನಿನ್ನನ್ನು ಕರೆಸಿಕೊಡಬೇಕಾದ್ರೆ ಬಲವಾದ ಕಾರಣವಿದೆ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಲನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಅವರ ಮಾತನ್ನು ಕೇಳಿದಂತಹ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ನೇರವಾಗಿ ನೀನು ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖೇನ ಕರೆದಾರಯ್ಯ. ಶುಂಭನಾಜಿಯೊಳೈವೆ ಮೆರೆವ ಕದಂಬವನವನೆ ಮುಗುದ ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಎನ್ನುವಂತ ವಿಚಾರವನ್ನು ಕೇಳಿದ ರಕ್ಕಸವೀರರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂತೋಷದಿಂದಲೇ ಸಡಗರದ ಅಮಿತ ಸಂಭ್ರಮದಿಂದ ಶುಂಭನ ನೇಮವನ್ನು ಶಿರದಲ್ಲಿ ಹೊತ್ತು ನೇರವಾಗಿ ಕದಂಬಕಾಂತಾರನು ಬಂದು ಸೇರಿದ್ದೇನೆ. ಏನಿದು ಅದ್ಭುತ, ಏನಿದು ಅಚ್ಚರಿ, ಏನಿದು ವಿಸ್ಮಯ! ಇಲ್ಲಿಯ ವಿದ್ಯಮಾನಗಳೆಲ್ಲ ಬದಲಾಗಿ ಹೋಗಿದೆಯಲ್ಲ. ಪರಸ್ಪರ ಬದ್ಧವೈರಿಗಳಾದಂತಹ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಮೆರೆದಾಡ್ತಾ ಉಂಟು. ಬೇರೆ ಬ್ರಹ್ಮಾಂಡಕ್ಕೆ ಕಾಲಿರಿಸಿದಂತಹ ಅನುಭವ ನನಗಾಗ್ತಾ ಉಂಟು. ಚತುರ್ಮುಖ ಬ್ರಹ್ಮನ ಸೃಷ್ಟಿಗೆ ವಿಪರೀತವಾದಂತಹ ಸೃಷ್ಟಿಯನ್ನು ಇಲ್ಲಿ ಮಾಡಿದವರು ಯಾರು? ಇಲ್ಲಿಗೆ ಕಾಲಿರಿಸಿದಾಗ ಹಸಿವು ತೃಷೆಗಳಿಲ್ಲ, ಬೇನೆ ಬೇಸರಗಳಿಲ್ಲ, ದುಗುಡ ದುಮ್ಮಾನಗಳಿಲ್ಲ. ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಋಷಿಮುನಿಗಳಿರುವ ತಾಣ ಈ ರೀತಿಯ ವ್ಯತ್ಯಯವಾಗ್ತದಂತೆ. ಆದರೆ ಇದು ಇಲ್ಲಿ ಹೇಗೆ ಸಾಧ್ಯವಾಗಿದೆ ಏನೋ. ಆದ್ರೂ ಶುಂಭ ಹೇಳಿದ ತರುಣಿಯಲ್ಲಿರಬಹುದು. ಓಹೋ, ದೂರದಲ್ಲಿ ಬೆಳಕು ಕಾಣ್ತಾ ಉಂಟಲ್ಲ. ಶಿವ ಶಿವ ಸ್ಮರಣ ಬಿಗುರದಿರುವುದಲೆ ನಮ್ಮಯ್ಯ ಶುಂಭ ಕೆಟ್ಟನು ತಿಳಿದು ನೋಡಲು ಮಾನಿನಿ. ಸಿಡಿಲು ಬಡಿದ ಹಾಗಂತೆಯ ಇದು ಹೆಣ್ಣು ಖಂಡಿತವಾಗಿಯೂ ಅಲ್ಲ. ಆದಿಯಲ್ಲಿ 3 ಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತನಾದಂತಹ ಆದಿಮಾಯೇ ಈಕೆ ಅಲ್ವೇ? ತ್ರಿಜಗವನ್ನೇ ತನ್ನ ಖುಷಿಯೊಳಗಿರಿಸಿ ನಿತ್ಯದೇ ಸಲಹುತಿಹ ಮಾತು. ಅಯ್ಯೋ, ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ. ರಕ್ಕಸಾನು ಇವೆಲ್ಲ ಯಮಸದನಕ್ಕೆ ಹೋಗುವಂತಹ ದೃಶ್ಯವನ್ನು ಈ ವೃದ್ಧಾಪ್ಯ ಕಾಲದಲ್ಲಿ ನೋಡುವ ಹಾಗಾಯ್ತಲ್ಲ. ಅದೇ ಒಂದು ಹೇಳ್ತಾರಲ್ಲ, ಯಾರು ಶ್ರಮಿಸಿದ್ರು ನಾವು ಮಾಡಿದಂತಹ ಕರ್ಮ ಶ್ರಮಿಸುವುದಿಲ್ಲ ಎನ್ನುವುದು ಸ್ಪಷ್ಟವಾಯ್ತಯ್ಯ. ಶುಂಭ ಮಾಡಿದ ಸರ್ವ ಪಾಪ ಕರ್ಮಗಳಿಗೆಲ್ಲ ಫಲಾನುಭವಿಗಳ ನಾವು. ಈ ಕಾಲದಲ್ಲಿ ಅವನ ಕೈಬಿಟ್ಟೆ ಉಂಟಾದ್ರೆ ಅವ ಕೆಡುವ ಕಾಲಕ್ಕೆ ಆ ದೇವರು ನಮ್ಮನ್ನು ಶ್ರಮಿಸಲಿಕ್ಕಿಲ್ಲ. ಆದರೂ ಶುಂಭನಿಗೆ ಈಕೆ ದಕ್ಕಿದರೂ ದಕ್ಕಿಸಿಕೊಳ್ಳುವಂತಹ ಸಾಮರ್ಥ್ಯ ಶುಂಭನಿಗುಂಟೆ? ಖಂಡಿತವಾಗಿಯೂ ಇಲ್ಲ. ಆದರೂ ಸಾಧ್ಯ ಉಂಟಂತೆ. ಹೇಗೆಂದ್ರೆ ಇವಳು ಭಕ್ತಿಗೆ ಒಲಿತಾಳಂತೆ. ಹಾಗಿದ್ರೆ ಭಕ್ತಿಯಿಂದ ಪ್ರಯತ್ನ ಮಾಡಿದ್ರೆ ನನ್ನೊಟ್ಟಿಗೆ ಬರಬಹುದು. ನಮ್ಮ ಬಾಳು ಬಂಗಾರವಾಗಿ ಪ್ರಯತ್ನ ಮಾಡ್ತೀವಿ. ಜನನಿಗೆ ವಿನಪವನು ಕರುಣದೊಳಿದು ಹೊಲದಲ್ಲಿ ಉಳಿದಿರುವುದೇಗೆ ನಿನಗೆ ಬೇಡುವೆ ಧನುಜೇ ಬಯಕೆ ಜನನೇ ಸುಗ್ರೀವನಾಮಕ ನಾನಮ್ಮ ವಂದಿಸಿಕೊಂಡಿದ್ದೇನು?
ಅಮ್ಮ ಇದೇನಮ್ಮ ನೀನು ಅವರೊಳಗೆ ಗೊಂಟಾರಣ್ಯದಲ್ಲಿದ್ದಿ. ಅಮ್ಮ ಇದು ನಿನಗೆ ಸಮ್ಮತವಲ್ಲ. ಓ ತಾಯಿ, ಶುಂಭನನ್ನು ಹೊಗಳಲು ನನಗೆ ನಾಳೆಗೆ ಒಂದಾಗಿ ಹೋಯ್ತಮ್ಮ. ಅಮ್ಮ ಸಹಸ್ರ ವರ್ಷಗಳ ಕಾಲ ರಕ್ಕಸ ಕುಲದ ಏಳಿಗೆಗಾಗಿ ಧನುರ್ದೇವಿ ತಂಗುವಿನ ಕುರಿತಾಗಿ ಮಾಡಿದಂತಹ ತಪಸ್ಸಿನ ಫಲಶ್ರುತಿ ನಮ್ಮ ಶುಂಭನಮ್ಮ. ಅಮ್ಮ ಒಂದು ಕಾಲದಲ್ಲಿ ದೇವತೆಗಳೆಲ್ಲ ಸೇರಿ ರಕ್ಕಸರನ್ನು ಹರಿದು ಮುಕ್ಕುವಂತ ಸಂದರ್ಭ ಒದಗಿ ಬಂದಿತ್ತಮ್ಮ. ಆ ಕಾಲಕ್ಕೆ ಎದ್ದು ಬಂದವ ಶುಂಭನಮ್ಮ ನಮಗೆ ಆಸರೆಯಾದ, ತಂದೆಯಾದ, ತಾಯಿಯಾದ, ಒಂದು ಬಾಂಧವನಾದ, ಮಿತ್ರನಾದ, ದಾರಿ ತೋರುವ ಗುರುವಾದ ನಮ್ಮ ಸರ್ವತ್ತೂ ಅವಳೇ ಅಮ್ಮ. ಅಮ್ಮ ಲೋಕಗಳನ್ನು ದಿಗ್ವಿಜಯ ಮಾಡಿ ಸರ್ವ ಸಂಪದಗಳನ್ನು ನಮ್ಮ ಪದತಲದ ಅಡಿಯಲ್ಲಿ ಇಟ್ಟಿದ್ದ ನಂತರ ಮಹಾನುಭಾವನ ಮಾಡಿದ್ದ. ಈ ಕಾಲದಲ್ಲಿ ಅವನಿನ್ನನ್ನು ಮದುವೆಯಾಗಲು ಬಯಸಿದ್ದಾನೆ. ಅಮ್ಮ ಚಂಡಮಿಂಡರು ಇಲ್ಲಿ ಬೇಟೆಯಾಡಲು ಬಂದರಂತೆ ನಿನ್ನ ಅತಿಶಯವಾದ ಪರಮಾತ್ಮದ ಸೌಂದರ್ಯವನ್ನು ನಮ್ಮೊಡೆಯಲ್ಲಿ ಹೋಗಲಾಗ ಜೀವಮಾನದಲ್ಲಿ ಮದುವೆ ಅಂದರೆ ನಿನ್ನನ್ನೇ ಅಂತ ತೀರ್ಮಾನ ಮಾಡಿದ್ದಾನಮ್ಮ. ನೀನು ಚಿನ್ನದ ಇದರಳಿದರೆ ಎನ್ನಗದನವ ದುರ್ದಯುಂಬಾದುಗೆ ಜರುಗುವಾಗ ಉದರಿಲ್ಲೆಂದ ಬಿದಿ ಜರುಗುವುದಾಗಿತ್ತು. ಪಕ್ಕನೆ ನಗುವನ್ನು ಚೆಲ್ಲಿ ಹೋಯಿತಲ್ಲ. ಬೀಸಿದಂತಹ ಮೋಹದ ಬಲೆಗೆ ಜನರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಹುವರಾರಿದ್ದಾರೆ. ಕರುಣಾರಸವನ್ನು ಮೀರಿ ಹಸುವನ್ನು ಅಧಿಕ ಶುಂಭಾಜನೆಯನ್ನು ಅದನವ ಎಲ್ಲವ ಮೊದಲೇ ತಿಳಿದಿದೆ. ವಿವಿಧ ಬೆಳಲೆಗೆ ಬಂದು ಮತ್ತೊಮ್ಮೆ ಕಿರುನಗಿ ಬೀರುವುದಿಲ್ಲ. ಕಿರುನಗಿ ಬೀರಿದರೂ ನೀ ಸಾಯುವುದಕ್ಕಿಲ್ಲ. ಶುಂಭನದೂತನಾಗಿ ಬಂದವನು ನೀನು. ಇಲ್ಲಿಂದ ತೆರಳುವಾಗ ಉತ್ತರವನ್ನು ಹೊತ್ತು ತೆರಳಬೇಕು. ಯೋಮಾಂಬಿಯತಿ ಸಂಗ್ರಾಮ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋ ಲೋಕೆ ಸಮೇ ಬರ್ತಾ ಭವಿಷ್ಯತಿ. ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನೇ ಭವಿಷ್ಯದಲ್ಲಿ ಕರ್ತಾರನಾಗುತ್ತಾನೆ. ಇದು ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ. ಇನ್ನ ಶುಂಭ ವೀರನೇ, ಶುಂಭ ಬಲಾಟ್ಯನೇ, ಪ್ರತ್ಯಕ್ಷ ಶಂಭುವೇ ಇಳಿದು ಬಂದರು. ಅಳುಕುವವಳು ನಾನಲ್ಲ, ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳುವುದನ್ನ ಶುಂಭನೇ. ಅಮ್ಮ ನನಗೆ ಕೈವಲ್ಲ ಮೊದಲಾಗಿ ಚರಣದ್ವೈಗಳಿಗೆ ಶಿರವನ್ನು ಬಾಗಿದ್ದೇನೆ. ಅಷ್ಟಮಂತ್ರಗಳಲ್ಲಿ ಒಂದು ದುರ್ಬಲಚನ ಇತ್ತ ಕಡೆಗೆ ಬರಲೆಂಬುದು ಹದಿರ್ಗ ಕರೆ ಮೊರನ್ನಾಳಿಸಿ ಬಂದು ಇಲ್ಲಿನಿಂದ ಇನ್ನಾನು ಮುಂದೆ ಕಾಂತಾರದಲ್ಲಿ ತರುಣಿದ್ದಾಳೆ. ಓಹೋ ಎಳೆದುಕೊಂಡು ಶುಂಭಾಗ್ಯ ಮನ ಮಾಡಿದ್ದಾರೆ. ಉತ್ತಮವಾದ ರಥವನ್ನು ತಂದಿರಿಸಿದ್ದೇನೆ.
ಅಂದವ ಸಾಮಾನ್ಯದವನಲ್ಲ. ಕ್ಷಿಬ್ರಾಂತ ನೇತ್ರಜ್ವಾಲಾ ಪ್ರವಾಹದಿಂದ ಇದ್ರಾಳಿಯನ್ನು ಸುಟ್ಟು ಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ. ಸುಗ್ರೀವನ ಸಂಧಾನ ವಿಫಲವಾಗಿದೆ. ಇದರ ಅರ್ಥ ಏನು? ಸಂಗ್ರಾಮ ಬೇಕೇನೆ ನಿನಗೆ? ಬಾರ ರಥ ಯಾರ?
ಚಂಡಮುಂಡರ ರುಂಡವನ್ನು ಚೆಂಡನಾಡಿದ್ದಾಳೆ ದೂರ್ತೆ. ಆಕೆ ಅದನ್ನು ಮುರಿಯುವುದಕ್ಕಾಗಿ ಹೋರಾಡುವೆ. ಎಲ್ಲಿ ನೋಡಿದರೂ ಯುದ್ಧದ ವಾತಾವರಣ. ಕದಂಬ ವನಕ್ಕೆ ಹೊರಟು ನಿಂತಹ ನಿನ್ನ ಬೆಂಬಲಕ್ಕಾಗಿ ಬಂದವರ ನೋಡಿದರೆ ಸಾಮಾನ್ಯರಲ್ಲ. ಯಾವುದನ್ನು ನೀನು ಮೂಲಧನವಾಗಿ ವಿನಿಯೋಗಿಸುವುದಕ್ಕೆ ಮೂಲ ಬಲ ಅನ್ನೋ ಹಾಗೆ ಈ ತನಕ ನಿಯುಕ್ತಿಗೊಳಿಸಿದ್ಯೋ ಅದೆಲ್ಲ ಹೊರಗಡೆ ಅವರನ್ನು ಕರೆದೊಯ್ಯುವಂತಹ ಸನ್ನಿವೇಶ ನೀನು ಮನಗಾಣುತ್ತೀಯಾದ್ರೆ ಏನು ಪ್ರಭಾವಿತ ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವರನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನೆಂದು? ಆಕೆಯನ್ನು ನಾನು ಮದುವೆ ಆಗಬೇಕು. ಏನ್ ನಿರ್ಣಯಕ್ಕೆ ಬಂದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ನೀನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖ್ಯನ ಕರೆ ತರುವುದಕ್ಕಾಗಿ. ಏನಾಯ್ತು ಸಂಧಾನ? ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಂಗ್ರಾಮ? ಏನು ಉತ್ತರ ಕೊಟ್ಟಿರಿ? ಕಳುಹಿಸಿದೆ ಧೂಮ್ರಾಕ್ಷಣ ಎಳೆದುಕೊಂಡು ತಂದಾನೆ ಹುಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದ ಧೂಮ್ರಾಕ್ಷಣ. ಆಮೇಲೆ ಚಂಡಮುಂಡರನ್ನೇ ಕಳುಹಿಸಿ ಚಂಡಮುಂಡರ ರುಂಡವನ್ನು ಶಿವಶಿವನೇ ಶಿವಶಿವನೇ ಮತ್ತೆ ಆಕೆ ಅದನ್ನು ಮುರಿದು ಎಡೆ ಮಾಡಿ ಕಟ್ಟಿ ಎಳೆದುಕೊಂಡು ತರುತ್ತೀನಿ. ಪ್ರಭೋ ಪ್ರಭೋ, ಆವೇಶದಿಂದ ನೀನೇ ಹೊರಟಿದ್ದೀಯೆಂದಾದರೆ ವಿಷಯ ಬಹಳಷ್ಟು ಗಹನವಾದದ್ದು ಅನ್ನುವುದು ನಿರ್ಣಯ. ಆದರೂ ನನ್ನ ಮಾತುಗಳಿಗೊಂದಿಷ್ಟು ಅವಕಾಶ ಕೊಡು. ಓ ಧನುಜೇಶ ಧನುಜೇಶ ಗೆಳನ ಮಾದ ಗೆಳನ ಮಾದ ಮನದಲ್ಲಿ
ಕಲುವಾದಂತಹ ನಿನ್ನದ್ದಾದ ನಡೆ, ನಿನ್ನ ನಿಲುಮೆ ಸುಲಭವಾಗಿ ನಮಗೆ ಅರ್ಥವಿಸಿಕೊಳ್ಳುವುದಕ್ಕೆ ಎಟಕುವಂತಹದಲ್ಲ. ಒಬ್ಬ ಪ್ರಬುದ್ಧ, ಒಬ್ಬ ಸಮರ್ಥ ನಾಯಕನಾಗಿ ದಾನವ ಸಾಮ್ರಾಜ್ಯದ ಪರಮೋತ್ಕರ್ಷವನ್ನು ಸಾಧಿಸುವಲ್ಲಿ ಯಾವ ಕಾಲಕ್ಕೆ ಏನಾಗಬೇಕು, ಯಾವ ಲೋಕದಲ್ಲಿ ಏನನ್ನೆಸಗಬೇಕು ಅನ್ನುವುದರ ಕುರಿತು ಸರಿಯಾದ ವಿವೇಚನೆಯಿಂದ ಇಷ್ಟರ ತನಕ ನೀನು ಕರ್ತವ್ಯವೆಂದದನ್ನು ಪರಿಭಾವಿಸಿ ಎಸಗಿದವು. ಇದ್ದ ಉದ್ದೇಶ ನಾನು ತಿಳಿದ ಹಾಗೆ ಮಿಕ್ಕುಳಿದವರನ್ನು ದಂಡಿಸುವುದೇ ಪ್ರಧಾನ ಉದ್ದೇಶ ಅಲ್ಲ. ರಾಕ್ಷಸ ಸಾಮ್ರಾಜ್ಯದ ಪರಮೋತ್ಕರ್ಷ ಅದನ್ನು ಸಂಪಾದಿಸುವುದಕ್ಕೆ ನೀನಾಯ್ದುಕೊಂಡದ್ದು ರಣ, ಸಾಮರ್ಥ್ಯ, ಕೇವಲ ದೇಹತ್ರಾಣ, ಹೊಂದಿದ ವರಬಲ. ಇದರ ಮೂಲಕವಾಗಿ ಮಿಕ್ಕುಳಿದವರ ಮೇಲೆ ಬಲಾತ್ಕಾರದಿಂದಲಾದದ್ದು ನಮ್ಮ ಅಧಿಕಾರವನ್ನು ಸ್ಥಾಪಿಸಿ ಅಜೇಯರಾಗಿ ನಾವು ಸದಾಕಾಲ ಉಳಿಯಬೇಕು. ಈ ಭಾವದಿಂದಲೇ ನೀನು ಮುನ್ನುಗ್ಗಿದಿ. ಇದು ನನ್ನ ಯೋಚನೆ. ಹಾಗಿದ್ರೆ ಸೋಲನ್ನೊಪ್ಪಿಕೊಳ್ಳುವ ಜಾಯಮಾನ ಅಲ್ಲ ನಿನ್ನದು. ಸರಿಯೇ ಅನ್ನೋಣ. ಅಭಿಮಾನಧನನಾದವನಿಗೆ ಯಾವ ಕಾಲಕ್ಕೂ ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ, ಅದನ್ನು ಅರಗಿಸಿಕೊಳ್ಳುವುದಕ್ಕೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಕೇವಲ ನೀನೊಬ್ಬ ಮಾತ್ರ ವಿಜಯಿಯಾಗಿ ಸ್ಥಾಪಿತನಾದದ್ದಲ್ಲ. ಯಾರೆಲ್ಲ ನಿನ್ನನ್ನು ಅನುಸರಿಸಿದರು, ಯಾರೆಲ್ಲ ನಿನ್ನಲ್ಲಿ ಆಶ್ರಯಿಸಿದರು, ಅವರೆಲ್ಲರೂ ಲೋಕದಲ್ಲಿ ತಲೆ ಎತ್ತಿ ನಡೆಯುವಂತಹ ಒಂದು ಬದುಕನ್ನೂ ನೀನವರಿಗೆ ಕಲ್ಪಿಸಿಕೊಟ್ಟ ನಿಜ ಪ್ರಭು. ಹಾಗೆ ಇಷ್ಟರ ತನಕ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾದದ್ದು ಹೇಗೆ? ನಾನು ತರ್ಕಿಸಿದ ಹಾಗೆ ಕೇವಲ ನಿನ್ನ ಲಾಭವನ್ನಷ್ಟೇ ಯೋಚಿಸಿ ನೀನು ಮುಂದೆ ಹೋದದ್ದಲ್ಲ. ಸಮಷ್ಟಿ ಚಿಂತನೆ ಅದರಲ್ಲಿ ಪ್ರಧಾನವಾಗಿದ್ದದ್ದು. ಸಮಷ್ಟಿಗೆ ಕೊರತೆ ಬಾರದ ಹಾಗೆ ನಿನಗಾಗಬಹುದಾದಂತಹ ದುಃಖವನ್ನೋ ನಷ್ಟವನ್ನು ಮರೆತು ವ್ಯವಹರಿಸುವಂತಹ ಒಂದು ಕಾರ್ಯವನ್ನು ನೀನು ಈ ತನಕ ಕಾಣಿಸಿಕೊಟ್ಟ. ಆದರೆ ಈಗ ಚಂಡಮುಂಡರ ವಚನವನ್ನು ಕೇಳಿ ಕದಂಬವನದಲ್ಲಿರುವಂತಹ ಕಾಮಿನಿಯನ್ನು ಕೈ ಹಿಡಿಯುವಂತಹ ನಿನ್ನದ್ದಾದಂತಹ ನಿರ್ಣಯ, ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಯೋಚಿಸಬೇಕಾದ ಅವಶ್ಯಕತೆ ಇದೆಯೋ ಅಂತ ನನಗೆ ಅನ್ನಿಸ್ತದೆ. ಹೇಗೆ? ಯಾಕೆ ಯಾವುದೇ ಒಂದು ನಿರ್ಣಯವನ್ನು ಕೈಗೊಂಡರು ಆತ್ಯಂತಿಕವಾಗಿ ಅದರದ್ದಾದ ಪರಿಣಾಮ ಸಮಷ್ಟಿಯ ಮೇಲೆ ಹಿತವಾದದ್ದನ್ನೇ ಒದಗಿಸಿಕೊಟ್ಟಿದೆ. ಈಗ ಮಾತ್ರ ಕೈಗೊಂಡ ನಿನಗೂ ಒಂದು ಹಂತದ ಪರಾಭವ ಅನುಭವಿಸುವ ನಮಗೂ ಹೋದವರಿಗೆಲ್ಲ ಸೋಲು ಸಾವು. ಇಂತಹ ಒಂದು ಸನ್ನಿವೇಶದಲ್ಲಿ ಆ ಹೆಣ್ಣನ್ನು ಕೈ ಹಿಡಿಯುವಂತಹ ಕಾರ್ಯ ಸಾಧುವೆ. ಕೇವಲ ಚಂಡಮುಂಡರ ವಚನಕ್ಕಷ್ಟೇ ಮೌಲ್ಯವನ್ನು ಕಲ್ಪಿಸಿ ಹೇಳಿದ್ದು ನಮ್ಮವರಾದ್ದರಿಂದ ಅದಕ್ಕೆ ಬೆಲೆ ಕಲ್ಪಿಸಬೇಕಾದದ್ದು ತನಗೆ ಕರ್ತವ್ಯ ಅನ್ನೋ ನಿರ್ಣಯಕ್ಕೆ ಮುಂದಾದೆಯ ಅಲ್ಲ. ಯಾರೇ ಆಗಲಿ ಚಂಡಮುಂಡರಲ್ಲ ಇಂತಹ ಒಂದು ವರ್ತಮಾನವನ್ನು ಯಾವಾಗ ತರ್ತಾರೆ ಅನ್ನುವುದಕ್ಕಾಗಿ ಕಾಯುತ್ತಾ ಕುಳಿತೇವೆ. ಯಾಕಂದ್ರೆ ಹೇಳಿದ ಕ್ಷಣದಲ್ಲೇ ಮುಂದಿನದ್ದಾದಂತಹ ನಿನ್ನದ್ದಾದ ಹೆಜ್ಜೆ ಉರುವ ವಿಧಾನ ನಮಗೆ ಅಂತಹ ಒಂದು ಅನುಮಾನವನ್ನು ಮಾಡಿಕೊಡುತ್ತದೆ. ಹೇಗೆ? ಸುದ್ದಿ ಕೇಳಿದ ಕ್ಷಣದಲ್ಲಿ ಆ ಹೆಣ್ಣನ್ನು ಕೈ ಹಿಡಿಯುವಂತಹ ನಿರ್ಣಯಕ್ಕೆ ನೀನು ಮುಂದಾಗುತ್ತಿ ಅಂತಾದ್ರೆ ಏನು ಪ್ರಭೋ ಇದು? ಬಯಸಿದ್ದೆಲ್ಲ ನಮ್ಮ ಕೈಗೆ ಸಿಗಬೇಕು ಅನ್ನುವ ಯೋಚನೆ ನಮಗೆ ಸರಿಯಾದದ್ದು. ಆದರೆ ಆಗುವುದಿಲ್ಲ ಅನ್ನುವಂತಹ ಅರಿವು ಬಂದಾಗ ಅದರಿಂದ ಹಿಂದೆ ಉಳಿಯಬೇಕಾದದ್ದು ನಮಗೆ ಸಹಜವೇ ತಾನೆ. ಅದಕ್ಕೆ ಬದಲಾಗಿ ಹಠ ಹಿಡಿದು ಮುಂದೆ ಹೋಗುತ್ತೀಂತಾದ್ರೆ ಎಂಥದ್ದೋ ಒಂದು ಭ್ರಮೆಗೆ ನೀನು ಒಳಗಾಗಿದ್ದೆ ಅನ್ನುವುದು ಸ್ಪಷ್ಟ. ಏನು ಪ್ರಭು? ಎಷ್ಟಾದರೂ ಸಾಮಾನ್ಯ ತರುಣಿಯಲ್ವೇ? ಮತ್ತೆ ಯಾರು ತರುಣಿಯಲ್ಲವರ್
ನೀನವಳನ್ನು ಭಾವಿಸಿದಂತಹ ವಿಧಾನವೇ ನಮ್ಮ ಎಲ್ಲ ಸೋಲುಗಳಿಗೆ ಕಾರಣ ಅಂತ ನಾನು ಭಾವಿಸ್ತೇನೆ. ಈಗಲೂ ಏನು ಹೇಳ್ತಿ? ಒಬ್ಬಳಾಕೆ ಸಾಮಾನ್ಯ ತರುಣಿ ಪ್ರಭು, ಅವಳನ್ನು ಈಗಲೂ ಕೇವಲ ಸಾಮಾನ್ಯ ತರುಣಿ ಈ ಭೂಮಿಯಲ್ಲಿ ತಂದೆ ತಾಯಿಗಳ ಬಸಿರಿಂದ ಒಗೆದ ಒಂದು ಜನ್ಮ ಅನ್ನೋ ಹಾಗೆ ಭಾವಿಸ್ತೀಯ ಪ್ರಭು. ಸಾಧ್ಯವೇ ಅದು? ಹಾಗಿದ್ರೆ ನೀನು ಪಡೆದಂತಹ ವರಬಲಕ್ಕೆ ಏನು ಮೌಲ್ಯ ಒದಗಿದ ಹಾಗಾಯಿತು? ಇಷ್ಟರ ತನಕ ನೀನು ಸಾಧಿಸಿದಂತಹ ನಿನ್ನ ಸಾಮರ್ಥ್ಯಕ್ಕನುಗುಣವಾದಂತಹ ಸಿದ್ಧಿಗಳಿಗೆ ಏನು ಬೆಲೆಯನ್ನು ನೀನು ಒದಗಿಸಿಕೊಟ್ಟ ಹಾಗಾಯಿತು? ಒಬ್ಬಳು ಸಾಮಾನ್ಯ ಹೆಣ್ಣಿನ ಮುಂಭಾಗದಲ್ಲಿ ಚತುರ್ದಶ ಭುವನದಲ್ಲಣತ್ವವನ್ನು ಹೊಂದಿದ ಶುಂಭದೊರೆ ತಲೆ ತಗ್ಗಿಸುವ ಸ್ಥಿತಿ ಬರ್ತದೆ ಎಂದಾದ್ರೆ ಮತ್ತೆ ಶುಂಭ ಎಂತದ್ದು? ಸಾಮಾನ್ಯಳಲ್ಲ ಅವಳು, ಅಸಾಮಾನ್ಯಳು. ಯಾವಾಗ ನಿನ್ನ ಮನಸ್ಸನ್ನು ಇಷ್ಟು ಬಲವಾಗಿ ತನ್ನತ್ತ ಸೆಳೆದಿಟ್ಟುಕೊಂಡಿದ್ದಾಳೋ ಅವಳನ್ನು ಸಾಮಾನ್ಯಳೆಂದು ಹೇಳುವುದಕ್ಕಿಲ್ಲ. ಕೇವಲ ಆಕೆಯೊಂದಿಗಿನ ಸಂಸಾರ ಜೀವನಕ್ಕೆ ಮನಬಳಸಿ ನೀನು ಹೋತಿದ್ದಿ ಅಂತ ನಾನು ಭಾವಿಸಿದ್ದಲ್ಲ. ಪಂಥಾಹ್ವಾನವನ್ನೊಡ್ಡಿದ ಮೇಲಾದ ಆಕೆಯಲ್ಲಿ ನಿನ್ನದ್ದಾದ ವಿಕ್ರಮಾತಿಶಯವನ್ನು ಕಾಣಿಸುವಲ್ಲಿ ನೀನು ಸ್ವಲ್ಪ ಅವಸರದ ನಿರ್ಣಯವನ್ನೇ ಮಾಡಿದಂತ ನನಗನ್ನಿಸ್ತದೆ. ಒಂದು ಕ್ಷಣ ಯೋಚಿಸುತ್ತಿದ್ದೆ, ಕದಂಬ ಮನದಲ್ಲಿ ಕಾಂಚನದ ಉಯ್ಯಾಲೆಯಲ್ಲಿ ಏರಿದ ಆ ಹೆಣ್ಣಿನ ಸುದ್ದಿಯೇ ನಮಗೆ ಬೇಡ ಅನ್ನುವ ಹಾಗೆ ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯವಾಗುತ್ತಿತ್ತು. ಯಾಕೆಂದ್ರೆ ಸಂಧಾನಕ್ಕಾಗಿ ಹೋದವ ಸಾಮಾನ್ಯನಲ್ಲ, ಚತುರಮತಿಯಾದಂತಹ ಸುಗ್ರೀವ. ಅವ ಎಲ್ಲೇ ಹೋಗ್ತಾನೆ, ಎಲ್ಲೇ ಬರ್ತಾನೆ, ಯಾವಾಗ ಹೋಗ್ತಾನೆ, ಯಾರಿಗೂ ನಮ್ಮ ವಿರೋಧಿಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲಿ ಇರ್ತಾನೆ. ಅಷ್ಟು ಸೂಕ್ಷ್ಮ ಮತಿ, ಮಾತ್ರವಲ್ಲ ವಿವೇಕಿ, ಕಾಲಜ್ಞ, ವ್ಯವಹಾರವನ್ನು ತಿಳಿದವ, ಕಾಲ, ಧರ್ಮ, ದೇಶ, ಪರಿಸ್ಥಿತಿ ಇವುಗಳ ಕುರಿತಾಗಿ ಸರಿಯಾದಂತಹ ತಿಳುವಳಿಕೆ ಇದ್ದವ. ಅಂತವ ಹೋಗಿ ನೋಡಿ ಬಂದವ ಏನು ಹೇಳಿದ? ಸಾಮಾನ್ಯ ಹೆಣ್ಣಲ್ಲ, ಚಂಡಮುಂಡರಿಗಿಂತ ಹೆಚ್ಚಿನದ್ದಾದ ಲೋಕಾನುಭವ ಸುಗ್ರೀವನಿಗಿದೆ ಅನ್ನುವುದನ್ನು ನೀನು ಒಪ್ಪುತ್ತೀಯಲ್ಲ. ಏನಿದ್ರು ಚಂಡಮುಂಡರು ಹುಡುಗರೆ ಅಲ್ವ, ಪುಂಡು ಹುಡುಗ. ಇವ ಹಾಗಲ್ವಲ್ಲ, ಲೋಕಾನುಭವದಿಂದ ಪರಿಪಕ್ವವಾದಂತಹ ಮತಿಯನ್ನು ಹೊಂದಿದನು. ಚಂಡಮುಂಡರಿಗೆ ಕಂಡದ್ದನ್ನು ಅವರಾಡಿದ್ರೆ ಅದಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕಾದದ್ದು ಅಲ್ಲ. ಆಮೇಲೆ ಹೋಗಿ ಬಂದ ಸುಗ್ರೀವನ ಮಾತುಗಳಿಗೆ ನೀನು ಮೌಲ್ಯ ಕಲ್ಪಿಸಬೇಕಾದದ್ದು. ಸುಗ್ರೀವನ ಮಾತೇ ಸರಿ. ಯಾಕೆ? ಒಬ್ಬ ಧೂಮ್ರಾಕ್ಷನ ಸಾವು, ಚಂಡಮುಂಡರ ನಾಶ, ಇದೆಲ್ಲ ಒಬ್ಬಳಾಕೆ ಸಾಮಾನ್ಯ ಹೆಣ್ಣಿನಿಂದ ಸಾಧ್ಯವಾಗುವ ಕೆಲಸ ಅಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಪ್ರಭು. ಹಾಗಿದ್ರೆ ಯಾರು? ನಾವು ತರ್ಕಿಸಲೇಬೇಕಾಗುತ್ತದೆ. ಏನೋ ನಮಗೆ ಒಂದು ಪತನದ ಕಾಲ ಸನ್ನಿಹಿತವಾಗಿದೆ, ಅಪಯಶಸ್ಸು ಕಟ್ಟಿಟ್ಟಂತಹ ಬುದ್ಧಿ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಯಾಕೆ? ಲೋಕದ ನಿಯತಿಯನ್ನು ಅತಿಕ್ರಮಿಸಿ ಸ್ವೇಚ್ಛಾಚಾರದಿಂದ 14 ಲೋಕಗಳ ಅಧಿಕಾರವನ್ನು ನಾವು ಕೈವಶ ಮಾಡಿಕೊಂಡವರು. ಆದ್ದರಿಂದಲೇ ಯಾರು ಲೋಕ ನಿಯಂತ್ರಕಿಯೋ ಆ ಸರ್ವೇಶ್ವರಿ ನಮ್ಮನ್ನು ದಂಡಿಸುವುದಕ್ಕೆ, ನಮ್ಮನ್ನು ಮುಗಿಸುವುದಕ್ಕೆ ಸಾಮಾನ್ಯ ಹೆಣ್ಣಿನಂತೆ ಸೌಂದರ್ಯಾತಿಶಯದಿಂದ ಒಪ್ಪುತ್ತ ಆ ಕದಂಬ ಕಾಂತಾರದಲ್ಲಿ ನೆಲೆಸಿರಬೇಕು. ತನ್ನದ್ದಾದಂತಹ ಸೌಂದರ್ಯದ ಜಾಲವನ್ನು ನಮ್ಮತ್ತ ಬೀಸಿ ಅದರೊಳಗೆ ನಮ್ಮನ್ನು ಸಿಲುಕಿಸಿ ಬಲೆಯೊಳಗೆ ಸಿಲುಕಿದ ಮಿಗದಂತೆ ಬೇಕಾದಾಗ ಬಲಿ ತೆಗೆದುಕೊಳ್ಳುವುದಕ್ಕೆ ಉದ್ದೇಶಿಸಿ ಆಕೆ ಬಂದಿರಬೇಕು ಪ್ರಭು. ಆಕೆಯನ್ನು ಹಂಬಲಿಸಿ ಸಾಗಿದರೆ ನಮಗೆ ಯಮನ ಮನೆಯೇ ಗತಿ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬದಿಗಿರಿಸಿ ನಿನ್ನ ಕೊನೆ ಅಭಿಪ್ರಾಯವೇನು? ಏನನ್ನು ಮನದ ಮೂರ್ಗದೆಯ ಬಿಡು, ಮನದ ಮೂರ್ಗದೆಯ ಈ ಜಗದೊಡದಿ ಚಲನಗೆ ಭಕ್ತಿಯಿಂದಲೇ ಮೊಡ ಮೊಡುದ
ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲಿ ಜಡಜವೀಡನ ವರದ ತರದಲ್ಲಿ ಪಡೆದು ಸುಖವನ್ನು ಸುಖವಾಗಿಯೇ ಬಾಳೋಣಯ ಮನದ ಮುರ್ಗದೆಯ ಪ್ರಭೋ ಬಿಡು ಪ್ರಭು ಪ್ರಭೋ ರಕ್ತಬೀಜ ಇದು ತೀರಾ ಮೂರ್ಖವಾದ ಅನ್ನುವುದು ಎಂತಹ ಮೂರ್ಖನಿಗೂ ಗೊತ್ತಾದೀತು. ಆದರೂ ಹಠ ಹಿಡಿದು ಅದೇ ದಾರಿಯಲ್ಲಿ ಕ್ರಮಿಸುವುದಕ್ಕೆ ನೀನು ಮುಂದಾಗುತ್ತಾ ಇದ್ದೆ. ಬೇಡ ಪ್ರಭೋ, ಉಳಿಯುವ ಅಂತಹ ಅವಕಾಶ ಎಲ್ಲಿ ಅನ್ನುವುದರ ಕುರಿತು ಯೋಚಿಸೋಣ. ಸಾವಿರಾರು ವರ್ಷಗಳ ಕಾಲದ ಪರಿಶ್ರಮದ ತಪಸ್ಸನ್ನು ವಿಧಾತನ ಕುರಿತಾಗಿ ಎಸಗಿ ನಿನ್ನದ್ದಾದಂತಹ ಸಂಯಮದ ಸಿದ್ಧಿಯ ಸಾಕ್ಷಾತ್ಕಾರವಾಗಿ ಅವನಿಂದ ಬೇಕಾದಂತಹ ವರಗಳನ್ನೆಲ್ಲ ನೀನು ಗಳಿಸಿಕೊಂಡನು. ಕಂಡವರ ಕತ್ತಿಗೆ ಕತ್ತನ್ನು ಕೊಡುವಂತಹ ಉದ್ದೇಶವೇ ಹೌದಾದರೆ ಅಷ್ಟು ಕಾಲ ಇಂದ್ರಿಯ ನಿಗ್ರಹವನ್ನು ಸಾಧಿಸಿ ಆ ವಾಣೀಧವನನ್ನು ತಪಸ್ಸಿನಿಂದ ಮೆಚ್ಚಿಸಿ ನೀನು ವರವನ್ನು ಕೈಗೊಳ್ಳಬೇಕಾದಂತಹ ಅವಶ್ಯಕತೆ ಇತ್ತೋ ಹೇಳು. ಹುಟ್ಟಿದವ ಎಂದಾದ್ರೂ ಒಂದು ದಿವಸ ಸಾಯ್ತಾನೆ. ಸಾವು ಬರುವಾಗ ನಮಗೂ ಬರಲಿಂತ ಸುಮ್ಮಗೆ ಇರಬಹುದಿತ್ತಲ್ಲ. ಅಷ್ಟು ವರ್ಷ ಆದ್ರೂ ಬೇಕಾದ ಹಾಗೆ ಬದುಕಬಹುದು. ಆಗ ಮನೋನಿಗ್ರಹದಿಂದ ಬ್ರಹ್ಮನ ಅನುಗ್ರಹಕ್ಕೆ ಬೇಕಾಗಿ ನಿನ್ನ ದೇಹವನ್ನು ದಂಡಿಸಿ ಈಗ ಅನುಭವಿಸುವ ಸಮಯದಲ್ಲಿ ಬೇಡದೇ ಇದ್ದದ್ದನ್ನು ಆಲೋಚಿಸಿ ಕೈವಶ ಮಾಡಿಕೊಳ್ಳುವುದಕ್ಕೆ ಹೊರಟು ಮಧ್ಯದಲ್ಲೇ ನಮ್ಮ ಅವಸಾನವನ್ನು ತಂದುಕೊಳ್ಳುವಂತಹ ದುರ್ಬುದ್ಧಿ ಯಾಕೆ ಬಿಟ್ಟು ಬಿಡೋಣ. ಬಂದವಳು 3 ಲೋಕದ ಜನನಿ. ಇಷ್ಟ ಅರ್ಥ ಆದ ಮೇಲೆ ಹಠ ಬೇಡ, ಹೋಗಿ ಕಾಲು ಹಿಡಿ. ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ನನ್ನ ಜೊತೆಯಾಗಿ ಬಾ, ಇಲ್ಲದಿದ್ದರೆ ನನ್ನ ಎದೆ ನಾನು ಬದುಕಿ ಉಳಿಯುವುದಕ್ಕಾಗಿ ಆಡಿದ್ದಲ್ಲ, ನಿನ್ನೊಂದಿಗೆ ಬದುಕಬೇಕು ಅನ್ನುವ ಅಭಿಲಾಷೆಯಿಂದ ಆಡಿದ್ದು. ಕೊನೆಗೂ ಯುದ್ಧವೇ ನಿನ್ನ ನಿರ್ಣಯವಾದರೆ ನೀನಿರಿಸುವಂತಹ ಹೆಜ್ಜೆ ನಮಗೂ ಆದರ್ಶವೇ. ಕದಂಬವನದಲ್ಲಿ ಕಂಡು ದೇವಿಯ ಮಾಡಿದನು ತನ್ನೊಳಗಿಯೇ ಇವಳನು ತಿಳಿಯದೆ ಇನಿದಾದೆ
ಮಾಡಿದನು ನಮನಗಳು ಬೇಡಿದನು ಬಿರಿದು ಕೊಂಡಾಡಿದನು ನೋಡಿದನು ಬೇಡಿದನು ಕೊಂಡಾಡಿದನು ಎಂತಹ ಅನುಭವ ಇತ್ತು. ಕದಂಬವನವನ್ನು ಸೇರಿದ್ದೊಂದು ತಿಳಿದಿದೆ. ಕ್ಷಣಕಾಲ ಮೈಮರವೇ ಬಂದೊದಗಿ ಹೋಯಿತು. ಎಲ್ಲಿದ್ದೇನೆ, ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ, ಯಾವುದೂ ನೆನಪಿಗೆ ಬಾರದೆ ಹೋಯಿತಲ್ಲ. ನನ್ನನ್ನೇ ನಾನು ಮರೆತು ಬಿಡುವಂತಹ ಈ ಸ್ಥಿತಿ ಯಾಕಪ್ಪ ನನಗೊದಗಿತ್ತು? ಯಾಕೆ ನಮ್ಮವರು ನನ್ನನ್ನು ಎಚ್ಚರಿಸದೆ ಸುಮ್ಮಗುಳಿದರು ಅನ್ನುವ ಹಾಗೆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ನಾನು ಹಿಂದಿರುಗಿ ನೋಡಿದರೆ ನನಗಿಂತ ಹೆಚ್ಚು ಅವರಿಗಾಗಿದೆ ಆ ಅನುಭವ. ನಾನಾದರೂ ವಸ್ತುಸ್ಥಿತಿಯನ್ನು ಅರ್ಥವಿಸಿಕೊಳ್ಳುವಷ್ಟು ಮತಿಜಾಗೃತಿಯನ್ನು ಹೊಂದಿದೆ. ಆದರೆ ನನ್ನಷ್ಟು ಬೇಗನೆ ಅವರಿಗಾಗಲಿಲ್ಲ. ಈಗಲೂ ತೆರೆದ ಬಾಯಿಯಿಂದ ಹಾಗೆಯೇ ನೋಡ್ತಾ ಇದ್ದಾರೆ. ಹಾಗಿದ್ರೆ ಅರ್ಥ ಏನು? ಈ ತನಕ ಬಾಯಿ ತೆರೆದು ಕಲಿರಕ್ತ ಬೀಜನಿಗೆ ಜಯವಾಗಲಿ, ಶುಂಭದರ ಚಿರಾಯುವಾಗಲಿ, ಸದಾಕಾಲ ವಿಜಯ ರಾಕ್ಷಸರ ಪಾಲಿಗೆ ಬರಲಿ ಅನ್ನುವ ಹಾಗೆ ಶುಭಾಹಾರೈಕೆಯನ್ನು ಒದಗಿಸುತ್ತಿದ್ದಂತಹ ನಮ್ಮವರು ನುಡಿಯೊಡಗಿ ಸ್ವರ ಉಡುಗಿ ಸುಮ್ಮಗೆ ಕುಳಿತಿದ್ದಾರೆ ಅಂತಾದರೆ ಅರ್ಥ ಏನು? ಹೌದು, ವಾಸ್ತವ ಪ್ರಪಂಚದ ಪರಿಜ್ಞಾನದಿಂದ ಎಲ್ಲರೂ ಒಂದು ಕ್ಷಣ ನಾವು ಹೊರಗಾಗಿದ್ದೇವೆ ಎನ್ನುವುದೇ ಸ್ಪಷ್ಟ. ಹಾಗಿದ್ರೆ ಯಾಕದು? ಕದಂಬ ಮನದ ಮಣ್ಣಿನ ಮಹಿಮೆ ಅಲ್ಲ. ಈ ವನಕ್ಕಾದರೂ ಈ ಪಾವಿತ್ರ್ಯ, ಈ ಸಾನ್ನಿಧ್ಯ ಸಿದ್ಧವಾಗುವುದಕ್ಕೆ ಕಾರಣವಾದದ್ದು ಇಲ್ಲಿ ನೆಲೆಸಿರುವಂತಹ ಆ ನಾರಿಯೇ ಆಗಿದ್ದಾಳೆ ಎನ್ನುವುದು ನಿರ್ಣಯವೇ. ಅದೇ ಹೌದಾದರೆ ಎಲ್ಲಿಯವಳು, ಹೇಗವಳು, ಏನವಳು, ನಮಗೆಷ್ಟು ಅರ್ಥ ಆಗುತ್ತದೆ ಅನ್ನುವುದು ನಮಗೆ ಕಾಣಬೇಕು ಅನ್ನುವಂತಹ ತವಕ ಅಧಿಕವಾಗುತ್ತಾ ಇದೆ. ಹಾಗಿದ್ರೆ ಎಲ್ಲಿ ಬೆಳಕಿನ ಮೂಲವನ್ನೇ ಆಧಾರವಾಗಿರಿಸಿ ಅರಸುತ್ತಾ ಅರಸುತ್ತಾ ಅದ್ಭುತ, ಅನಿರ್ವಚನೀಯ, ಕೇವಲ ಅನುಭವ ಗಮ್ಯ. ಯಾಕೆ ಸುಗ್ರೀವ ಅಷ್ಟು ಕಡಿಮೆ ಮಾತಾಡಿದ ಅಂತ ಈಗ ಅರ್ಥ ಆಗಿದೆ. ಯಾಕೆ ಚಂಡಮುಂಡರಿಗೆ ಇವಳು ಅರ್ಥ ಆಗಲಿಲ್ಲ ಅನ್ನುವುದರ ಬಗ್ಗೆ ನಮಗೀಗ ಕಾರಣ ಸಿಗುತ್ತದೆ. ಯಾರಿಗೂ ಅರ್ಥವಾಗುವಂತಹ ಹೆಣ್ಣಲ್ಲ ಇವಳು. ಅವರವರ ಮತಿಯ ವಿಸ್ತಾರಕ್ಕನುಗುಣವಾಗಿ ತೆರೆದುಕೊಳ್ತಾಳೆ. ಹೌದಲ್ಲ? ದರ್ಪಣವನ್ನು ವೀಕ್ಷಿಸಿದ ಹಾಗೆ ಕನ್ನಡಿಯನ್ನು ದೂರುವುದಕ್ಕೇನೂ ಇಲ್ಲ. ನೋಡುವವನ ಮುಖ ಹೇಗೋ ಹಾಗಿದ್ದ ಪ್ರತಿಬಿಂಬ ಅದರಲ್ಲಿ ಬರ್ತದೆ. ದೃಢವಾದ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡ ಚಂಡಮುಂಡರು ಈ ಹೆಣ್ಣನ್ನು ನೋಡಿದ ಕ್ಷಣದಲ್ಲಿ ಆ ಕುರಿತು ಆಕರ್ಷಿತರಾಗುತ್ತಾರೆ ಅಂತಾದ್ರೆ ಅರ್ಥ ಏನು? ಬಲಾತ್ಕಾರದ ಬ್ರಹ್ಮಚರ್ಯವನ್ನು ಈ ತನಕ ಅನುಭವಿಸಿದ್ದಾರೆ. ಬಿಗಿದ ಮುಷ್ಟಿಯೊಳಗೆ ತುಂಬಿದಂತಹ ಜಲದ ಹಾಗೆ, ದ್ರವದ ಹಾಗೆ ಈ ತನಕ ಉಳಿಸಿಕೊಂಡ್ರು ತಮ್ಮ ಬ್ರಹ್ಮಚರ್ಯವನ್ನು. ಆದರೆ ಯಾವಾಗ ಬೆರಳ ಸಂಧಿಯಲ್ಲಿ ಅವಕಾಶ ಆಯಿತೋ ಆಗ ತನ್ನಿಂದ ತಾನೇ ಆ ದ್ರವ ಸೋರಿ ಹೋಗುತ್ತದೆ, ಜಲ ಸೋರಿ ಹೋಗುತ್ತದೆ. ತದ್ರೀತಿಯಲ್ಲಿ ಈ ಹೆಣ್ಣನ್ನು ನೋಡಿದ ಕ್ಷಣದಲ್ಲಿ ಅವರದ್ದಾದ ಬಿಗಿ ಹಿಡಿತ, ಬಲಾತ್ಕಾರದ ಬಂಧನ ಸಡಿಲಗೊಂಡಿತು ಅನ್ನುವುದು ಸ್ಪಷ್ಟ. ಅಲ್ಲದೆ ಹೋದರೆ ಯಾವನಾದರೂ ತನ್ನ ಮರಣಕ್ಕೆ ತಾನೇ ಸ್ವಾಗತವನ್ನು ಕೋರ್ತಾನೆ. ಸಾಯುವಂತಹ ಅವಕಾಶವನ್ನು, ಅಭಿಪ್ರಾಯವನ್ನು ನಿರೀಕ್ಷಿಸುತ್ತಾ ಕುಳಿತವರೇನು ನಾವಲ್ಲವಲ್ಲ. ಸರಿಯೇ ಸರಿ, ಆದರೆ ನಾವು ನಿರೀಕ್ಷಿಸಿದಾಗ ಆಗೋದಿಲ್ಲ.
ದಾನವ ಸಾಮ್ರಾಜ್ಯದ ಸರ್ವಪತನದ ಕಾಲ ಒದಗಿದೆ ಅನ್ನುವುದು ನಿಸ್ಸಂದೇಹ. ಅದಕ್ಕೆ ಶುಂಭದೊರೆಗೆ ಈ ಹಠ ಬಂದಿರಬೇಕು. ಅಲ್ಲದೆ ಹೋದರೆ ಎತ್ತಿದ ಕತ್ತಿಯಿಂದ ಕಾಳಗಕ್ಕೆ ಸಿದ್ಧನಾಗಿ ಚಂಡಮುಂಡರಲ್ಲಿ ಮುಂದಾದಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ತಿಳಿ ಹೇಳಿದರು, ಬೇಡ, ನಿನ್ನ ಚಿಕ್ಕಮ್ಮನ ಮಕ್ಕಳು ಯುದ್ಧ ಮಾಡಬೇಡ. ಒಪ್ಪಿ ಎತ್ತಿದ ಕತ್ತಿಯನ್ನು ಹೊರೆಯೊಳಗೆ ಇಳಿಸಿದ ಶುಂಭ ಅಲ್ವಾ? ಹಾಗಿದ್ರೆ ಈಗ ಯಾಕೆ ಯುದ್ಧ ಬೇಡ ಅನ್ನುವಾಗ ಅವನ ಮನಸ್ಸು ಸಮಾಧಾನವನ್ನು ಹೊಂದುವುದಿಲ್ಲ. ಅರ್ಥ ಇಷ್ಟೇ, ವಿನಾಶ ಕಾಲ ಸಂಪ್ರಾಪ್ತಿಸಿದಾಗ ವಿಪರೀತವಾದ ಬುದ್ಧಿ ಹುಟ್ಟಿಕೊಳ್ಳುತ್ತದೆ. ಆದದ್ದದೇ, ಏನು ಮಾಡಲಿ ಶಿವನ್, ಒಂದಲ್ಲ ಒಂದು ದಿವಸ ಪ್ರಾರಂಭಿಸಿದ್ದು ಮುಗಿಯಲೇಬೇಕು. ಉದಯಿಸಿದ ಸೂರ್ಯ ಅಸ್ತಂಗತನಾಗಲೇಬೇಕು. ಹುಟ್ಟಿದವ ಸಾಯಲೇಬೇಕು. ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದಲೇ ಸಾವಿಗಾಗಿ ಕಣ್ಣೀರಿಳಿಸಿ ಪ್ರಯೋಜನ ಇಲ್ಲ. ಒಡೆಯನ ಇಷ್ಟವನ್ನು ಕೈಗೂಡಿಸಿಕೊಳ್ಳುವಲ್ಲಿ ನಮ್ಮ ಪ್ರಾಣಾರ್ಪಣವಾದರೂ ನಮಗದರಿಂದ ಹಿತಾನುಭವ ಬಂದೀತು ಅನ್ನುವಂತಹ ವಿಶ್ವಾಸದಿಂದ ಕದಂಬಮುನದತ್ತ ನಾನು ಬಂದಾಗಿ ಹೋಗಿದೆ. ಆದರೂ ಬಂದ ಜಗಜ್ಜನನಿಯನ್ನು ನಮ್ಮ ಅಂತರಂಗ ಶುದ್ಧಿಯಿಂದ ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಹೋಗಿ ಅಡಿಗರಗೋಣ. ಜಯ ಜಯ. ನೀನೇ ರಕ್ತಬೀಜಾಖ್ಯನ ಅಭಿವಾದನೆಗಳು. ಅಮ್ಮ, ಪೌರ್ಣಮಿಯ ಶಶಿಯಂತೆ ಪೂರ್ಣ ಕಳಾಶೋಭಿತಳಾದ ನಿನ್ನ ಸೌಂದರ್ಯಾತಿಶಯವನ್ನು ಕರ್ಣಾಕರ್ಣಿಕೆಯಾಗಿ ಸಂಗ್ರಹಿಸಿದ ಒಡೆಯನಾದ ಶುಂಭ ಬದಲು ಯೋಚನೆಯೇ ಮಾಡಲಿ. ಈಗ ಸಾಮಾನ್ಯವಾಗಿ ಮದುವೆ ಆಗುವ ಗಂಡು ಹೇಗೆ, ಯಾರಷ್ಟೇ ವರ್ಣನೆ ಮಾಡಿ ಒಮ್ಮೆ ನಾನು ನೋಡ್ತೇನೆ, ಈ ಅಪೇಕ್ಷೆಯನ್ನು ಹೊಂದುತ್ತಾನೆ. ಅವನಿಗೆ ನಿನ್ನಲ್ಲಿ ಎಷ್ಟು ವಿಶ್ವಾಸ ಕೇಳಿದೆ, ನಿನಗಿಂತ ಚಂದದ ಹೆಣ್ಣು ಇನ್ನೊಂದಿಲ್ಲ ಅನ್ನುವ ತೀರ್ಮಾನವನ್ನು ಚಂಡಮುಂಡರ ವರ್ಣನೆಯಿಂದಲೇ ಅವ ಗ್ರಹಿಸಿರಬೇಕು. ಆ ಗ್ರಹಣಕ್ಕನುಗುಣವಾಗಿ ನಿನ್ನನ್ನು ಕೈ ಹಿಡಿಯುವಂತಹ ನಿರ್ಣಯದಿಂದ ಮುಂದ. ಅಮ್ಮ, ಇಷ್ಟ
ಇಷ್ಟರವರೆಗಿನದ್ದು ಬಿಡುವ. ಬಂದವ ರಕ್ತ ಬೀಜ ಓಹೋ ಹೊನ್ನೊಂದಣವನ್ನು ತಂದಿರುವೆ. ನಿನ್ನ ಕುರಿತಾಗಿ ನಾನು ತಳೆದ ಗೌರವದ ದ್ಯೋತಕ ಹೆದರಿಗೇರಿಸಿ ಉರಿಗೈದು ಒಡೆಯನೊಂದಿಗೆ ನಿನ್ನ ಮದುವೆ ನಡೆಸುವುದಕ್ಕಾಗಿ ನೀನು ಬಂದು ಏರಬೇಕು ಅನ್ನುವುದಕ್ಕೆ ತಂದ ಅಂದಣ ಇದು. ನಿನ್ನ ಪಾದ ಸೇವೆಗೆ ನಾವೆಲ್ಲ ಸದಾ ಸಿದ್ಧರು. ಒಳ್ಳೆ ಅನ್ನಬೇಡ, ಇಲ್ಲ ಅನ್ನಬೇಡ, ಸಲ್ಲದು ಅನ್ನಬೇಡ, ಒಳ್ಳೆಯದು ಅನ್ನ. ಬಾ ಎಲ್ಲವೂ ಬಲ್ಲೆ ಎಲ್ಲ ಬಲ್ಲೆ ಎನ್ನುವ ಕಾರಣದಿಂದಲೇ ಇಲ್ಲಿ ಕುಳಿತುಕೊಂಡವಳು ನಾನು. ಅದಕ್ಕಾಗಿ ಕದಂಬ ವನದಲ್ಲಿ ಕುಳಿತು. ಹೌದು, ಶಶಿವದನೆಯಾಗಿ ನಿಮಗೆ ಕಾಣುವುದಕ್ಕೆ ತೊಡಗಿದರೂ ಕೂಡ ದಾನವ ಕುಲದ ಚಂದ್ರನಿಗಿಂದು ಗ್ರಹಣವಾಯಿತಲ್ಲ ರಕ್ತ ಬೀಜ. ಅದ್ರೂ ಮೋಕ್ಷ ಬರಬೇಕಲ್ಲ. ಮೋಕ್ಷ ಬರಬೇಕಾದ್ರೆ ಅದಕ್ಕಾಗಿಯೇ ಕುಳಿತುಕೊಂಡವಳು. ಆದ್ರೆ ಯಾವ ತೆರನಾಗಿ ಮೋಕ್ಷವನ್ನು ಕೊಡ್ತೇನೆ ಅಂತ ಆಲೋಚಿಸುವುದಕ್ಕೆ ಮುಂದಾಗಬೇಕು. ಕಂಡ ಮುಂಡರ ಮಾತಿಗೆ ಬೆಲೆ ಕೊಟ್ಟು ಮನಸೋಲುವಂತಹ ನಿನ್ನ ಶುಂಭನ ಮತಿಯ ಸಾಮರ್ಥ್ಯ ಎಲ್ಲಿಯವರೆಗೆ ಬಂತು ಅಂತ ಆಲೋಚಿಸಿ ನೋಡಿ. ಕೇವಲ ಕಾವ್ಯ ಭಾಷೆಗೆ ಅವ ಮರಗುತ್ತಾನೆ ಅಂತಾದ್ರೆ, ಕಾಣದೇ ಇರುವಂತಹ ವಸ್ತುವಿಗೆ ಬಯಸುವುದಕ್ಕೆ ಮುಂದಾಗಿದ್ದಾನೆ ಅಂತಾದ್ರೆ ಏನು ಅರ್ಥ? ಎಲ್ಲ ಕಲ್ಪನೆಯಿಂದಲೇ ಇಷ್ಟರ ತನಕ ಸಾಧಿಸಿದ್ದ. ಹಾಗಾದ್ರೆ ಇದುವರೆಗೂ ಮಾಡಿದಂತಹ ಎಲ್ಲವೂ ಕಲ್ಪನೆಯಿಂದಲೋ ಅಲ್ಲ, ಎಲ್ಲವನ್ನು ಬಲದಿಂದಲೇ ಸಂಪಾದಿಸಿಕೊಂಡಿದ್ದಾನೆ. ಅದು ಹೋಗಲಿ ಎನ್ನುವ ಹಾಗೆ ನನಗೆ ಆಡುವುದಕ್ಕಾಗುವುದಿಲ್ಲ. ಹಿಂದಿನದ್ದನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಂದೆ ಹೆಜ್ಜೆ ಇಡ್ತೇನೆ ಅಂತ ಆಡಿದ್ರು ಹಿಂದೆ ಮಾಡಿದಂತಹ ಕುಕೃತ್ಯಗಳಿಗೆ ಏನು ಬೆಲೆ ಅಂತಾಗುವುದು? ಇದುವರೆಗೂ ಪ್ರಪಂಚ ಕಳೆದುಕೊಂಡಂತಹ ಆ ಜೀವರಾಶಿಗಳು ಅಥವಾ 10 ಜನರ ಮೊರೆಯು ಇದಕ್ಕೆಲ್ಲ ಏನು ಬೆಲೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು? ಅದಕ್ಕಾಗಿಯೇ ಇಲ್ಲಿ ಕುಳಿತವಳು. ಕಾಲ ಕಾಮ ಕರ್ಮ ಇವುಗಳನ್ನು ಅರಿಯದಂತಹ ಶುಂಭ ನೋಡುವ ಮೂರ್ಖ ನೀನು ರಣ ಹೇಳಿ ಹೋರಾಟ ದೇಹಕ್ಕೇನು ಆಯಾಸ, ದೇಹವನ್ನೊಮ್ಮೆ ಅಲುಗಾಡಿಸಿ ಸಪ್ತ ಮಾತ್ರಿಕೆಯನ್ನು ಸೋಣಿದ ಜನ್ಮದ ಸುಗಿದರ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಸತ್ಕಾರಕ್ಕೆ ಬೇಕಾಗಿ ರುದಿರವನ್ನು ನೆಲಕ್ಕೆ ಚೆಲ್ಲುತ್ತಾ ಇದ್ದಾನೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳ ಉತ್ಪನ್ನ, ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದ ರಸನೆಯನ್ನು ಚಾಚಿ ರಕ್ತ
ಆವಡ ಅಂಬರ ಮುಡಿಯ ಭೂಮಿಗೆ ಬತ್ತದ್ದು 4 ವರ್ಮೆ 4 ರಾಜ್ಯ 4 ದೇಶದ ಕಿರಿಚಿಡಬಡ್ತು ಇನಿಕಾನಗ ಕೊರ್ನಂಚಿನ ಸೇವೆ ಆವಡಿಗೆ ಇನಿಕಾನಗ ಪತ್ತಪ್ಪೆ ಜೋಕುಲು ಈ ಜಾಗರು ಒಂಜಪ್ಪೆ ಜೋಕುಲ್ಲಕ್ಕ ಅಪ್ಪೆನ ಮನ್ಪಡ ಅಪ್ಪನ ಪುಣ್ಯಕತಿನ 10 ಜನಕ್ಕೆ ತೆರಿಪಾಡು ಅನ್ಪಿಂಚ ಉದ್ದೇಶ ಕೊರ್ನಂಚಿನ ಸೇವೆ ಪತ್ತಿತ್ತಿನ ಅವಲಿಗೆ ಮುತ್ತುಂಡಿಗೆ ಅನ್ಪಿಂಚಿನ ಪಾತ್ರ ಉಂಡು ನನ್ನ ದುಂಬಗಲಂಚನೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ಲಕ್ಕ ಈ ಜಾಗಡ ಅಪ್ಪನ 10 ಅವತಾರ ದೂಪರಿಸಿದ ಅವಕಾಶ ಮಂತು ಕೊರ್ಪೆ ಹೋಯ್ನಲ್ಪ ಬತ್ತಿರಲ್ಪ ಅಪ್ಪನ ಬೇರೆ ಸೋ ಉಂಡಿಗೆ ನನ್ಪಾದ್ ಕೊರ್ಪೆ ಬನ್ಪಾದ್ ಕೊರ್ಪೆ ಬನ್ಪಾದ್ ಕೊರ್ಪೆ ಬಾಲೆ ಮನಸ್ಸದ ಭಾಗವತೇನೆ ಉಡಾಲ ಇಪ್ಪುನ ಶುದ್ಧವಾರಿಂಚಿನ ಭಕ್ತಿ ಅಮ್ಮ ಪಂಪಿನ ಸರ್ವೇಶ್ವರನ ದುರುಪು ಒಡೆಮುಟ್ಟ ಇರಿನ ಉಡಲಲ್ಲಿ ನಲಿತೊಂದು ಪುಂಡ ಅಡೆಮುಟ್ಟ ಬೋಯಿನಲ್ಪ ಬತ್ತಿನಲ್ಪ ಅಪ್ಪನ ಬೇರ್ಸಾಯ ಉಂಡಿಗೆ ಬನ್ಪಾದ್ ಕೊರ್ಪೆ ಆದಿತ್ಯ ನಾವು 7 ಆತಿನ ಬೊಟ್ಟು 7 ಏಳುಂಡಿಗೆ ಬನ್ಪಾದ್ ಕೊರ್ಪೆ ಯಾನ ಬಣ್ಣದ ಎಣ್ಣಿನ ಬಣ್ಣದ ದುನ್ನ ನಮ್ಮ ಬಣ್ಣದ ಎಣ್ಣಿನ ಬಣ್ಣದ ಹಗುರ ನಮ್ಮ ಅಮ್ಮ ಮಲ್ಪ ಅವನು ಬಂದ್ಬಿಟ್ಟು ಸ್ವಾರ್ಥಕತೆ ಆ ಒಡಂತಿನ ಶುದ್ಧ ಮನಸ್ಸು ದೇವರು ಮತ್ತೊಂದು ಬತ್ತರ ಬಣ್ಣದ ಬೋಯಿನಲ್ಪ ವಾತಿನ ಬದ ಓದಿನ ಕೈ ಭಾರಿ ಒಟ್ಟಿಯರತೆ ಚೆಂಡ ಒಂಜಿ ಕೋಲು ರಡ್ಡು ವಾಕೈತ ಕೋಲು ಎತ್ತಿ ಕೆಲಸ ಮಲ್ತೊಂದು ಏರ್ಲ ಕೇಂಡಿ ಜೇರಿ ಚೆಂಡೆಡ್ದು ಬತ್ತಿನ ನಾದಕ ಬೆಲೆ ಚೆಂಡೆಡ್ದು ಬತ್ತಿನ ದುಂದುಪು ಬೆಲೆ ಅಪಗಂದಾನ ಹೊನ್ನಾರಿಕಿತ್ತನ ಬಣ್ಣನ ಆಟಲಗೆಂದನು ಕೂಟಲಗೆಂದನು ಬಣ್ಣ ಸತ್ಯತ್ತೆ ಆವಡ ಚೆಂಡಲ ಬಿಟ್ಟು ಅವಕಾಶ ತಿಕ್ಕಂಡ ಭಾಗವತಿ ಕಲ ಮಲ್ಪೋರಿ ಆತ ಮಾತ್ರ ಹತ್ತಿ ಉಡಲ ಅವಕಾಶ ತಿಕ್ಕಂಡ ಕಂಬಳಗಳ ಹೋಗ್ರಿ ಅಪ್ಪನ ಅನುಗ್ರಹ ಒಂಜೇ ಪಾತ್ರೆಡು ಮಾತ ಗುಣಕ್ಲೆನ ತಿಂಜ ಅದು ಗಡಪುಡ್ದೇರಪ್ಪೆ ಆವಡ್ ಹೋಯಿನಲ್ಪ ಬತ್ತಿನಲ್ಪ ಅಪ್ಪನ ಸೇವೆನ ಮತ್ತೊಂದು ಬತ್ತರ ಬಣ್ಣದ ಓಡೆ ಮುಟ್ಟ ಚೆಂಡದ ದುನಿಪು ಕೇಳೊಂದು ಪುಣ್ಣ ಅಡೆ ಮುಟ್ಟ ಜೀವನದ ವಿನೋದನ ದಿಂಜಿದೊಂದಿಗೆ ಇನ್ನ ಜೀವನದ ಚೆಂಡದ ಸುನಾದ ಸದಾಕಾಲ ಕೇಳದೊಂದಿಗೆ ಆವಡಿ ಅಪ್ಪನ ಸೇವೆ ಅಪ್ಪೆ ಬಲ ಬಂದಲ್ಲೆತ್ತರಿ ಈರು ಬತ್ತರಿ ಬಲ ಮಾತ್ರ ಅತಿ ಎಡಲ ಬೊಟ್ಟಿಯರಿ ಎಡ ಬಲನು ಹೊಂದಾಣಿಕೆ ಮಲ್ತು ಬೊಟ್ಟು ಅಲ್ಪ ಬೆರುಸಾಯಿ ಏರ್ಪಣದಿಗೆ ನಾನು ಅಪ್ಪೆ ಕೊಡ್ತೀನಿ ಶಕ್ತಿ ಆವಡಿ ಈರು ಪಾತ್ಯರು ಇನ್ನ ಮದ್ದಲೆ ಪಾತ್ಯರು ಲೋಕ ಮುಕ್ಕಟ್ಲಂಚಿನ ನಮ್ಮ ಪಾತ್ಯರನ್ನ ನಮ್ಮ ಆಲ್ತಿನ ಸಾಧನ ಪಾತ್ಯರು ನಮ್ಮ ಆಲ್ತಿನ ಕೇತಿ ಪಾತ್ಯರು ಇಂಚಿನ ಮದ್ದಲದ ಸೇವೆನ ಮತ್ತೊಂದು ಬತ್ತರನ್ನದ ಮಣ್ಣನ ಜೀವನದ ಗದ್ದಲಜ್ಜಿಗೆ ಜೀವನದ ಉದ್ದಗಳ ಅಪ್ಪೆ ಅಂಚೆ ನನ್ನ ಸೇವೆನ ಮತ್ತೊಂದು ಬತ್ತಿನ ಎಲ್ಲೇ ಶಿಶು ನಾನು ಗಿರ ಒಂದು ಆವಡಿ ಇಂಚನ ಸೇವೆನ ಮತ್ತೊಂದು ಬತ್ತರ ಮಣ್ಣ ಬಾಯಿನ ಬತ್ತಿನ ಅಪ್ಪನ ಅನುಗ್ರಹ ಉಂಟಿಗೆ ಆವಡು ಬಾರಿ ಉಡ್ತಾರೆ ಬಾರಿ ಒಟ್ಟಿಯಾರೆ ಅಪ್ಪೆ ಶಾರದನ ಸೇವೆ ಓವರಿತದ ಆಲೋಚನೆ ಅಂತ ಉದಾಸೀನ ಅಂತ ಮತ್ತೊಂದು ಬತ್ತಿನ ಜನ ಸೇವೆ ಇಂಚನ ಶುದ್ಧ ಮನದ ಸೇವೆ ಮತ್ತೊಂದು ಬತ್ತರ ಮಣ್ಣ ಹೋಯಿನಲ್ಪ ಬತ್ತಿನ ಅಪ್ಪನ ಸೇವೆ ಬರ ಅವಕಾಶ ಉಂಡಿಗೆ ಆರೋಗ್ಯ ಓವರಿತದ ವೈದ್ಯಗೆ ಅಪ್ಪನ ಅನುಗ್ರಹ ಉಂಟಿಗೆ ಆವಡನ್ನ ಪುಣ್ಯಕತೆನ ತೀಯರ ಕೇರ ಮುಟ್ಟ ಕುಲ್ದಿನಂಚಿನ ಕಲಾಭಿಮಾನಿಗಳು ಸ್ವರುಕು ಮತ್ತದ ಗೋಪಿನತ ಅರ್ಧದ್ದು ವಿಮರ್ಶೆ ಅಲ್ಪನತ ಕೇರಿ ಮುಟ್ಟ ಕುಲ್ದ ಪೂರ್ಣಕತೆನ ಪೂರ್ಣ ಸತ್ವನ ತೆರೆಯುಂಡಿನಂಚಿನ ನಿಜವಾನಿಂಚಿನ ಕಲಾಭಿಮಾನಿಗಳು ಇಂಚಿನ ಕಲಾಭಿಮಾನಿಗಳು ಒಡೆಮುಟ್ಟ ಉಲ್ಲರ ಅಡೆಮುಟ್ಟ ಕಲೆ ಒರಿಯುಂಡು ಯಕ್ಷಗಾನ ಒರಿಯುಂಡು ಬಂದ್ಬಿಡವು ಸತ್ಯ ಆವಡೆ ಕಷ್ಟ ಬಣ್ಣಗ ಮಾತ್ರ ಅಮ್ಮ ಮಾಡಿದ ಬುಲಿಪುಣತ ಸುಕಟುಪುಣಗಳ ನೆಮ್ಮದಿಪುಣಗಳ ನಿಖಲ ನಿಷ್ಠೆ ಆಯ್ತಂದು ಅಪ್ಪಲೆಗೆ ಎನ್ನುವಲತ್ತ ಅಲ್ಲೆತ್ತು ತುಳಿತು ಒರಿದಿನಂಚಿನ ಎನ್ನ ಬಂಗಾರದಂಚಿನ ಕಲಾಭಿಮಾನಿಲಿ ಹೋಯ್ನಲ್ಪ ಬತ್ತಿಲ್ಪ ಕಿನ್ನಿದ ಬೀರ ಬೆರಡ ಬತ್ತಿಲಕ ಗಂಜಿದ ಬೀರ ಬತ್ತ ಬತ್ತಿಲಕ ಅವಳ ಅಮೃತಗಳಿಗೆ ಹೋದನು ವಿಷಯಗಳಿಗೆ ಬರೋದನ್ನು ವಿಷಯಗಳಿಗೆ ಬರ್ಪಣದ ಮೂಲ ಸಭ ಸೇರೋಣ ಇಟ್ಟಂತೆ ಅವಳು ಆನಿಡಿದಿನ ಮುಟ್ಟೆನ್ನ ಸೇವನ ಮಲ್ತದ್ದು ಒಂಜೆಲ್ಲ ಶಿಶು ಇಂಚನ ಶುದ್ಧ ಮನಸ್ಸು ಸೇವನ ಮಲ್ತದ್ದು ಬತ್ತರ ಬಣ್ಣದ ಬಂಡದೊಳಗಿನ ನೀರಿ ಎತ್ತ ಚಿಪ್ಪನ್ನು ಜೀವನ ಆತ ಚಿಪ್ಪ ಅಪ್ಪ ಕೊಡ್ತಲ್ಲಿ ಅದು ಕೊರ್ಪೆ ಅದರದ ತುನುವೆ
ಅಯ್ಯೋ, ಏನಾಗಿ ಹೋಯಿತು? ಸಾಮಾನ್ಯ ತರಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಿದ್ದಾಳೆ. ಯರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ಗುರುಗಳ ಶುಕ್ರಾಚಾರ್ಯರು. ಗಂಧರ್ವರಾಜನ ಹಾಡಿನಿಂದಲೂ ಅಪ್ಸರಾಂಗನಿಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆಯ ವೃಷ್ಟಿಯನ್ನೇ ಹರಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾ ಕವನ್ನಾಳು ಮಗನೇ ನಿನ್ನನ್ನು ಕಾಣುವ ಬಗೆ ಹೇಗೆ ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ
ಅರೆ ಕ್ಷಣ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅನ್ನದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಶುಂಭರನ್ನು ತರಿದು ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಿಕೊಟ್ಟವಳು ತಾಯಿ. ನಮ್ಮವರೆಲ್ಲರೂ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರಲ್ಲ, ಇದುವೇ ದೇವಿ ಮಹಾತ್ಮೆ. ದೇ ಅಂದ್ರೆ ದೇಹವು ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿಯರ ಸಾಕ್ಷಾತ್ಕಾರ, ಹಾ ಎನ್ನಲು ಹರಿಹರರು ವಶವಿಹರು, ದೇ ಎನ್ನಲು ತ್ರೈಲೋಕ್ಯವು ಸಿದ್ಧಿಪುದು. ಇಂತಹ ಪುಣ್ಯಕಥೆಯನ್ನು ರಸೆಯಲ್ಲಿ ಯಾರು ಆಡಿಸಿದ್ದಾರೋ, ಯಾರು ಮುಂದಕ್ಕೆ ಆಡಿಸುತ್ತಾರೋ, ಯಾರು ಇಲ್ಲಿ ಕುಣಿದು ತೋರಿಸಿದ್ದಾರೋ ಅಂತವರಿಗೆ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನು ಕೊಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. Thank you.
ವಾಕ್ಯದಲ್ಲಿ ಮುಂದುವರಿಸಿದ ಭಾಗಲ್ಲ ಹಾಗೆ ನಮಗೆ ನಾಲ್ಕಲ್ಲಿ ದಾನ ಮಾಡಿಸ್ತಾರೆ അവരോട് നമ്പിക്കൊണ്ട് മാറി കാരണമായി 14 തമ്പുരാട്ടമ്പലം മുക്കാൽ വെച്ചിട്ട് പറയുന്ന ഭാഗത്തിൽ അമ്മൻ്റെ ഏത്നാഥ് മംഗല കല്യാണത്തിൻ്റെ സന്ദർഭത്തിൽ വെച്ചിട്ട് കട്ടിയിലെ ശ്രീ അശ്വനയുടെ ആസ്വാദത്തോടു കൂടി നടക്കട്ടെ യക്ഷഗാന കലാപം ഇന്ന് അവർ നല്ല രീതിക്ക് വന്നിട്ട് ആ അമ്മൻ്റെ ഒരു സേവന ആ മാതാക്കന്മാരുടെ പാദത്തിന് സമർപ്പണം ചെയ്തുണ്ടായി. മാതാക്കന്മാർക്ക് യക്ഷഗാനം എന്ന് വെച്ചാൽ നിങ്ങൾക്ക് പ്രിയമായ വസ്തു. അതേ രീതിക്ക് ആ യക്ഷഗാന സമർപ്പണം ചെയ്തതിന് സമ്പൂർണ്ണ അവർ തൃപ്തിയായിട്ട് മനസംതൃപ്തിയോടെ ഏറ്റെടുക്കുന്നത് വലുതല്ല. ഇനി മേൽക്കും അങ്ങനെ ഏതൊരു സ്ഥലത്തിന് പോയിട്ടോ ഈ യക്ഷഗാന കാര്യത്തിന് ആ കടിയിലമ്മ ദുർഗപരമേശ്വരൻ്റെ ധ്യാനം കൊണ്ട് സമർപ്പണം ചെയ്യുന്നവരോ ആ ചെയ്യുന്ന സമയത്ത് അവരുടേതായ ഏതോ ഒരു അക്ഷരശുദ്ധി വരാത്ത രീതിക്ക് നല്ല വൈക്ക് ഇനി മേൽക്കും ഈ കാര്യത്തിന് മാതാക്കന്മാർ നടത്തി കൊടുക്കണം. നാട് ചുറ്റുന്ന സമയത്ത് ശ്രീരക്ഷയേറ്റവരെ കൊണ്ട് കാത്തുരക്ഷിക്കണം. എല്ലാ കാര്യത്തിലും അവർക്ക് പേരും പ്രശസ്തി കൊടുത്തിട്ട് കീർത്തിക്ക് നടത്തി കൊടുക്കണമെന്നിട്ട് ആ മാതാക്കന്മാരിൽ കൈനീട്ടിട്ട് അപേക്ഷയുള്ള അതിനെ ഉപേക്ഷിക്കാതെ കണ്ട് ഇന്ന് വരെ നേരെ നടത്തി കൊടുത്തിന്. അതേ പ്രകാരത്തിൽ ഇനി മേൽക്കും അവർ ഏതോ ഒരു പോർക്കാളത്തിൽ പോയിട്ട് പോർക്കാളം ചേടുന്ന സമയത്ത് അവിടെ ചാട്ടത്തിന് മുട്ടുകൊത്താണ്ടിട്ട് തക്കവണ്ണം നിർവിഘ്നമായിട്ട് പേരും പ്രശസ്തി കൊടുത്തിട്ട് ഉത്തരോത്തര ശ്രേയസ്സോടുകൂടി കീർത്തിക്ക് നടത്തേണ്ട പുണ്യകീർത്തി സത്യത്തിനുള്ളത്.
സാറ്റത്ത് വേറെ ಹಾಗಲ್ಲ ಸಂಗೀತ ಕಚೇರಿ
ಕ್ಷೇತ್ರಡೊಂಜಿ ಬ್ರಹ್ಮ ಕಲಶಯೇ ತತ್ತಪ್ಪೆ ಜೊಕ್ಕುಲುಯೇ ಮೂಲು ಒಂಜದು ಸೆರ್ವೆರುಯೇ ಪಟ್ಟತೂರು ಮಣ್ಣೆಡೊಂಜಿ ಪೊರ್ಲಲೇಸುಯೇ 7 ದಿನದ ಪೊಲ ಜಾತ್ರೆ ಮೂಜಿ ದಿನದ ಮಲ್ಲ ರಾತ್ರೆ ಸುರು ಕಲಶಯೇ ಮೂಲು ನಡು ಕಲಶಯೇ ಮುಡಿ ಉಚ್ಚಯಗೆ ಮೂಲು ಗಜಿದಲೇಸುಯೇ ಬಲ್ಲಂಗುಡೆಲಿ ಕ್ಷೇತ್ರಡೊಂಜಿ ಬ್ರಹ್ಮ ಕಲಶಯೇ ಆ ಮಹಾದೇವಿ ಸಂತೋಷ ಸಂವತ್ಸರಗಳು ಅಲ್ಲಗಳ ಕೆಲಸ ವ್ಯವಹಾರ ಉಂಟಾவது ಉತ್ತರೋತ್ತರ ಅಭಿವೃದ್ಧಿ ಪಡೆದು ಆರೋಗ್ಯ ಕೊಡಬೇಕು ಅದನ್ನು ಮನಸ್ಸಿದ ಇಷ್ಟ ಆದರೆ ಕಟೇರಿ ಮಹಾದೇವಿಲ್ಲ ಅಂಚನೆ ಮತ್ತು ಭಗವತಿ ಸ್ಥಳ ದೈವ ದೇವರಿಗೆ ಮಾತು ಓಡಾಡಲಿಕ್ಕೆ ಅನುಕೂಲ ಗೆಳೆಯರ ಬಳಗದ ವಾರ್ಷಿಕೋತ್ಸವದ ಉದ್ದೇಶವನ್ನು ಮಹಾದೇವಿಯಿಂದ ಪಡೆದ ಶ್ರೀಮಂತ ಪ್ರಕಾರವಾದ ಕೊಡಗಿನ ಶ್ರೀಮಂತರ ಅವಕಾಶವನ್ನು ಯೋಗ ಭಾಗ್ಯವನ್ನು ದೇವರು ಒದಗಿಸಾಕ್ತಾರೆ ದೇವರಿಂದ ತಪ್ಪಲಾದ ಕೊಡಗಿನ ಸೇವೆ ಸಂದಾಯ ಕಾರಣ ಸಂದಾಯ ಸೇವೆ ದೇವರು ಕೊಡಲು ಮಾತ್ರ ಪ್ರಕಾರ ಭಾಗ್ಯ ಸುಖಶಾಂತಿ ನೆಮ್ಮದಿ ಮಾತೆಲ್ಲ ಮತ್ತು ಉದ್ಯೋಗ ವ್ಯವಹಾರ ಸರ್ವೋತ್ತರ ಅಭಿವೃದ್ಧಿ ಸಂಪೂರ್ಣ ಸುತ್ತಲ ಮಾತ್ರ ಸಾಧ್ಯ ಕಟ್ಟಿ ಬತ್ತೊಳಗೆ ದುಡ್ಡುಂಟು ಹಿಂದೆ ಹಿಂದೆ ಹಲೋ ಹಲೋ ಆಯ್ತು